ಮೇಘಾ ಮೇಘಾ ಬ್ಯಾಂಕ್ ಮ್ಯಾನೇಜರ್ ಚಂದ್ರಶೇಖರಯ್ಯ ಅವರು ಬಂದಿದ್ರಾ? ಮೇಘಾ ಬ್ಯಾಂಕ್ ಮ್ಯಾನೇಜರ್ ಚಂದ್ರಶೇಖರಯ್ಯ ಅವರು ಬಂದಿದ್ರಾ? ಮೇಘಾ ಸರ್ ಕರೆದ್ರಾ? ಸಾರಿ ಸರ್, ನನ್ನದು ಇಟ್ಸ್ ಓಕೆ. ಫೋರ್ಜರಿ ಕೇಸ್ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಇನ್ಸ್ಪೆಕ್ಟರ್ ಭರತ್ ಅವ್ರು ಬರ್ತೀನಿ ಅಂತ ಹೇಳಿದ್ರು, ಇನ್ನೂ ಬರ್ಲಿಲ್ಲ. ನೋಡು, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಒಂದ್ ವೇಳೆ ಅವ್ರು ಫೋನ್ ಮಾಡಿದ್ರೆ ಆಮೇಲೆ ಸಿಗ್ತೀನಿ ಅಂತ ಹೇಳು. ಸರ್ ಆದ್ರೆ ಸರ್ ನಿಮ್ ಎನ್ಕ್ವೈರಿ ಹೆಲ್ಪ್ ಮಾಡೋದಕ್ಕೆ ನಾನ್ ಬರೋದ್ ಬೇಡ್ವಾ? ಹೇಗಿದ್ರು ಆಫೀಸ್ ನೋಡ್ಕೊಳಕ್ಕೆ ವಾಚ್ಮನ್ ಇದ್ದಾರಲ್ವಾ, ಫೋನ್ ನ ಕಂಪ್ಯೂಟರ್ ಆನ್ಸರ್ ಫಿಕ್ಸ್ ಮಾಡ್ಬಿಡ್ತೀನಿ. ಅದೆಲ್ಲ ಸರಿ ಮಿಸ್ ಮೇಘಾ, ಆದ್ರೆ ನಾನೀಗ ಮನೆ ಊಟಕ್ಕೆ ಹೋಗ್ತಾ ಇದ್ದೀನಿ, ಯಾವ್ದೇ ಎನ್ಕ್ವೈರಿಗೆ ಹೋಗ್ತಾ ಇಲ್ಲ. ಸಾರಿ ಸರ್, ಗೊತ್ತಾಗ್ಲಿಲ್ಲ. ಇಟ್ಸ್ ಓಕೆ. ಹಲೋ, ಧರ್ಮ ಡಿಟೆಕ್ಟಿವ್ ಏಜೆನ್ಸಿ? ಹಾ, ಹಲೋ, ಒಂದ್ ನಿಮಿಷ ಇರಿ, ಬಾಸ್ ಇಲ್ಲಿದ್ದಾರೆ, ಫೋನ್ ಕೊಡ್ತೀನಿ. ಸರ್, ಯಾರು ಆರ್ತಿ ಗುಪ್ತಾ ಅಂತೆ, ಅವ್ರ ಮನೇಲಿ ನಿನ್ನೆ ರಾತ್ರಿ ವಾಚ್ಮನ್ ಕೊಲೆ ಆಗಿದ್ದಾನಂತೆ. ಹಲೋ ಮಿಸಸ್ ಆರ್ತಿ ಗುಪ್ತಾ, ವಿಷಯ ಎಲ್ಲ ತಿಳಿತು. ಹಾ, ನಿಮ್ಮ ಮನೆಯಲ್ಲಿ ನಾವು ಈಗಲೇ ಬರ್ತಾ ಇದ್ದೀವಿ. ಓಕೆ ಬೇಗ, ಏನ್ ಮುಖ ನೋಡ್ತಿದ್ಯಾ? ಬೇಗ ರೆಡಿ ಆಗು, ಟೈಮ್ ಇಲ್ಲ. ಸರ್ ಮತ್ತೆ ನಿಮ್ ಊಟ? ಮೊದ್ಲು ಕೆಲಸ, ಆಮೇಲೆ ಊಟ. ನಂದು ಅಷ್ಟೇ, ನಿಂದು ಅಷ್ಟೇ. ನಡಿ. ಆಯ್ತು ಸರ್. ಸರ್, ಯಾರು ಸತ್ತಿರೋದು? ಕೊಲೆ ಮಾಡಿರೋದು? ಹೋಗಿ ದೂರ. ಹೋಗ್ರಯ್ಯ, ಯಾಕೆ ಸುಮ್ಮನೆ ಬಂದು ತಲೆ ತಿಂತೀರಾ? ಮಾಡಕ್ ನಿಮಗ್ ಬೇರೆ ಕೆಲಸ ಇಲ್ವಾ? ಅಮ್ಮ ಅವರಿದಾರಣ್ಣಯ್ಯ? ಅದರ್ರಿ. ಕರಿ ಬೇಗ. ಆಯ್ತ್ರಿ. ಹೇಳಿ ಸರ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಬನ್ನಿ ಒಳಗಡೆ.
ಮನೆ ಇದೇನಾ? ಕೊಟ್ಟಿರೋ ಅಡ್ರೆಸ್ ಪ್ರಕಾರ ಇದೆ ಅನ್ಸುತ್ತೆ. ಆದ್ರೆ 1.25 ಕೋಟಿ ಕಳುವಾಗಿ ಕೊಲೆ ಆದ ಮನೆ ಮುಂದೆ ಜನಗಳೇ ಇಲ್ವಲ್ಲ ಸರ್? ಬೇಗ ಈಗ ಜನಗಳಿಗೆ ಮಾಡೋದಕ್ಕೆ ಅವ್ರದೇ ಆದ ತುಂಬಾ ಕೆಲಸಗಳಿರುತ್ತವೆ. ಈ ತರ ಸಿಲ್ಲಿ ಪ್ರಶ್ನೆಗಳನ್ನ ಕೇಳಿ ನಾನು ತಲೆ ಕೆಡಿಸ್ಬೇಡ. ಹೌದು, ನಾವಿನ್ನೂ ಇಲ್ಲೇ ಎಷ್ಟೊತ್ತು ಕೂತಿರೋದು? ಯು ಆರ್ ರೈಟ್ ಮೇಘಾ. ಯಾಕೋ ಈ ಮನೆಯ ನಿಶಬ್ದತೆ ಅಸಹಜ ಅನಿಸ್ತಾ ಇದೆ. ಇಲ್ಲಿ ವಿಷಯ ತಿಳ್ಕೊಳ್ಳೋದಕ್ಕೆ ಪತ್ರಕರ್ತರಾದ್ರೂ ಇರ್ಬೇಕಿತ್ತು. ಆದ್ರೆ ಮನೆ ಬಿಕು ಅಂತಿದೆ. ತುಂಬಾ ವಿಚಿತ್ರ ಜನ. ಹೌದು ಸರ್, ವಿಚಿತ್ರ ಜನ. ಈಗ ನಾವೇನ್ ಮಾಡೋದು? ಅವ್ರಾಗ ಹೊರಗ್ ಬರೋವರೆಗೂ ನಾವ್ ವೇಟ್ ಮಾಡೋದಾ? ಅದೇನಿಲ್ಲ, ಯಾಕೆ ಇಳಿಲಿಲ್ಲ ಅಂದ್ರೆ ನಾನು ಬೇರೆನೇ ಯೋಚಿಸ್ತಾ ಇದ್ದೆ. ಕಮಾನ್ ಹೋಗೋಣ. ಹಲೋ ಮಿಸ್ಟರ್ ಧರ್ಮ, ನೀವು ಬಂದಿದ್ದು ಒಳ್ಳೇದಾಯ್ತು. ಹೇಳಿ ಮಿಸಸ್ ಗುಪ್ತಾ, ಇದೆಲ್ಲ ಹೇಗಾಯ್ತು? ಕೊಲೆ ಜೊತೆಗೆ ದರೋಡೆ ಏನಾದ್ರು ನಡೆದಿದ್ಯಾ? ನೋಡಿ ಮಿಸ್ಟರ್ ಧರ್ಮ, ಈ ಕೊಲೆ ಹೇಗಾಯ್ತು ಯಾಕಾಯ್ತು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಮೊನ್ನೆ ನಾನು ಹೈದರಾಬಾದ್ಗೆ ಹೋಗಿದ್ದವಳು ಇವತ್ತು ಬೆಳಗಿನ ಜಾವ ಬಂದೆ. ಟ್ಯಾಕ್ಸಿ ಇಳಿದು ಗೇಟ್ ಹತ್ರ ಬರ್ತಿದ್ದ ಹಾಗೆ ಬಾಗ್ಲ ಹತ್ರ ಗೂರ್ಖ ಸತ್ ಬಿದ್ದಿರೋದು ಕಾಣಿಸ್ತು. ಗಾಬರಿಯಿಂದ ಬಾಗಿಲು ಕಡೆ ನೋಡಿದಾಗ ಅದು ಓಪನ್ ಆಯ್ತು. ಆಗ ಗೊತ್ತಾಯ್ತು ಯಾರೋ ದರೋಡೆಕೋರರು ವಾಚ್ಮನ್ ನ ಕೊಲೆ ಮಾಡಿ ಮನೆಯೊಳಗ್ ನುಗ್ಗಿ ನನ್ 1 ಕೋಟಿ ರೂಪಾಯಿ ಬೆಲೆ ಬಾಳೋ ಡೈಮಂಡ್ ನೆಕ್ಲೆಸ್ ನ ಕದ್ಬಿಟ್ಟಿದ್ದಾರೆ ಅಂತ. ಅಂದ್ರೆ ವಾಚ್ಮೆನ್ ಸತ್ತಿದ್ದನ್ನ ಮೊದಲು ನೋಡಿದ್ದು ನೀವೇ ಅಂತಾಯ್ತು? ಹೌದು ಮಿಸ್ಟರ್ ಧರ್ಮ. ಇಷ್ಟೆಲ್ಲ ಆಗುವಾಗ ನಿಮ್ ಕೆಲಸದವ್ರು ಎಲ್ಲಿದ್ರು? ಏನ್ ಮಾಡ್ತಾ ಇದ್ರು? ರಾಮ್ ಭಟ್ ಅನ್ನೋನು ಟೆರೆಸ್ ಮೇಲೆ ಮಲಗಿದ್ದ. ಓ, ಮತ್ತಿವ್ರು? ಇವ್ರು ಶಾಂತ ಅಂತ ನಮ್ಮನೇಲಿ ಅಡಿಗೆ ಕೆಲಸ ಮಾಡ್ತಾಳೆ. ಇವ್ರು ರಾತ್ರಿ ಹೊತ್ತು ಮನೇಲಿ ಇರಲ್ಲ. ಬೆಳಗ್ಗೆ ಬಂದ್ ಕೆಲಸ ಮುಗಿಸಿ ಸಾಯಂಕಾಲ ಹೊರಟೋಗ್ತಾಳೆ. ಸರಿ, ನೀವು ಬೆಳಗಿನ ಜಾವ ಏರ್ಪೋರ್ಟ್ ಇಂದ ಟ್ಯಾಕ್ಸಿಲಿ ಯಾಕೆ ಬಂದ್ರಿ? ನಿಮ್ಮನೇಲೆ ಕಾರ್ ಇದೆಯಲ್ವಾ? ಹೌದು, ಆದ್ರೆ ಅದಕ್ಕೆ ಸಪರೇಟ್ ಡ್ರೈವರ್ ಅಂತ ಯಾರನ್ನೂ ಇಟ್ಟಿಲ್ಲ. ನಮ್ ರಾಮನೇ ಡ್ರೈವ್ ಮಾಡ್ತಾನೆ. ಹಾಗಾದ್ರೆ ನೀವು ಅವನ್ನ ಕರ್ಸ್ಕೊಳ್ಳೋದು ಇನ್ನೂ ಸುಲಭ ಆಗಿತ್ತಲ್ವಾ? ನಾನು ಈಗ ಹೇಳ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನೀವು ಅವನಿಗೆ ಫೋನ್ ಮಾಡಿ ಅವನ್ನ ನಿಮ್ ಜಾಗಕ್ಕೆ ಕರ್ಸ್ಕೋಬೋದಿತ್ತಲ್ಲ. ಅದ್ರಲ್ಲಿ ಅಂಥ ಗುಟ್ಟೇನಿಲ್ಲ ಮಿಸ್ಟರ್ ಧರ್ಮ. ನಾನು ಹೊರಡೋ ಪ್ರೋಗ್ರಾಮ್ ಕಡೆವರೆಗೂ ಫಿಕ್ಸ್ ಆಗಿರ್ಲಿಲ್ಲ. ಆಲ್ ಆಫ್ ಎ ಸಡನ್ ಹೊರಟು ಬಂದೆ. ಇಲ್ಲಿಗೆ ಬರ್ತಿದ್ದ ಹಾಗೆ ಅವನಿಗೆ ಫೋನ್ ಮಾಡಿ ಕರ್ಸ್ಕೊಳ್ಳೋಣ ಅನ್ಕೊಂಡೆ. ಆದ್ರೆ ಅವನ್ಗೆ ನಾನ್ ಬರೋದ್ ಗೊತ್ತಿಲ್ಲದೆ ಟೆರೆಸ್ ಮೇಲೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಹಾಗೆ ರಾತ್ರಿ ಮನೇಲಿ ಇನ್ನೂ ಯಾರು ಇರ್ತಾರೆ? ನಾನೇ ರಾಮ್ ಭಟ್ ಇಬ್ರೆ. ಇಬ್ರೇನಾ? ಅದು ದೊಡ್ಡ ಮನೇಲಿ? ಹೌದು, ಆದ್ರೆ ಮೇಲ್ಗಡೆ ರೂಮಲ್ಲಿ ದಿನೇಶ್ ಅಂತ ಒಬ್ರು ಪೇಯಿಂಗ್ ಗೆಸ್ಟ್ ಇದ್ದಾರೆ. ಅಂದ್ರೆ ಇಷ್ಟು ದೊಡ್ಡ ಮನೇಲಿ ನೀವಿಬ್ರೇ ಇದ್ದೀರಾ ಅಂತ ಆಯ್ತು. ಹಾ, ಹೌದಾ? ಅವ್ರೇನ್ ಮಾಡ್ತಿದ್ದಾರೆ? ಎಲ್ಲಿದ್ದಾರೆ ಈಗ? ಅವರು ಮಲ್ಟಿನ್ಯಾಷನಲ್ ಬ್ಯಾಂಕ್ ನ ಕಾಲ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರ ಡ್ಯೂಟಿ ಏನಿದ್ರು ರಾತ್ರಿ 11 ಗಂಟೆಗೆ ಶುರುವಾಗತ್ತೆ, ಬೆಳಗ್ಗೆ 10ಕ್ಕೆ ಬರ್ತಾರೆ. ಮಿಸ್ಟರ್ ಗುಪ್ತಾ ಕಾಣ್ತಿಲ್ವಲ್ಲ? ಓಹ್, ಐ ಆಮ್ ಸಾರಿ. ಈ ಮನೇಲಿ ಏನಾದ್ರು ಕಳವಾಗಿದೆಯಾ? ಐ ಮೀನ್ ಒಡವೆ, ಆಭರಣ? ಇಲ್ಲ ಮಿಸ್ಟರ್ ಧರ್ಮ, ಒಂದೇ ಒಡವೆ. ಏನು, ಒಂದೇ ಒಡವೆನಾ? ಹೌದು ಧರ್ಮ, ಅದು ಸಾಮಾನ್ಯವಾದ ಒಡವೆ ಅಲ್ಲ, ಡೈಮಂಡ್ ನೆಕ್ಲೆಸ್. ಅದ್ರ ಬೆಲೆ ಎಷ್ಟು ಗೊತ್ತಾ? ಎಷ್ಟು ಅಂತ ಹೇಳ್ತೀರಾ? 1 ಕೋಟಿ. 1 ಕೋಟಿನಾ? ಹೌದು ಇನ್ಸ್ಪೆಕ್ಟರ್, ನಾನು ಆವಾಗ್ಲೇ ಹೇಳಿದ್ನಲ್ಲ ಅದು ಸಾಮಾನ್ಯವಾದ ಒಡವೆ ಅಲ್ಲ ಅಂತ. ನನ್ ಗಂಡ ನನ್ ಮದುವೆ ಟೈಮ್ನಲ್ಲಿ ಇಷ್ಟಪಟ್ಟು ಕೊಡಿಸಿದ್ದು. ಅಂತ ಬೆಲೆ ಬಾಳೋ ನೆಕ್ಲೆಸ್ ನ ಬ್ಯಾಂಕ್ ಲಾಕರ್ ಅಲ್ಲಿ ಇಡೋದ್ ಬಿಟ್ಟು ನೀವ್ಯಾಕ್ ಮನೇಲಿ ಇಟ್ಕೊಂಡಿದ್ರಿ? ಅದು ಡೇಂಜರಸ್ ಅಂತ ಅನ್ನಿಸ್ಲಿಲ್ವಾ? ಅನ್ಸಿತ್ತು. ಆದ್ರೆ ಆ ಒಡವೆನ ನಾನು ದಿನಕ್ಕೆ ಒಂದ್ಸಲಿನಾದ್ರೂ ನೋಡ್ಲಿಲ್ಲ ಅಂದ್ರೆ ನನ್ ಮನ್ಸಿಗೆ ಸಮಾಧಾನನೇ ಆಗ್ತಿರ್ಲಿಲ್ಲ. ಅದಕ್ಕೆ ಬ್ಯಾಂಕ್ ಲಾಕರ್ ಇಟ್ಟಿರ್ಲಿಲ್ಲ, ಮನೇಲೇ ಇಟ್ಟಿದ್ದೆ. ಐ ಸಿ. ನಿಮಗ್ ಬೇರೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಅನುಮಾನನಾ? ಅಂದ್ರೆ ಅಂದ್ರೆ
ನಿನ್ ಕೆಲಸದಲ್ಲಿ ರಾಮ್ ಭಟ್ಟ, ಶಾಂತ, ಪೇಯಿಂಗ್ ಗೆಸ್ಟ್ ದಿನೇಶ್, ಹೀಗೆ. ನೋಡಿ ಇನ್ಸ್ಪೆಕ್ಟರ್, ರಾಮ್ ಭಟ್ ಈ ಮನೆ ಆಳಲ್ಲ. ನನ್ ಗಂಡ ಬದುಕಿದ್ದಾಗ್ಲಿಂದಲೂ ಈ ಮನೆ ನಿಷ್ಠಾವಂತ ನೌಕರ. ಅವನ್ನೆಲ್ಲ ಅನುಮಾನ ಪಟ್ರೆ ಆ ಪಾಪ ನಮಗೆ ತಟ್ಟುತ್ತೆ. ಇನ್ನು ದಿನೇಶ್ ತುಂಬಾ ಸಭ್ಯಸ್ಥರು. ಅವ್ರಿಗೆ ತಿಂಗಳಿಗೆ 15ರಿಂದ 20,000 ರೂಪಾಯಿ ಸಂಬಳ ಬರುತ್ತೆ. ಅವ್ರೇಕೆಂತ ಕೆಲಸ ಮಾಡ್ತಾರೆ? ಓಕೆ ಮೇಡಮ್, ನಾವು ನಿಮ್ ಮಾತು ಕೇಳಿದ್ಮೇಲೆ ನೀವು ಹೇಳೋದು ಸರಿ ಅಂತ ಅನಿಸ್ತಾ ಇದೆ. ವಾಚ್ಮೆನ್ ಕೊಲೆ ಮಾಡಿ ಬಾಗಿಲು ಬೋಲ್ಟ್ ಮುರಿದು ದರೋಡೆ ಮಾಡಿರೋದು ನೋಡಿದ್ರೆ ಹೊರಗಿನವ್ರಿಗೆ ನೀವು ಮನೇಲಿ ನೆಕ್ಲೆಸ್ ಇಟ್ಕೊಂಡಿರೋ ವಿಷಯ ತಿಳಿದಿದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಓಕೆ, ಅದು ಯಾರು ಅನ್ನೋದನ್ನ ನಾವು ಡೆಫಿನೆಟ್ ಆಗಿ ಕಂಡು ಹಿಡಿದೇ ಹಿಡಿತೀವಿ. ಯಾವುದನ್ನು ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಿದಾಗಲೇ ವಿಷಯ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ನಾವಿನ್ ಬರ್ತೀವಿ ಮೇಡಮ್. ಬರ್ತೀವಿ ಧರ್ಮ. ಓಕೆ ಬರಯ್ಯ. ಸರಿ ಸರ್. ಪೊಲೀಸ್ನವರು, ಡಿಟೆಕ್ಟಿವ್ ಎಲ್ಲ ಸೇರ್ಕೊಂಡಾರೆ. ಏನ್ ಹಿಡಿತಾರ ಏನ? ಮೇಡಮ್, ನಿಮ್ ಬೆಡ್ರೂಮ್ಗೆ ಕೆಲಸರೆಲ್ಲ ಬರ್ತಿರ್ತಾರ? ಹೌದು. ಯಾಕೆ? ಅಲ್ಲ ಮಿಸ್ಟರ್ ಧರ್ಮ, 1000 ಸಲ ಅದೇ ಪ್ರಶ್ನೆ ಕೇಳ್ತಿರಲ್ಲ. ನಾನು ಎಷ್ಟು ಸಲ ಹೇಳಿ ನಿಮ್ಗೆ, ನಮ್ ಮನೇಲಿ ಡೈಮಂಡ್ ನೆಕ್ಲೆಸ್ ಕಳೆದು ಹೋಗಿದೆ, ಹುಡುಕೊಡಿ ಅಂತಂದ್ರೆ ನಮ್ ಮನೇಲಿ ಇರೋರ್ ಬಗ್ಗೆ 10 ಸಲ ಅದೇ ಡೀಟೇಲ್ಸ್ ಕೇಳ್ತಿರಲ್ಲ. ನಮ್ ಮನೇಲಿ ಇರೋರ್ಲ ಅಂತ ಕೆಲಸ ಮಾಡ್ತಾರಾ? ನಮ್ ಮನೇಲಿ ದರೋಡೆ ಆಗಿದೆ, ನೆಕ್ಲೆಸ್ ಕಳವಾಗಿದೆ, ವಾಚ್ಮ್ಯಾನ್ ಕೊಲೆ ಆಗಿದೆ ಅಂತ ಜನ ಯಾರು ಇಲ್ಲ. ದರೋಡೆ ಮಾಡಿದ್ದಲ್ದೆ ಕೊಲೆ ಬೇರೆ ಮಾಡಿದ್ದಾರೆ. ನಮ್ಮಲ್ಲಿರೋ ಜನಕ್ಕೆ ಅಂತ ಧೈರ್ಯ ಇಲ್ಲ. ಕ್ಷಮಿಸಿ ಮಿಸಸ್ ಗುಪ್ತಾ, ಪೊಲೀಸ್ ಇನ್ವೆಸ್ಟಿಗೇಷನ್ ರೀತಿನೇ ಬೇರೆ, ನನ್ ರೀತಿನೇ ಬೇರೆ. ನಾನು ಯಾಕೆ ನಿಮ್ಮನ್ನ ಕೆಲಸದವ್ರ ಬಗ್ಗೆ ಕೇಳಿದೆ ಅಂದ್ರೆ, ಕೊಲೆಯ ಸಮಯದಲ್ಲಿ ಅವ್ರು ಎಲ್ಲಿದ್ರು ಅಂತ ತಿಳ್ಕೊಳ್ಳೋದಿಕ್ಕೆ. ಸಾರಿ ಮಿಸ್ಟರ್ ಧರ್ಮ, ನಾನು ಆವೇಶದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಅಲ್ಲ, ನೀವೇ ಯೋಚನೆ ಮಾಡಿ. ಮನೆ ಆಚೆ ವಾಚ್ಮನ್ ಕೊಲೆ ಆಗಿದೆ, ದರೋಡೆಕಾರರು ಬಾಗ್ಲು ಹೊಡೆದು ಒಳಗ್ ನುಗ್ಗಿ ನೆಕ್ಲೆಸ್ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಅಂದ್ಮೇಲೆ ಅದ್ ಮನೇಲಿರೋರು ಮಾಡಕ್ಕೆ ಹೇಗ್ ಸಾಧ್ಯ? ಅದನ್ನ ಹೊರಗ್ನವರೇ ಮಾಡಿರ್ಬೋದಲ್ಲ. ಸರಿ, ನೀವು ಹೇಳಿದಾಗೆ ಇದೆಲ್ಲ ಹೊರಗಡೆ ವ್ಯಕ್ತಿಗಳ ಕೈವಾಡನೂ ಇರಬಹುದು, ಇಲ್ದೇನೂ ಇರಬಹುದು. ನಿಮ್ಗೆ ಯಾರಾದ್ರೂ ಹೊರಗಡೆ ವ್ಯಕ್ತಿ ಬಗ್ಗೆ ಸಂಶಯ ಇದೆಯಾ? ಇಲ್ಲ, ಅಂಥವ್ರು ಯಾರು? ಹಾ ಹೌದು, ಒಬ್ಬ ವ್ಯಕ್ತಿ ಇದಾನೆ ಧರ್ಮ. ಅವನ ಹೆಸರು ರಮೇಶ್ ಅಂತ. ರಮೇಶ್? ಯಾವ ರಮೇಶ್? ಏನ್ ಮಾಡ್ಕೊಂಡಿದ್ದಾರೆ? ರಮೇಶ್ ಒಬ್ಬ LIC ಏಜೆಂಟ್. ನಮ್ಮ ಮನೆಯವರಿದ್ದಾಗ ಆಗಾಗ ಬರ್ತಾ ಇದ್ದ. ಅಂದ್ರೆ ಈಗ ಬರೋದಿಲ್ವಾ? ನಮ್ಮ ಯಜಮಾನ್ರು ಸತ್ತು ಹೋದ್ಮೇಲೆ ಅವ್ರ ಪಾಲಿಸಿ ಎಲ್ಲ ಕ್ಲೋಸ್ ಆಯ್ತು. ಆಮೇಲೆ ಅವ್ನು ಬರೋದ್ ಕಮ್ಮಿ ಮಾಡ್ದ. ನಿಮ್ ಹೆಸರಿಗೆ ಪಾಲಿಸಿ ಮಾಡಿಸ್ಕೊಡಿಲ್ವಾ? ಸದ್ಯಕ್ ಬೇಡ ಅಂತ ಸುಮ್ನಾಗ್ಬಿಟ್ಟೆ. ಐ ಸಿ. ಅವ್ರ ಸ್ವಭಾವ ಹೇಗೆ? ಎಲ್ಲಾ ಏಜೆಂಟ್ಗಳ ಹಾಗೇನೆ, ಕೆಲ್ಸ ಆಗ್ಬೇಕು ಅಂದ್ರೆ ಮಾತ್ರ ಬೆಣ್ಣೆ ಅಂತ ಮಾತು, ಇಲ್ಲ ಅಂದ್ರೆ ಮಹಾನ್ ಹೊರಟ. ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾ ಇದ್ದ ಅವನು. ಅದಕ್ಕೆ ನಾನನ್ನ ದೂರ ಇಟ್ಬಿಟ್ಟೆ. ಯಾಕಾಗ ಹೇಳ್ತಿದ್ದೀರಾ? ನಿಮ್ ಜೊತೆ ಯಾವತ್ತಾದ್ರೂ ಹಾಗೆ ನಡ್ಕೊಂಡಿದ್ರಾ? ಹಾಗೇನಾದ್ರೂ ಇದ್ರೆ ದಯವಿಟ್ಟು ತಿಳಿಸಿ. ಹೌದು, ಇಲ್ದಿದ್ರೆ ನಾನೇ ಸುಮ್ನೆ ಬೇರೆಯವ್ರ ಮೇಲೆ ಅಪವಾದ ಹೊರಿಸ್ಲಿ? ನನ್ ಗಂಡ ಸತ್ ಮೇಲೆ ನನ್ ಕೊಡ್ಬೇಕಾದ ಹಣನ ಅವನ್ ನನಗ್ ಕೊಡೋಕೆ ಎಷ್ಟು ಹೊಟ್ಟೆವರಿ ಪಟ್ಕೊಂಡ ಗೊತ್ತಾ? ಸರಿ, ಹಣ ಬಂದ್ಮೇಲಾದ್ರೂ ನಿಮ್ ಹೆಸರಲ್ಲಿ ಪಾಲಿಸಿ ಮಾಡ್ಸಿ ಅಂದ. ನಾನ್ ಈಗ್ಲೇ ಬೇಡ ಅನ್ನೋದಕ್ಕೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ದ. ಹಾಗ ಸಮಾಚಾರ. ಆಮೇಲೆ? ಅಷ್ಟೇ ಇಲ್ಲ ಮಿಸ್ಟರ್ ಧರ್ಮ, ನನ್ನ ಹತ್ರ ಇರೋ ಡೈಮಂಡ್ ನೆಕ್ಲೆಸ್ ಇನ್ಶೂರೆನ್ಸ್ ನ ನಾನ್ ಬೇರೆಯವ್ರ ಕೈಲಿ ಮಾಡಿಸ್ದೆ. ಆ ವಿಷಯ ಇವನಿಗೆ ಗೊತ್ತಾಗಿ ಮತ್ತೆ ಬಂದು ಮನೇಲಿ ಗಲಾಟೆ ಮಾಡಿ ಹೋದ. ಆ ಡೈಮಂಡ್ ನೆಕ್ಲೆಸ್ ಹೆಚ್ಚು ದಿನ ನಿಮ್ಮಲ್ಲಿ ಇರೋಲ್ಲ ಅಂತ ಶಾಪ ಹಾಕ್ಬಿಟ್ಟು ಹೋದ. ಈಗ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅವ್ನ್ ಯಾಕೆ ಹಾಗೆಲ್ಲ ಹೇಳ್ಬಿಟ್ಟು ಹೋದ ಅಂತ. ಇಷ್ಟೆಲ್ಲ ವಿಷಯ ಇರುವಾಗ ನೀವು ಪೊಲೀಸ್ನವ್ರಿಗೆ ಯಾಕೆ ಇದನ್ನೆಲ್ಲ ತಿಳಿಸ್ಲಿಲ್ಲ? ಪೊಲೀಸ್ನವ್ರು ಒಂದೇ ದಿನದಲ್ಲಿ ಒದ್ದು ಬಾಯಿ ಬಿಡಿಸ್ತಾ ಇದ್ರು. ಅದು ಅದು ಅವನನ್ನ ಪರವಾಗಿಲ್ಲ ಹೇಳಿ. ನನಗೆ ಗೊತ್ತಿರೋ ಎಲ್ಲಾ ವಿಷಯಗಳು ಅವಳಿಗೂ ಗೊತ್ತಿರುತ್ತೆ. ಅವಳು ನನ್ನ ಪರ್ಸನಲ್ ಅಸಿಸ್ಟೆಂಟ್. ಬ್ಲಾಕ್ ಮೇಲ್ ಮಾಡ್ತಿದ್ದ. ಏನು ಬ್ಲಾಕ್ ಮೇಲಾ? ಹೌದು. ನಾನು ಎಲ್ಲಿ ಅವನ ಹೆಸರು ಹೇಳಿದ್ರೆ ಅವ್ನು ನನ್ನ ವಿಷಯನ ಪೊಲೀಸ್ನವ್ರಿಗೆ ಹೇಳ್ಬಿಡ್ತಾನಂತ ನಾನು ಸುಮ್ಮನಾದೆ.
ಏನದು ನೀವು ಮರ್ಯಾದೆ ಹೋಗುವಂತ ಗುಟ್ಟು ಅನ್ನೋದನ್ನ ಕೇಳ್ಬೋದಾ? ಕೇಳ್ಬಹುದು ಮಿಸ್ಟರ್ ಧರ್ಮ. ನಾನು ಆ ವಿಷಯ ನಿಮ್ಗೆ ಹೇಳಿದ್ರೆ ಆ ಗುಟ್ಟು ನಿಮ್ ಹತ್ರ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಒಬ್ಬ ಮಗಳಿದ್ದಾಳೆ. ಅವಳು ಊಟಿ ಕಾನ್ವೆಂಟ್ ಅಲ್ಲಿ SLC ಓದ್ತಿದ್ದಾಳೆ. ಏನು, ನಿನಗೆ SLC ಓದ್ತಿರೋ ಮಗಳಿದ್ದಾಳ? ಆದ್ರೆ ನೀವು ಮದುವೆ ಆಗಿ ಅಷ್ಟು ವರ್ಷಗಳೇ ಆಗಿಲ್ವಲ್ಲ? ಅವಳು ನಾನು ಮದುವೆ ಆದ ಗಂಡನಿಗೆ ಹುಟ್ಟೋಳಲ್ಲ. ಅದಕ್ಕೂ ಮುಂಚೆ ನಾನು ಕಾಲೇಜಲ್ಲಿ ಒಬ್ಬರನ್ನ ಪ್ರೀತಿಸುವಾಗ. ಕ್ಷಮಿಸಿ, ನೀವು ಬೇಜಾರು ಮಾಡ್ಕೊಳ್ತಿದ್ರೆ ಒಂದು ವಿಷಯ. ಅದೇನು ಅಂತ ಕೇಳಿ. ಮತ್ತೆ ನೀವು ಅವರನ್ನೇ ಮದುವೆ ಆಗ್ಬೋದಿತ್ತಲ್ಲ? ನಾನು ಅವರನ್ನೇ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಆದ್ರೆ ನಾವೊಂದು ಅನ್ಕೊಂಡ್ರೆ ವಿಧಿ ಒಂದಾಡುತ್ತಲ್ಲ. ಅಂದ್ರೆ ಇದೆಲ್ಲ ವಿಧಿ ಆಟ ಅಂತ ಹೇಳಿದೆ. ಪರೀಕ್ಷೆ ಮುಗಿದ್ಮೇಲೆ ನಾವಿಬ್ರು ಮದುವೆ ಮಾಡ್ಕೋಬೇಕು ಅಂತಿದ್ವು. ಆದ್ರೆ ಅಷ್ಟರಲ್ಲಿ ಆಕ್ಸಿಡೆಂಟ್ ಅಲ್ಲಿ ಅವ್ರು ಹೊಟ್ಟೋದ್ರು. ನನ್ನ ಹೊಟ್ಟೆಲಿ 6 ತಿಂಗಳ ಮಗು ಬೆಳೀತಿತ್ತು. ಮಗುನ ತೆಗೆಸ್ಬಿಡ್ಬೋದಿತ್ತಲ್ಲ ಮೇಡಮ್? ಹಾಗ್ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಎಲ್ಲಿ ಈ ವಿಷಯ ನಮ್ ತಾಯಿಗೂ ತಂದೆಗೂ ಗೊತ್ತಾಗಿ ರಾದ್ಧಾಂತ ಆಗ್ಬಿಡುತ್ತೋ ಅಂತ ನಾನೇ ಖುದ್ದಾಗ ಅಬಾರ್ಷನ್ ಮಾಡ್ಸೋಣ ಅಂತ ಡಾಕ್ಟರ್ ಹತ್ರ ಹೋದೆ. ಅದಕ್ಕೆ ಡಾಕ್ಟರ್ ಅಂದ್ರು, ಈಗ ತುಂಬಾ ಲೇಟ್ ಆಗೋಗಿದೆ, ಈಗ ಅಬಾರ್ಷನ್ ಮಾಡಿದ್ರೆ ನಿಮ್ ಪ್ರಾಣಕ್ಕೆ ಅಪಾಯ ಅಂತ ಹೇಳಿದ್ರು. ಅದಕ್ಕೆ ಗುಟ್ಟಾಗಿ ಹಡಿಬೇಕಾಯ್ತು. ಈ ವಿಷಯ ರಮೇಶ್ ಗೊತ್ತಾದಾಗಿಂದ ಅವನ್ ನನ್ನನ್ನ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡ್ದ. ಐ ಆಮ್ ಸಾರಿ ಮೇಡಮ್, ನಿಮ್ ಹಸ್ಬೆಂಡ್ ಬದುಕಿರೋರ್ಗೇನೋ ಸರಿ, ಆದ್ರೆ ಅವ್ರು ತೀರ್ಕೊಂಡ್ಮೇಲೂ ನೀವ್ ಯಾಕೆ ರಮೇಶ್ ಬ್ಲಾಕ್ ಮೇಲ್ಗೆ ಸೊಪ್ಪಾಗ್ತಿದ್ದೀರಾ? ಯಾಕೆಂದ್ರೆ ಈ ವಿಷಯ ನನ್ ಮಗಳಿಗೆ ಗೊತ್ತಾಗ್ಬಿಡುತ್ತೋ ಅಂತ. ನಾನಿಲ್ಲಿ ಗುಪ್ತ ಅವ್ರನ್ನ ಮದ್ವೆ ಆಗಿರೋದು ನನ್ ಮಗಳಿಗೆ ಗೊತ್ತಿಲ್ಲ. ಒಂದ್ ವೇಳೆ ಈ ವಿಷಯ ನನ್ ಮಗಳಿಗೆ ಗೊತ್ತಾದ್ರೆ ಅವಳು ನನ್ನ ಬಗ್ಗೆ ಏನ್ ತಿಳ್ಕೊಳ್ಳಲ್ಲ ಹೇಳಿ. ಅದಕ್ಕೆ ಅದು ಅಲ್ಲದೆ ಈ ಪೊಲೀಸ್ನವ್ರ ವಿಷಯ ಗೊತ್ತಾದ್ರೆ ಅವ್ರು ಎಲ್ಲಿ ಹೋಗಿ ನನ್ ಮಗಳನ್ನ ಡಿಸೈಡ್ ಮಾಡಿ ಏನೇನ್ ವಿಚಾರಿಸ್ತಾರೋ ಅಂತ. ಈಗ ಅವಳು SLC ಬೇರೆ. ಅದಕ್ಕೆ ರಮೇಶ್ ಮೇಲೆ ನನ್ಗೆ ಅನುಮಾನ ಇದ್ರು ಪೊಲೀಸ್ನವ್ರ ಹತ್ರ ಹೋಗದೆ ಸುಮ್ಮನೆ ಇದ್ದೀನಿ. ಅಂದ್ರೆ ಈಗ ಪೊಲೀಸ್ನವ್ರು ಗೊತ್ತಾದ ಹಾಗೆ ಆ ರಮೇಶ್ ಹತ್ರ ನೆಕ್ಲೆಸ್ ಇದೆಯೋ ಇಲ್ವೋ ಅನ್ನೋದನ್ನ ನಾನು ಪತ್ತೆ ಹಚ್ಚಬೇಕು. ಆಮ್ ಐ ರೈಟ್? ಯು ಆರ್ ರೈಟ್ ಮಿಸ್ಟರ್ ಧರ್ಮ. ಆದ್ರೆ ಒಂದ್ ವೇಳೆ ರಮೇಶ್ನ ಡೈಮಂಡ್ ನೆಕ್ಲೆಸ್ ಕದ್ದಿರೋದು ಅಂತ ಗೊತ್ತಾದ್ರೆ ಆಗೇನ್ ಮಾಡ್ತೀರಾ ಮೇಡಮ್? ಆಗ್ಲಾದ್ರೂ ಪೊಲೀಸರಿಗೆ ಈ ವಿಷಯ ತಿಳಿಸ್ಲೇಬೇಕಲ್ವಾ? ಒಂದ್ ವೇಳೆ ಅವನು ವಜ್ರದ ನೆಕ್ಲೆಸ್ ಕದ್ದಿರೋದು ನಿಜ ಆಗಿದ್ರೆ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡು ಅವನು ಜೈಲ್ಗೆ ಹೋಗ್ತಾನೆ. ಆದ್ರೆ ಅವನದೇನು ಕೈವಾಡ ಇಲ್ಲದೆ ಇದ್ರೆ ಅದರಿಂದ ನಿಮ್ಗೇನು ತೊಂದರೆ ಆಗಲ್ಲ. ನಿಜವಾಗ್ಲೂ ಯುವರ್ ಜೀನಿಯಸ್ ಮಿಸ್ಟರ್ ಧರ್ಮ. ಒಂದ್ ನಿಮಿಷ, ಯಾರು ಬಂದಿರೋ ಹಾಗಿದೆ, ಬನ್ನಿ ನೋಡೋಣ. ಸರ್, ಇವ್ರು ಏನ್ ಹೇಳ್ತಿದ್ದಾರೆ ಅನ್ನೋದು ನಂಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಅಲ್ಲ, ವಜ್ರದಾರ ಯಾರು ತಗೊಂಡಿದ್ದಾರೆ ಅಂತ ತಿಳಿದಿದ್ರು ಅದನ್ನ ಪೊಲೀಸರಿಗೆ ಹೇಳೋ ಆಗಿಲ್ಲ ಅಂತಾರೆ. ಈಗ ವಿಧವೆ ಆಗಿರೋ ಅವರು ನಿಲ್ಲೋಕೆ ಮಿಸ್ಟರ್ ಧರ್ಮ, ಇವ್ರ ಇನ್ಶೂರೆನ್ಸ್ ಆಫೀಸರ್ಸ್. ಇವ್ರ ಶಣೈ ಅಂತ, ಇವ್ರ ಜನಾರ್ದನ್ ಅಂತ. ಮಿಸ್ಟರ್ ಧರ್ಮ. ಹಲೋ ಸರ್. ಹಲೋ ಹಲೋ. ಏನ್ ಮಿಸಸ್ ಗುಪ್ತಾ ಅವರೇ, ಪತ್ತೆದಾರನ ಕರ್ಸ್ಬಿಟ್ಟಿದ್ದೀರಾ? ಯಾಕೆ ನಾವು ನಿಮಗೆ ಆ ಡೈಮಂಡ್ ನೆಕ್ಲೆಸ್ ನ ಇನ್ಶೂರೆನ್ಸ್ ಹಣ ಕೊಡೋದು ಬೇಡವಾ? ಮಿಸ್ಟರ್ ಶಣೈ, ನೀವು ಕೊಡೋ 1 ಕೋಟಿ ರೂಪಾಯಿಗಿಂತ ನನಗೆ ನನ್ನ ಡೈಮಂಡ್ ನೆಕ್ಲೆಸ್ಸೇ ಮುಖ್ಯ. ಹಬ್ಬ ಕೋಟಿ ರೂಪಾಯಿ ಬೇಡ ಅನ್ನೋರು ನೀವು ಒಬ್ಬರಾದ್ರೂ ಇದ್ದೀರಲ್ಲ. ಮಿಸಸ್ ಗುಪ್ತಾ, ಧರ್ಮ ಬಂದಾಯ್ತಲ್ಲ, ನಿಮ್ಗೆ ದುಡ್ಡು ಸಿಗಲ್ಲ, ನೆಕ್ಲೆಸ್ ಸಿಗುತ್ತೆ. ನಾನ್ ದುಡ್ಡಿಗೆ ಯಾವತ್ತೂ ಬೆಲೆ ಕೊಟ್ಟವಳಲ್ಲ. ನನ್ ಗಂಡಿನ ನೆನಪಿಗೋಸ್ಕರ ಆ ನೆಕ್ಲೆಸ್ ನಾನು ಇಟ್ಕೊಂಡಿದ್ದೆ. 1 ಮಿನಿಟ್ ಧರ್ಮ, ಬನ್ನಿ. ಸರಿ ಮಿಸಸ್ ಗುಪ್ತಾ, ನೆಕ್ಲೆಸ್ ಸಿಕ್ಕರೆ ಫೋನ್ ಮಾಡಿ, ಇಲ್ದಿದ್ರೆ ನಾವು ನಮ್ ಕೆಲಸ ಮಾಡ್ತೀವಿ. ಸರ್, ಈ ಆರ್ತಿ ಗುಪ್ತಾ ಆ ನೆಕ್ಲೆಸ್ ಬಗ್ಗೆ ಅಷ್ಟೊಂದು ಯಾಕೆ ಯೋಚನೆ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಹೇಗಿದ್ರು ಇನ್ಶೂರೆನ್ಸ್ ಹಣ ಬಂದೇ ಬರುತ್ತಲ್ವಾ? ಆದ್ರೂ ಅದನ್ನ ಹುಡುಕಿಸ್ಲೇಬೇಕು ಅಂತ ನಿಮಗ್ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ನಿಮ್ಮನ್ ಕರ್ಸಿದ್ದಾರೆ. ನಿಜವಾಗೂ ಇದನ್ನೆಲ್ಲ ಅವ್ರ ಗಂಡನ ಮೇಲೆ ಪ್ರೀತಿಗೋಸ್ಕರ ಮಾಡ್ತಿದಾರಾ ಅಲ್ವಾ? ಮೇಘಾ, ಈ ಡಿಸ್ಕಷನ್ ನಾವು ನಮ್ಮ ಆಫೀಸಲ್ಲಿ ಇಟ್ಕೊಂಡ್ರೆ ಹೇಗಿರುತ್ತೆ? ಸಾರಿ ಸರ್. ಇಟ್ಸ್ ಓಕೆ ಮೇಘಾ, ನೀನ್ ಹೇಳ್ತಿರೋದು ಒಂದ್ ಕಾರ್ನರ್ ಇಂದ ಸರಿ ಅನ್ಸಿದ್ರು ಇನ್ನೊಂದು ಕಾರ್ನರ್ ಇಂದ ಯೋಚನೆ ಮಾಡೋದು ನೀನ್ ಕಲಿಬೇಕು. ಓಕೆ, ಎಲ್ಲಿ ಹೋದ್ರು ಇವರು? ಸ್ಲೀಪಿಂಗ್ ಟ್ಯಾಬ್ಲೆಟ್. ಓ ಸರ್, ಇದು ಸ್ಲೀಪಿಂಗ್ ಟ್ಯಾಬ್ಲೆಟ್ ಅಲ್ವಾ? ಧರ್ಮ, ಅವ್ರನ್ನ ಕಳಿಸ್ಬಂದೆ. ಹೌದಾ? ಓಕೆ, ನಾವು ಹೊರಡಕ್ ಮುಂಚೆ ನಿಮ್ ಕೆಲಸದವ್ರನ್ನ ಒಂದ್ಸಾರಿ ನೋಡ್ಬೋದಾ? ಓ ಶ್ಯೂರ್. ಆದ್ರೆ ಒಂದ್ ಕಂಡೀಷನ್, ನಾನು ಅವ್ರಿಗೆ ಕೆಲವು ಕ್ವಶನ್ಗಳನ್ನ ಕೇಳ್ತೀನಿ, ನೀವು ಮಧ್ಯೆ ಮಾತಾಡಬಾರ್ದು. ಅದಕ್ಕೇನಂತೆ, ನಡೀರಿ.
ರಾಮಭಟ್ರೆ, ಸರ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಇಲ್ಲಿ? ಬರೋಬ್ಬರಿ 10 ವರ್ಷ ಆಗೈತ್ ನೋಡ್ರಿ. 10 ವರ್ಷ ಅಂದ್ರೆ ಅಮ್ಮ ಅವ್ರು ಮದುವೆ ಆಗೋಕ್ಕೂ ಮುಂಚೆಯಿಂದ ಕೆಲಸ ಮಾಡ್ತಿದ್ದೀರಿ ಅಂತ ಆಯ್ತು. ಹೂನ್ರಿ. ಕಳವಾಗಿರೋ ನೆಕ್ಲೆಸ್ ನ ನೀವು ಯಾವತ್ತಾದ್ರೂ ನೋಡಿದ್ರಾ? ಹೂನ್ರಿ ಸರ, ನಾನೇ ಅಮ್ಮವ್ರ ಕುತ್ತಿಗೆಯಾಗೆ ಬಹಳ ಸತಿ ನೋಡಿನ್ರಿ. ಇನ್ನು ಎಷ್ಟೋ ಸತಿ ತಿಜೋರಿಯಾಗಿಟ್ಟು ಕೀಲಿ ಹಾಕಿನ್ರಿ. ಏನು ಬೀರು ಒಳಗಡೆ ಇಡೋದಕ್ಕೆ ನಿಮ್ ಕೈಲಿ ₹1,00,00,000 ನೆಕ್ಲೆಸ್ ಕೊಟ್ಟಿದ್ರಾ? ಅದ್ರಾಗ ಏನೈತ್ರಿ, ನಮ್ ಮೇಡಮ್ ಅವ್ರಿಗೆ ನನ್ನ ಮೇಲೆ ಭಾರಿ ವಿಶ್ವಾಸ ಐತಿ. ಅದನ್ನೇ ಬಂಡವಾಳ ಮಾಡ್ಕೊಂಡು ನೆಕ್ಲೆಸ್ ನ ಕದ್ದು ವಾಚ್ಮನ್ ನ ಕೊಂದ್ಬಿಟ್ರಾ? ಏ ಇಲ್ರಿ ಸರ, ನಾನು ಅವ್ರ ಕೊಲೆ ಮಾಡಿಲ್ರಿ. ಹಾಗಾದ್ರೆ ನಿನ್ನೆ ರಾತ್ರಿ 12 ಗಂಟೆವರೆಗೂ ನೀವೇನ್ ಹೊರಟೋಗಿದ್ರಿ? ಸರ್ ಅದು ಏನಾಯ್ತಂದ್ರೆ ಸರ್ ಅದು ನಾನು ಏನು ನಿನ್ನೆ ರಾತ್ರಿ 12 ಗಂಟೆವರೆಗೂ ರಾಮ್ ಭಟ್ ಮನೇಲಿರ್ಲಿಲ್ವಾ? ಹೊರಗಡೆ ಹೋಗಿದ್ನಾ? ಮಿಸಸ್ ಗುಪ್ತಾ ಪ್ಲೀಸ್ ಹೇಳಿ. ಮಿಸ್ಟರ್ ರಾಮ್ ಭಟ್, ನಿನ್ನೆ ರಾತ್ರಿ ಎಲ್ಲಿ ಹೋಗಿದ್ರಿ? ಸರ್ ಅದು ಏನಾಯ್ತಂದ್ರೆ ಸರ್ ಅದು ರಿಲ್ಯಾಕ್ಸ್ ಅದನ್ನು ನಾನೇ ಹೇಳ್ಬಿಡ್ತೀನಿ. ಸೆಕೆಂಡ್ ಶೋ ಫಿಲಮ್ಗೆ ಒಂದ್ ಹೆಣ್ಣಿನ ಕರ್ಕೊಂಡು ಹೋಗೋದು ಅಂಥ ದೊಡ್ಡ ಅಪರಾಧ ಏನಲ್ಲ ಬಿಡಿ. ಸರ್ ನಾನ್ ಸೆಕೆಂಡ್ ಶೋ ಸಿನಿಮಾ ಹೋಗಿದ್ದು ಕರೆ ರೀ ಸಾಹೇಬ್ರೆ, ಆದ್ರೆ ನಾ ಕೊಲೆ ಮಾಡಿಲ್ರಿ. ತಿಜೋರಿಯಾಗಿ ನೆಕ್ಲೆಸ್ ನಾ ಕದ್ದಿಲ್ರಿ, ನನ್ ನಂಬ್ರಿ ಸಾಹೇಬ್ರ. ಸರಿ, ನೀವ್ ಕೊಲೆ ಮಾಡಿಲ್ಲ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಆ ಕಳ್ಳ ವಾಚ್ಮೆನ್ ನ ಕೊಲೆ ಮಾಡಿ ಬಾಗಿಲ್ನ ಒಡೆದು ಒಳಗಡೆ ನುಗ್ಗಿ ನೆಕ್ಲೆಸ್ ಕದ್ದಿದ್ದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಗಿರಿ ಭಟ್ರೆ? ಸರಿ, ನೀನ್ ಹೋಗಿ. ಶರಣ್ರಿ. ಶಾಂತಮ್ಮ, ಶಾಂತಮ್ಮ, ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಒಂದ್ 5-6 ವರ್ಷದಿಂದ ಇರ್ಬೋದು ಸರ್. ಆ ನೆಕ್ಲೆಸ್ ನ ಯಾವಾಗಾದ್ರೂ ನೋಡಿದ್ರಾ? ಅಮ್ಮವ್ರು ಹಾಕೊಂಡಿದ್ನ ನೋಡಿದ್ದೆ. ಸರಿ, ನೀವು ಹೋಗಿ. ಹಂಗಿದ್ರೆ ನಾವು ಹೋಗ್ಲಾ ಸರ್? ಅಂದ್ರೆ ಇನ್ನೇನಾದ್ರೂ ಹೇಳೋದೈತಾ? ಅಯ್ಯೋ ಇಲ್ಲ, ನೀವ್ ಇನ್ನೇನಾದ್ರು ಕೇಳ್ತೀರಾ ಅನ್ಕೊಂಡಿದ್ದೆ. ಇನ್ನೇನಿಲ್ಲ, ಹಾಗೇನಾದ್ರೂ ಇದ್ರೆ ಮತ್ತೆ ಹೇಳ್ ಕಳಿಸ್ತೀನಿ, ನೀವು ಹೋಗಿ. ಸರಿ. ಮಿಸಸ್ ಗುಪ್ತಾ, ನಿಮ್ ಪೇಯಿಂಗ್ ಗೆಸ್ಟ್ ದಿನೇಶ್ ಅವ್ರನ್ನ ನೋಡ್ಬೋದಾ? ನೋಡ್ಬೋದು, ಆದ್ರೆ ನಿನ್ನೆ ರಾತ್ರಿ ಕೆಲ್ಸಕ್ಕೆ ಹೋದವರು ಇನ್ನೂವರೆಗೂ ಬಂದಿಲ್ಲ. ಐ ಸಿ. ಆದ್ರೆ ನೀವು ಅವ್ರ ಬಗ್ಗೆ ಅನುಮಾನ ಪಡೋ ಹಾಗೆ ಇಲ್ಲ. ಈಸ್ ವೆರಿ ನೈಸ್ ಜೆಂಟ್ಲ್ಮನ್. ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತಾವಾಯ್ತು, ತನ್ನ ಕೆಲ್ಸ ಆಯ್ತು. ರಾತ್ರಿ ಕೆಲಸ ಮಾಡ್ಬಿಟ್ಟು ಬಂದು ಬೆಳಗ್ಗೆ ಮಲ್ಕೊಂಡ್ರೆ ಮತ್ತೆ ಎದ್ದೇಳೋದು ಸಾಯಂಕಾಲಕ್ಕೇನೆ. ಅಂದ್ರೆ ಒಂಥರ ನಿಶಾಚರ ಜೀವಿ ಏನೇ? ಹೌದು. ಈಗಿನ ಕಾಲದವ್ರು ನೋಡಿ, ಹೆಚ್ಚು ದುಡ್ಡು ಬರುತ್ತೆ ಅಂದ್ರೆ ಏನು ನೋಡಲ್ಲ, ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ನೀವು ಹೇಳೋದು 100% ಸತ್ಯ. ಸರಿ, ದಿನೇಶ್ ಬಂದ ತಕ್ಷಣ ನನಗೊಂದು ಕಾಲ್ ಮಾಡ್ತೀರಲ್ಲ? ಓ ಖಂಡಿತವಾಗಿ. ಓಕೆ, ಏನಾದ್ರೂ ವಿಷಯ ಇದ್ರೆ ಹೇಳಿ, ಬರ್ತೀವಿ. ಓಕೆ. ಅಲ್ಲ, ಕಾಲ್ ಸೆಂಟರ್ ಕೆಲಸ ಮಾಡದ ನೀನು? ಕಾಲ್ ಸೆಂಟರ್ ಕೆಲಸ ಮಾಡಿದ್ರು ದುಡ್ಡುಗೋಸ್ಕರ ತಾನೆ. ನನ್ ತವನು ದುಡ್ಡು ಐತೆ, ಬತ್ತೀಯಾ? ಏಯ್, ಯಾಕೋ ತಿಂಡಿ ಹೆಚ್ಚಾಗಿದ್ಯಾ? ನಾನನ್ ಯಾರು ಅಂತ ತಿಳ್ಕೊಂಡಿದ್ಯಾ? ನೀನನ್ನ ಹುಡ್ಗಿ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಾನು ನಿನ್ ಕರೀತಾ ಇರೋದು. ಇವತ್ತಲ್ಲ ನಾಳೆ ನಿನ್ನ ಒತ್ಕೊಂಡೆ ಗೊತ್ತಾ? ಇನ್ನೊಂದ್ಸಲ ನನ್ ತಂಟೆಗ್ ಬಂದ್ರೆ ಸರಿ ಹೋಗಲ್ಲ. ನಾನ್ ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ಏನೋ ನಿನ್ನಂತ ಅವ್ರಿಗೆ ಎಲ್ರಿಗೂ ಹೊಡಿತೀನಿ. ನಾನ್ ಮನ್ಸು ಮಾಡಿದ್ರೆ ನಿನ್ ಕತೆ ಅಷ್ಟೇ. ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ ನಾನು? ನೀನು ಏನೋ ಮಾಡ್ತೀಯಾ? ಏನ್ ಮಾಡ್ತೀನಾ? ಈಗ ಏನಾಯ್ತು? ಎನಿ ಪ್ರಾಬ್ಲಮ್? ನೋಡಿ ಸರ್, ನಾನ್ ನಿಮ್ಗೋಸ್ಕರ ಇಲ್ಲಿ ಕಾಯ್ತಾ ಇದ್ರೆ ಈ ಲೋಫರ್ ಬಂದು ನನ್ನನ್ನು ಚುಡಾಯಿಸಿದಲ್ದೆ ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಓ, ನಿಮ್ಮನ್ನ ಹೊತ್ಕೊಂಡು ಹೋಗ್ತಾನಂತ? ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡೋಣ ಬಿಡು. ಸರ್, ದಯವಿಟ್ಟು ಮಾಡ್ಬೇಡಿ ಸರ್, ಪ್ಲೀಸ್ ಸರ್, ನನ್ ತಪ್ಪಾಯ್ ಸರ್, ಬಿಟ್ಬಿಡಿ ಸರ್, ಸರ್ ಪ್ಲೀಸ್ ಸರ್. ಅಂದ್ರೆ ಇವನ್ನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡೋದಿಲ್ವಾ ಸರ್? ಅದನ್ನೇ ಯೋಚನೆ ಮಾಡ್ತಿದ್ದೀನಿ ನಿಮಗ. ಮೊದ್ಲು ಇವನು ಯಾರು,
ಏನ್ ಮಾಡ್ತಿದ್ದೇನೆ ಅಂತ ವಿಚಾರಿಸೋಣ. ಒಂದ್ಸಲ ಬಿಟ್ಬಿಡಿ ಸರ್, ಖಂಡಿತವಾಗ್ಲೂ ಇಂಥ ಕೆಲಸ ಇನ್ನೊಂದ್ಸಲಿ ಮಾಡಕ್ಕಿಲ್ಲ ಸರ್. ಅದಿರ್ಲಿ, ನಿನ್ ಹೆಸರೇನು, ಏನ್ ಕೆಲಸ ಮಾಡ್ಕೊಂಡಿದ್ಯಾ? ಸರ್, ನನ್ನ ಹೆಸರು ರಾಜು ಅಂತ ಸರ್. ನಾನು ಡಂಬಲ್ ಕಂಪನಿಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೀನಿ ಸರ್. ಯಾವ ಕಂಪ್ನಿ ಇದೆ ಸರ್? ಅದೇ ಸರ್, ಡಂಬಲ್ ಕಂಪನಿ, ಮಲ್ಟಿನ್ಯಾಷನಲ್ ಕಂಪನಿ ಇದೆಯಲ್ಲ ಸರ್, ಅದು. ಸರ್, ಅಂದ್ರೆ ಆ ಪೇಯಿಂಗ್ ಗೆಸ್ಟ್ ದಿನೇಶ್ ಕೆಲಸ ಮಾಡ್ತಿದ್ದಾನಲ್ಲ, ಆ ಕಂಪನಿ. ಅಫ್ಕೋರ್ಸ್, ಎಸ್. ಅದಕ್ಕೆ ನಾನು ಆ ಕಂಪ್ನಿ ಹೆಸರನ್ನ ಇನ್ನೊಂದ್ಸಲಿ ವಿಚಾರಿಸಿದ್ದು. ಅಂದ್ರೆ ನಾವು ಹುಡುಕ್ತಿರೋ ಬಳ್ಳಿ ಕಾಲ್ಗೆ ತೊಡರ್ಕೊಳ್ತು ಅಂತ ಆಯ್ತು. ನನ್ಗೆ ಅರ್ಥ ಆಗ್ಲಿಲ್ಲ ಸರ್. ಅದು ನಿಮ್ಗೆ ಆಮೇಲೆ ಹೇಳ್ತೀನಿ. ಅಂದ್ರೆ ನಿನ್ನ ಪೊಲೀಸ್ನವ್ರಿಗೆ ಒಪ್ಪಿಸಬಾರ್ದು. ಹೌದು ಸರ್, ಪೊಲೀಸ್ನವ್ರನ್ನ ಕರಿಬೇಡಿ ಸರ್. ಪೊಲೀಸ್ನವ್ರಿಗೂ ಈ ವಿಷಯ ಹೋದ್ರೆ ನನ್ನ ಕೆಲಸನೇ ಹಾಳಾಗೋಯ್ತಾ ಸರ್. ನನ್ನ ಚುಡಾಯಿಸೋವಾಗ ಎಲ್ಲೋಗಿತ್ತು ಈ ಬುದ್ಧಿ. ಮೇಘ, ಹೌದು, ಜನರಿಗೆ ರಕ್ಷಣೆ ಕೊಡೋ ಸೆಕ್ಯೂರಿಟಿ ಆಗಿ ನೀನ್ ಇಂಥ ಕೆಲಸ ಮಾಡೋದು ತಪ್ಪು. ಹೌದು ಸರ್, ತಪ್ಪಾಗೋಯ್ ಸರ್. ಸರಿ, ನೀನ್ ಯಾವತ್ತೂ ಇಂಥ ಕೆಲಸ ಮಾಡಲ್ಲ ಅನ್ನೋದಾದ್ರೆ ನಿನ್ನ ಕ್ಷಮಿಸ್ತೀನಿ. ಖಂಡಿತವಾಗ್ಲೂ ಇಂಥ ತಪ್ಪು ನಾನು ಯಾವತ್ತೂ ಮಾಡಕ್ಕಿಲ್ಲ. ಗುಡ್. ಈಗ ನಿನ್ನಿಂದ ಒಂದು ಸಣ್ಣ ಇನ್ಫಾರ್ಮೇಶನ್ ಬೇಕಾಗಿತ್ತು, ಕೊಡ್ತೀಯಾ? ಸರ್, ನನ್ನಿಂದ ಇನ್ಫಾರ್ಮೇಶನ್ ಅದೇನು ಅಂತ ಕೇಳಿ ಸರ್. ನಿಮ್ಮ ಡಂಬಲ್ ಕಂಪ್ನಿಲಿ ಒಬ್ರು ಕೆಲಸ ಮಾಡ್ತಾರೆ, ಅವ್ರ ಬಗ್ಗೆ. ಅವ್ರು ಯಾರು ಅಂತ ಹೇಳಿ ಸರ್. ದಿನೇಶ್ ಅಂತ ಒಬ್ರು ನಿಮ್ ಕಂಪ್ನಿ ಕೆಲಸ ಮಾಡ್ತಾರೆ. ಅವ್ರು ನಿನ್ನೆ ಆಫೀಸಿಗೆ ಬಂದಿದ್ರಾ? ದಿನೇಶ್ ಅಂದ್ರೆ ಸರ್ ಸ್ವಲ್ಪ ದಪ್ಪನಾಗಿ ಹೊಟ್ಟೆ ಮುಂದೆ ಬಂದೈತಲ್ಲ, ಅವರ ಸರ್? ಹೊಟ್ಟೆ ದುಮಾನ? ಯಾಕೆ ಮೇಡಮ್, ನೀವು ಅವ್ರು ನೋಡಿಲ್ವಾ? ಅದೆಲ್ಲ ನಿನಗ್ ಬೇಡ. ಅವ್ರು ಹೇಗೆ ಸರ್? ಅವ್ನ್ ಮಹಾನ್ ಸೋಕಿದಲ್ಲ ಸರ್. ಅವನು ದಿನ ಕುಡಿಯೋದು, ದಿನಕ್ಕೆ ಕೂಡ ನುಡಿದ ಓಡಾಡೋದು, ಅವನ ಕೆಲಸ ಇದೆ ಸರ್. ಅವರು ನಿನ್ನೆ ಆಫೀಸಿಗೆ ಬಂದಿದ್ರಾ? ಇಲ್ಲ ಸರ್, ಅವ್ರು 2 ದಿವಸನೂ ಆ ಕಡೆ ಬಂದೇ ಇಲ್ಲ ಸರ್. ಯಾಕೆ ಸರ್? ನೋಡು, ತಿರ್ಗಾ ನಿನ್ ಬಾಲ ಬಿಚ್ಚಿದ್ಯಾ? ಯಾಕೆ ಏನು ಇವೆಲ್ಲ ನಿನ್ಗ್ಯಾಕೆ? ತಪ್ಪಾಯ್ ಸರ್, ಇನ್ನೊಂದ್ಸಲಿ ನಾ ಕೇಳಕ್ಕಿಲ್ಲ ಸರ್. ಸಾರಿ ಸರ್. ಸರಿ, ನೀನ್ ಹೋಗು. ಇನ್ನೊಂದ್ಸಲ ಹುಡುಗಿ ನೋಡಿದ್ರೆ ಚುಡಾಯಿಸ್ತೀಯಾ? ಇಲ್ಲ ಸರ್, ನಾ ಬರ್ತೀನಿ ಸರ್. ಬರ್ತೀನಿ ಮೇಡಮ್. ಬೇಗ ಇನ್ನೊಂದ್ಸಾರಿ ಈ ತರ ರಿಮೋಟ್ ಪ್ಲೇಸ್ ಅಲ್ಲೆಲ್ಲ ನಿಂತ್ಕೋಬೇಡ, ಗೊತ್ತಾಯ್ತಾ? ಸರಿ ಸರ್. ಬಾ ಹೋಗೋಣ, ತುಂಬಾ ಕೆಲಸ ಇದೆ. ಸರ್, ನಾವು ಆಟೋದಲ್ಲಿ ಯಾಕೆ ಬಂದಿದ್ದು? ಕಾರ್ ತಗೊಂಡ್ಬರ್ಬೋದಿತ್ತಲ್ಲ. ಮೇಘ, ನಾವು ಬಂದ್ ಗಲಿನ ನಿನ್ಗೆ ಅನಿಸ್ತೆ ತಾನೆ? ನಾವೇನಾದ್ರೂ ಕಾರ್ ತಗೊಂಡ್ಬಂದಿದ್ರೆ 1 ಕಿಲೋಮೀಟರ್ ದೂರ ನಿಲ್ಸ್ ಬರ್ಬೇಕಾಗಿತ್ತು. ಅದು ಅಲ್ಲದೆ ಇಂಥ ಜಾಗದಲ್ಲಿ ಜನರ ಕಣ್ಣೆಲ್ಲ ನಮ್ಮ ಮೇಲೆ ಇರುತ್ತೆ. ಅದರಿಂದ ನಮ್ ಕೆಲಸ ಕೆಡೋ ಚಾನ್ಸು ಇರುತ್ತೆ. ಕರೆಕ್ಟ್ ಸರ್, ಆದ್ರೆ ನಾವಿಲ್ಲಿ ಯಾಕೆ ಬಂದಿದಂತ ಹೇಳಲೇ ಇಲ್ಲ. ಥಿಂಕ್ ಮಾಡು, ನೀನು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ಯಾ? ಸರ್, ಬಹುಶಃ ಆ ರಮೇಶ್ ಇದನ್ನಲ್ಲ, LIC ಏಜೆಂಟ್, ಅವ್ನು ಹುಡ್ಕೊಂಡ್ ಬಂದಿದೀವಿ. ಬಹುಶಃ ಅಲ್ಲ, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ನೀನು ತುಂಬಾ ಚುರುಕಾಗಿ ಯೋಚನೆ ಮಾಡ್ತಿದ್ಯಾ. ಎಷ್ಟೇ ಆದ್ರೂ ನಿಮ್ಮ ಅಸಿಸ್ಟೆಂಟ್ ಅಲ್ವಾ, ಆದ್ರೆ ನಿಮ್ಮೊಂದೇ 0. ಯಾಕೆ ಮೇಘ ಹಾಗಂತ್ಯಾ? ಮತ್ತೇನೇನು ಸರ್, ನಾನೇನೋ LIC ಏಜೆಂಟ್ ರಮೇಶ್ ಮೇಲೆ ಡೌಟ್ ಇರೋದ್ರಿಂದ ಅವನ್ನೇ ಹುಡ್ಕೊಂಡು ಹೋಗ್ತಾ ಇದೀವಿ ಅಂತ ಗೆಸ್ ಮಾಡಿದೆ. ಆದ್ರೆ ನೀವ್ ನಿನ್ನೆ ಅದ್ ಹೇಗೆ ಆ ಕೆಲ್ಸದ ರಾಮ್ ಭಟ್ಟ ಸೆಕೆಂಡ್ ಶೋ ಫಿಲಮ್ಗೆ ಹೋಗಿದ್ದ ಅಂತ ಹೇಳಿದ್ರಿ, ಅದು ಹುಡುಗಿ ಜೊತೆನೋ ಅಂತ ಹೇಳಿದ್ರಲ್ಲ. ಹೌ ಇಟ್ಸ್ ಪಾಸಿಬಲ್? ನಿಮ್ಗೇನಾದ್ರು ಕನ್ಸ್ ಬಿದ್ದಿತ್ತಾ? ಪತ್ತೆದಾರರಿಗೆ ಕನಸು ಬೀಳಲ್ಲ ಮೇಘ. ಅವ್ರು ತಮ್ಮ ಕಣ್ಣು ಕಿವಿನ ಯಾವಾಗ್ಲೂ ತೆಕ್ಕೊಂಡೇ ಇರ್ಬೇಕು. ಅವತ್ತು ನಾವು ಆರ್ತಿ ಗುಪ್ತಾ ಮನೆಗೆ ಹೋಗಿದ್ದಾಗ ಅಲ್ಲಿ ಬಾಗ್ಲಲ್ಲಿ 2 ಉಂಡೆ ಮಾಡಿ ಸಿನಿಮಾ ಟಿಕೆಟ್ ಕಾಣಿಸ್ತು. ಅಂತ ಶ್ರೀಮಂತರ ಮನೇಲಿ ಸೆಕೆಂಡ್ ಶೋ ಸಿನಿಮಾ ಹೋಗೋ ಕೈಯಲ್ಲಿ ಯಾರಿಗಿರುತ್ತೇಳು? ಅದು ಲೋಕಲ್ ಥಿಯೇಟರ್ ಅಲ್ಲಿ. ಓ ಹೌದಲ್ಲ, ಟಿಕೆಟ್ ಸಿಕ್ಕಿದ್ರಿಂದ ಅವ್ನ್ ಫಿಲಮ್ಗೆ ಹೋಗಿದ್ದ ಅಂತ ಊಹಿಸಿದ್ರಿ. ಆದ್ರೆ ಅವ್ನ್ ಯಾವ್ದೋ ಹುಡುಗಿ ಜೊತೆ ಹೋಗಿದ್ದ ಅಂತ ಹೇಳಿದ್ರಲ್ಲ, ಅವ್ನ್ ಸ್ನೇಹಿತನ ಜೊತೆ ಹೋಗಿದ್ದ ಅನ್ಕೋಬೋದಿತ್ತಲ್ಲ. ಇದನ್ನ ನೀನ್ ಆ ಟಿಕೆಟ್ಗಳನ್ನ ಒಮ್ಮೆ ಸರಿಯಾಗಿ ನೋಡಿದ್ರೆ ಕೇಳ್ತಾನೆ ಇರ್ಲಿಲ್ಲ. ಹ, ಅದ್ರಲ್ಲಿ ಅಂತದೇನಿರುತ್ತೆ ಸರ್? ಟಿಕೆಟ್ ಮೇಲೆ ಏನು ಮೇಲು ಫಿಮೇಲ್ ಅಂತ ಬರ್ದಿರತ್ತಾ, ಇಲ್ಲ ಯಾರ್ಯಾರು ಹೋಗಿದ್ರು ಅಂತ ಬರ್ದಿರತ್ತಾ? ನೀನ್ ಹೇಳೋದೇನು ಸರಿ, ಅದ್ರಲ್ಲೇನು ಬರ್ದಿರಲ್ಲ. ಎಲ್ರಿಗೂ ಒಂದೇ ತರ ಟಿಕೆಟ್ಗಳನ್ನ ಕೊಡ್ತಾರೆ. ಆದ್ರೆ ಲವ್ವರ್ಗಳು, ಈ ರಾಮ್ಭಟ್ ನಂತವರು ಏನ್ ಮಾಡ್ತಾರೆ ಗೊತ್ತಾ? ಕಾರ್ನರ್ ಸೀಟ್ ತಗೋತಾರೆ. ಯಾಕೆ ಹೇಳು? ಕಾರ್ನರ್ ಸೀಟ್ ಅಲ್ಲಿ ಹುಡುಗಿರು ಕೂತ್ಕೊಂಡ್ರೆ ಯಾರಿಗೂ ಏನು ಗೊತ್ತಾಗಲ್ಲ. ಅದಕ್ಕೆ ಈ ರಾಮ್ಭಟ್ ಕೂಡ ಹಾಗೆ ಮಾಡಿದ್ದು. ಸರ್, ಇಷ್ಟೆಲ್ಲ ನನ್ ಹೊಳಿಲೇ ಇಲ್ಲ. ರಿಯಲಿ ಯು ಆರ್ ಜೀನಿಯಸ್. ಶಟ್ ಅಪ್ ಮೇಘ, ಕೆಲಸ ನೋಡು. ಅದೇ ಮನೆ, ನಾನು ಅಲ್ಲಿಗೆ ಬರೋದ್ ಬೇಡ. ಕೆಲಸ ಕೆಟ್ಟೋಗುತ್ತೆ. ನೀನ್ ಒಬ್ಳೆ ಹೋಗಿ ಅವನ್ ಸ್ವಭಾವ ಹೇಗೆ, ಅವನ್ ಇದಾನೋ ಇಲ್ವೋ ಅಂತ ತಿಳ್ಕೊಂಬ. ಓಕೆನಾ? ಸರಿ ಸರ್.
ಯಾರ ಮಲಿನಾ? ಅವ್ರಿಲ್ಲ. ಓ ಅವ್ರು ಇಲ್ವಾ? ಎಲ್ಲೋಗಿದ್ದಾರೆ ಸರ್? ಯಾರಿಗ್ ಗೊತ್ತು, ಅವ್ರೇನಂತ ಹೇಳೋಯ್ತಾರ? ಛೇ, ನೀವೇನ್ ಮಾಡಕ್ಕಾಗುತ್ತೆ ಬಿಡಿ ಸರ್. ಹೋಗ್ಲಿ, ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಕ್ಕಾಗತ್ತಾ ಸರ್? ಯಾರಿಗ್ರಿ ಗೊತ್ತು? ಅವ್ರು ಕುಡ್ಕೊಂಡು ನೈಟ್ 12 ಗಂಟೆಗೆ ಬರ್ಬೋದು. ಅಂತವ್ರ ಹತ್ರ ಏನ್ರಿ ಕೆಲಸ ನಿಮ್ಗೆ? ಸಾರಿ ಸರ್, ಬರ್ತೀನಿ. ಅಬ್ಬಾ, ಎಂತೆಂತ ಜನಗಳಿದ್ದಾರೆ ಸರ್. ಏನಾಯ್ತು ಮೀಗ? ಅಯ್ಯೋ ಆಗೋದೇನು, ಇನ್ನೊಂದ್ 2 ನಿಮಿಷ ನಾನು ಅಲ್ಲೇ ಇದ್ದಿದ್ರೆ ಆ ಪಕ್ಕದ ಮನೆ ಮನುಷ್ಯ ನನ್ನ ಹೊಡೆದೇ ಬಿಟ್ಟಿರೋನು. ಯಾಕಂತ ಅಷ್ಟಿಟ್ಟು ಅವನ್ಗೆ? ಅಯ್ಯೋ, ಆ ರಮೇಶನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ಸುತ್ತೆ ಸರ್. ಅವನು ಕುಡ್ಕೊಂಡು ರಾತ್ರಿ ಲೇಟ್ ಆಗಿ ಬರ್ತಾನಂತೆ, ಜೋರಾಗಿ ಜಗಳ ಆಡ್ತಾನಂತೆ, ಇನ್ನು ಏನೇನೋ. ಅದಕ್ಕೆ ನಾನು ಅವನ್ನ ಹುಡ್ಕೊಂಡು ಹೋಗಿದ್ದೀನಿ ಅಂತ ಗೊತ್ತಾದ ತಕ್ಷಣ ಆ ಪಕ್ಕದ ಮನೆ ನನ್ನೇ ಹೊಡಿಯಕ್ ಬಂದ್ಬಿಟ್ಟ ಮಾರಾಯ. ಹೋಗ್ಲಿ ಬಿಡು, ಬೇಜಾರ್ ಮಾಡ್ಕೋಬೇಡ. ರಮೇಶನ್ನ ನಾಳೆ ನೋಡಿದ್ರಾಯ್ತು. ಈಗ ಒಳ್ಳೆ ಕಾಫಿ ಕುಡಿದು ಆಫೀಸ್ಗೆ ಹೋಗೋಣ, ನಡಿ. ಅವರ ಆ, ಹಾಲ್ರಿ. ಆ. ರಾಂಬತ್, ನಿನ್ಗೇನ್ ಅನ್ಸುತ್ತೆ? ಯಾವ್ದ್ರ ಬಗ್ಗೆ ರೀ? ಅದೇ ಡೈಮಂಡ್ ನೆಕ್ಲೆಸ್ ಕದ್ದೋರ್ ಬಗ್ಗೆ. ಅಯ್ಯೋ ಅವರ, ನೀವ್ ಅದನ್ನ ಯಾಕೆ ಅಷ್ಟೊಂದು ಚಿಂತೆ ಮಾಡಕತ್ತೀರಿ? ಆ ಕಳ್ಳರನ್ನ ಹಿಡಿಯಕ್ಕೆ ಅಂತಲೇ ಪೊಲೀಸ್ನವ್ರು ಅದಾರೆ, ಆ ಧರ್ಮ ಅವ್ರಿದ್ದಾರೆ. ರಾಂಬಟ್, ಬೇಡ ಬೇಡ ಅಂದ್ರೂ ನನ್ ಮನ್ಸು ಅದ್ರ ಸುತ್ತಾನೆ ಸುತ್ತಾ ಇದೆ. ನನ್ ಮನ್ಸಿಗೆ ನೆಮ್ಮದಿನೇ ಇಲ್ಲ. ಯಾಕೆ ರಾಂಬಟ್, ಸುಮ್ಮನೆ ಇದೆಯಾ? ಅವರ, ನಿಮ್ಗೆ ಭಾರಿ ಆಯಾಸ ಆಗೈತೆ, ಸುಮ್ಮನ್ ಮಕ್ಕೋರಿ. ಸರಿ ರಾಂಬಟ್, ನೀನ್ ಹೋಗ್. ಸರಿ, ನಾವು ಹೋಗಿ ಮಕ್ಕತ್ತೀನ್ರಿ. ಹಲೋ. ಹಲೋ ಆರ್ತಿ. ಯಾರು? ಮಂಜುನಾಥ? ಹೌದು. ಏನ್ ವಿಷಯ ಫೋನ್ ಮಾಡಿರೋದು? ಅಣ್ಣಂಗ್ ಅರ್ಜೆಂಟ್ ಆಗ 50,000 ರೂಪಾಯಿ ಬೇಕಂತೆ. 50,000 ರೂಪಾಯಿನ? ಇಲ್ಲ ಅಂತ ಹೇಳು. ನಿಜವಾಗ್ಲೂ ಹಾಗೆ ಹೇಳ? ಹಾಗೆ ಹೇಳು, ಇಲ್ಲ ಅಂತಾನೆ ಹೇಳು. ಆದ್ರೆ ಅಣ್ಣ ಹೇಳಿದ್ರು ನೀನ್ ಫೋನ್ ಮಾಡಿ ಸಾಕು ಕೊಟ್ಟೇ ಕೊಡ್ತಾರೆ ಅಂತ. ನೀವು ನೋಡಿದ್ರೆ ಹೀಗೆ ಹೇಳ್ತಿದ್ದೀರಲ್ಲ. ಇಲ್ಲ ಅಂತ ಹೇಳು, ನನ್ನ ಹತ್ರ ಇಲ್ಲ ಅಂತ ಹೇಳು. ಏನು ರಪ್ಪನ ಮನೆ ಗಂಟು 50,000 ರೂಪಾಯಿ ಬೇಕಂತೆ. ಕೇಳಕ್ಕೊಂದು ಲಿಮಿಟ್ ಬಿಡ್ವಾ? ಯಾರು? ನಾನ್ರಿ ಅವರೇ, ಏನಾರ ಬೇಕಿತ್ತ? ಅಯ್ಯೋ, ಏನ್ ಮಾಡ್ತಿದ್ಯೋ? ಮಲ್ಕೊ ಅಂತ ಹೇಳಿದ್ನಲ್ಲ. ಏನಿಲ್ರಿ, ಶಾಂತವ ಹೊಂಟಿದ್ಲು, ಬಾಗ್ಲಾಕ ಕತ್ತಿದ್ದೆ. ಶಾಂತಮ್ಮ ಇಲ್ಲೇ ಇದ್ಲಾ? ಹೌದ್ರಿ, 2 ಪಾತ್ರೆ ಇತ್ತು, ಅದನ್ನ ಉಜ್ಜಿ ಈಗ ಮನೆಗೆ ಹೋದ್ಲ್ರಿ. ಇಷ್ಟೊತ್ತರ್ಗೂ ಯಾಕಿದ್ಲು ಅವಳು? ಸರಿ ಬಿಡು, ಹೋಗ್ ಮಲ್ಕೋ ಹೋಗು. ಸರಿ ರೀ ಅವರೇ, ಇನ್ನೇನು ಬೇಡಲ್ರಿ? ಬೇಡ, ಹೋಗು. ಸರಿ ರೀ. ಮೇಘ, ಯಾವ್ದಾದ್ರು ಫೋನ್ ಬಂದಿತ್ತಾ? ಇಲ್ವಲ್ಲ ಸರ್. ಮಿಸಸ್ ಗುಪ್ತಾ ನಿನ್ನೆಯಿಂದ ಫೋನೇ ಮಾಡಿಲ್ಲ. ಪೇಯಿಂಗ್ ಗೆಸ್ಟ್ ದಿನೇಶ್ ಬಂದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಹೌದು, ನಿನ್ನೆಯಿಂದ ದಿನೇಶ್ ಅಲ್ಲಿಗೆ ಬಂದೇ ಇಲ್ವಾ? ಅದೇ ನನ್ಗೂ ಗೊತ್ತಾಗ್ತಿಲ್ಲ ಸರ್. ಅವ್ರು ಯಾಕೆ ಹೀಗ್ ಮಾಡಿದ್ರು? ಅಟ್ಲೀಸ್ಟ್ ಒಂದ್ ಫೋನ್ ಆದ್ರೂ ಮಾಡ್ಬೋದಿತ್ತಲ್ವಾ? ದಿನೇಶ್ ಎಲ್ಲಿ ಹೋದ? ಅವನ್ಗೂ ಈ ಕೊಲೆಗೂ ಏನಾದ್ರೂ ಸಂಬಂಧ ಇದೆಯಾ? ಅಷ್ಟಕ್ಕೂ ನೆಕ್ಲೆಸ್ ಕಳ್ತನ ಮಾಡೋದಕ್ಕೆ ವಾಚ್ಮೆನ್ ಕೊಲೆ ಯಾಕೆ ಮಾಡ್ಬೇಕಾಗಿತ್ತು? ಅರ್ಥನೇ ಆಗ್ತಿಲ್ಲ. ಯಾಕಂದ್ರೆ ಕಳ್ತನ ಮಾಡಕ್ ಹೋದಾಗ ವಾಚ್ಮ್ಯಾನ್ ಅನ್ನ ತಡೆದಿರ್ತಾನೆ, ಅದಕ್ಕೆ ಅನ್ನ ಕೊಲೆ ಮಾಡಿರ್ತಾರೆ ಅಷ್ಟೇ. ಕೊಲೆ ಮಾಡಿದ ವ್ಯಕ್ತಿ ಹೊರಗಡೆಯಿಂದ ನುಗ್ಗಿದ್ರೆ ಇನ್ ಹೇಳ್ದಾಗೆ ನಡೆದಿದೆ ಏನ್ಬೋದಿತ್ತು. ಅಂದ್ರೆ ನಿಮ್ ಮಾತಿನ ಅರ್ಥ ಕೊಲೆಗಾರ ಮನೇಲಿರೋ ವ್ಯಕ್ತಿಗಳಲ್ಲೇ ಒಬ್ರು ಅಂತನಾ? ನನಗೇನೋ ಹಾಗೆ ಅನಿಸ್ತಿದೆ. ಯಾಕೆಂದ್ರೆ ಕೊಲೆಗಾರ ಮನೆಯೊಳಗೆ ದರೋಡೆ ಮಾಡಿದಾನೆ ಅಂದ್ರೆ ಅದು ಆ ವಜ್ರದ ನೆಕ್ಲೆಸ್ಗೆ ಮಾತ್ರ. ಬೇರೆ ಆಭರಣ ಕದಿಯೋ ಉದ್ದೇಶ ಅವನಿಗಿರ್ಲಿಲ್ಲ. ಆದ್ರೆ ಇಲ್ಲಿ ಆ ಕೊಲೆಗಾರನ ಉದ್ದೇಶ ಬರೀ ವಜ್ರದ ನೆಕ್ಲೆಸ್ ಕದಿಯೋದು ಮಾತ್ರ. ಅದರಿಂದ ಆ ವಜ್ರದ ನೆಕ್ಲೆಸ್ ಬಗ್ಗೆ ಎಲ್ಲ ತಿಳ್ಕೊಂಡಿರೋರು ಮಾತ್ರ ಈ ಕಳ್ತನ ಮಾಡಕ್ಕೆ ಸಾಧ್ಯ. ಸರ್, ನನ್ಗೆ ಈ ಕೊಲೆ ಯಾರು ಮಾಡಿದ್ದಾರೆ ಅಂತ ಹೊಳಿತಾ ಇದೆ. ಹೌದಾ? ಯಾರು ಅಂತ ನನಗೂ ಹೇಳು. ಸರ್, ನನ್ಗೇನ ಈ ಕೊಲೆ ಮಾಡಿರೋದು ಒಂದು ಕೆಲಸದಾಳು ರಾಮ್ ಭಟ್ಟ ಅನ್ಸುತ್ತೆ. ಯಾಕೆಂದ್ರೆ ಅವನ ನೆಕ್ಲೆಸ್ ನೋಡಿ ನೋಡಿ ಅದನ್ನ ಕದ್ಬಿಟ್ರೆ ನಾನ್ ದೊಡ್ಡ ಶ್ರೀಮಂತ ಆಗ್ಬಹುದು ಅಂತ ಮಾಡಿರ್ಬಹುದು. ಅಥವಾ ಶಾಂತಮ್ಮ ಮಾಡಿರೋ ಸಾಧ್ಯತೆನೂ ಇದೆ. ಯಾಕಂದ್ರೆ ಹೆಂಗಸಿಗೆ ಮೊದ್ಲೇ ಒಡವೆ ಹುಚ್ಚೋ ಹೆಚ್ಚಲ್ವಾ?
ಇನ್ನು ಪೇಯಿಂಗ್ ಎಷ್ಟು ದಿನೇಶು ಅವನು ಶೋಕಿರಲ್ಲ ಅನ್ಸುತ್ತೆ. ಅವನು ಮನೇಲಿರೋದ್ರಿಂದ ಆ ನೆಕ್ಲೆಸ್ ಬಗ್ಗೆ ತಿಳಿದು ಶ್ರೀಮಂತ ಆಗ್ಬೇಕು ಅಂತ ಕದಿರ್ತಾನೆ. ಅಥವಾ ಆರ್ತಿ ಗುಪ್ತನೇ ಯಾಕೆ ಈ ರೀತಿ ಮಾಡಿರ್ಬಾರ್ದು? ಹೇಗಿದೆ ಸರ್ ನನ್ಗೆ? ಮೇಘ, ಆ ಮನೇಲಿ ಇನ್ನೇನಾದ್ರೂ ಉಳಿದಿಯಾರ? ಇಲ್ಲ ಸರ್, ಎಲ್ರೂ ಆಗೋದ್ರು. ಹೌದು, ನಿನ್ಗೆ ಲೀವ್ ಬೇಕು ಅಂತ ಹೇಳ್ತಿದ್ಯಲ್ಲ? ಯಾಕೆ ಸರ್? ಯಾಕೆಂದ್ರೆ ನೀನ್ ಇಷ್ಟು ಬೇಗ ಕೇಸ್ನ ಸಾಲ್ವ್ ಮಾಡ್ಬಿಟ್ಟಲ್ಲ, ಅದಕ್ಕೆ. ಹಾಗಿದ್ರೆ ಈ ಕೇಸ್ ಅಷ್ಟು ಬೇಗ ಸಾಲ್ವ್ ಆಗೈತೆ ಸರ್? ಮತ್ತಿನೇನು, ನೀನ್ ಹೇಳ್ದಾಗೆ ಆ 4 ಜನ ಹಿಡಿದು ಪೊಲೀಸರು ಕೊಟ್ಬಿಡೋಣ. ಅವ್ರು ಬೇಕಿದ್ರೆ ಆ 4 ಜನಕ್ಕೆ ನೇಣ್ ಹಾಕ್ಬಿಡ್ಲಿ. ಹೋಗಿ ಸರ್, ತಮಾಷೆ ಮಾಡ್ಬೇಡಿ. ಸರಿ ಸರಿ, ಫೈಲ್ ನೋಡು. ನಾ ಮ್ಯಾಕ್ ಬಂದಿದ್ದು ಯಾರು ಕಂಡಿಲ್ಲಲ್ಲಪ್ಪ. ಬಾ ಭಟ್ರೆ, ಅಯ್ಯೋ ಇವಳು ಬೇರೆ ಬಂದ್ಲು. ನೀ ಎದಕ್ ಬಂದಿ? ಅಮ್ಮವ್ರು ಕೂಗ್ತಿದ್ದಾರೆ. ಆತಾತು, ಬರ್ತೀನಿ ನಡಿ. ಯಾರು ಮಾಡಿರಬಹುದು ಈ ಕೊಲೆನ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಕೊಲೆಯಾಗಿರೋದು ರಾತ್ರಿ 12 ಗಂಟೆಲಿ. ಕೊಲೆ ಮಾಡಿ ನೆಕ್ಲೆಸ್ ಕಳ್ತನ ಮಾಡೋದಕ್ಕೆ ಕೊಲೆಗಾರನಿಗೆ ಏನಿಲ್ಲ ಅಂದ್ರೂ 20 ನಿಮಿಷನಾದ್ರೂ ಬೇಕು. ಆಗ ಮನೇಲಿ ಯಾರೂ ಇರ್ಲಿಲ್ಲ. ಈ ರಾಮಭಟ್ಟ ಸಿನಿಮಾ ನೋಡ್ಕೊಂಡು ವಾಪಸ್ ಬಂದಿದ್ದು ಸುಮಾರು ರಾತ್ರಿ 12 ಗಂಟೆಗೆ. ಹಾಗಾದ್ರೆ ಅವನ್ ಬಂದಾಗ ವಾಚ್ಮನ್ ಇನ್ನೂ ಕೊಲೆ ಆಗಿರ್ಲಿಲ್ವಾ? ಒಂದ್ ವೇಳೆ ಕೊಲೆ ಆಗಿದ್ರೆ ಆ ಹೆಣ ನೋಡಿ ರಾಮಭಟ್ಟ ಸುಮ್ಮನೆ ಯಾಕಿರ್ತಾನೆ? ರಾಮಭಟ್ಟನೇ ಕೊಲೆ ಮಾಡದ್ನ? ಆದ್ರೆ ಅವನು ಕೊಲೆ ಮಾಡುವಂತ ಅವಶ್ಯಕತೆ ಏನಿತ್ತು? ಮನೆಯೊಳಗೆ ಇರೋ ಅವನು ಡೈಮಂಡ್ ನೆಕ್ಲೆಸ್ ಕದಿಬೇಕು ಅಂತಿದ್ರೆ ಅದಕ್ಕೆ ವಾಚ್ಮನ್ ಕೊಲೆ ಮಾಡೋದೇ ಅವಶ್ಯಕತೆ ಇರಲಿಲ್ಲ. ಇವತ್ತು ನಿಮ್ಗೊಂದು ಕುತೂಹಲಕಾರಿ ಕ್ರೈಮ್ ಕತೆ ಹೇಳೋಕ್ ಹೊರಟಿದ್ದೀನಿ. ಆರ್ತಿ ಗುಪ್ತಾ ಅನ್ನೋ ಶ್ರೀಮಂತೆ ಗೊತ್ತಲ್ಲ, ಅವ್ರ ಮನೆಯಲ್ಲಿ ಇತ್ತೀಚೆಗೆ ವಾಚ್ಮೆನ್ ಕೊಲೆಯಾಗಿ 1 ಕೋಟಿ ರೂಪಾಯಿ ಡೈಮಂಡ್ ಕಳವಾಯ್ತು. ಶ್ರೀಮಂತ ವಿಧವೆ ಆರ್ತಿ ಗುಪ್ತಾ ಅವರ ಮನೆಯಲ್ಲಿ ಕಳ್ತನ ಆಗಿದ್ದ ನೆಕ್ಲೆಸ್ ಬೆಲೆ ಎಷ್ಟು ಗೊತ್ತಾ? 1 ಕೋಟಿ ರೂಪಾಯಿ. ಇಷ್ಟೊಂದು ಬೆಲೆ ಬಾಳ್ತಕ್ಕಂತ ನೆಕ್ಲೆಸ್ ಅವ್ರ ಮನೇಲಿ ಇದೆ ಅಂತ ಗೊತ್ತಿದ್ದು ಕೇವಲ 3 ಜನಕ್ಕೆ ಮಾತ್ರ. ಅವ್ರ ಮನೇಲಿ ಅಡಿಗೆ ಮಾಡ್ತಿದ್ದ ರಾಮಭಟ್ಟ, ಶಾಂತಮ್ಮ ಮತ್ತು ಪೇಯಿಂಗ್ ಗೆಸ್ಟ್ ದಿನೇಶ್. ಈ ದಿನೇಶ್ ಯಾರು ಅಂತ ಕೇಳ್ತೀರಾ? ಆರ್ತಿ ಗುಪ್ತಾ ಮನೆಗೆ ಎಲ್ಲಿಂದನೋ ಬಂದು ಜಾಂಡ ಹೂಡಿರೋ ಒಬ್ಬ ಪೇಯಿಂಗ್ ಗೆಸ್ಟ್. ದಿನ ಅರ್ಧ ರಾತ್ರಿಯಲ್ಲಿ ಮಲ್ಟಿ ನ್ಯಾಷನಲ್ ಕಂಪನಿಯೊಂದಕ್ಕೆ ಕೆಲಸ ಮಾಡ್ತಿದ್ದ ದಿನೇಶ್ಗೆ ದುಡ್ಡಿನ ಬಗ್ಗೆ ಸಾಕಷ್ಟು ವ್ಯಾಮೋಹ ಇತ್ತು. ಆದ್ರಿಂದಲೇ 20,000 ಸಂಬಳಕ್ಕೋಸ್ಕರ ರಾತ್ರಿ ಎಲ್ಲ ಕೆಲಸ ಮಾಡಿ ಬೆಳಗ್ಗೆ ಹೊತ್ತು ಬಂದು ಮಲ್ಕೋತಿದ್ದ. ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ರೂಮ್ ಮಾಡಿ ಐಷಾರಾಮಿ ಜೀವನನ ನಡೆಸ್ತಿದ್ದ. ತನ್ನ ಈ ಚಟುವಟಿಕೆಗಳಿಗೆ ಹಣ ಸಾಲದೆ ಬಂದಾಗ ತನ್ನ ಪರಿಚಯಸ್ಥರಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ದ. ಇಂಥ ಸಂದರ್ಭದಲ್ಲಿ ನೆಕ್ಲೆಸ್ ಕಳುವಾಯಿತು. ಅದೇ ಸಂದರ್ಭದಲ್ಲಿ ದಿನೇಶ್ ಕಾಣೆಯಾದ. ಆರ್ತಿ ಗುಪ್ತಾ ಅವರು ಈ ನೆಕ್ಲೆಸ್ಸಿನ ಬಗ್ಗೆ ಏನಂತ ಹೇಳ್ತಾರೆ, ಯಾರ ಬಗ್ಗೆ ಅನುಮಾನ ಪಡ್ತಾರೆ ಅನ್ನೋದನ್ನ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ಮುಂದೆ ನೋಡಿ ಬ್ರೇಕ್ ನಂತರ. ಹಲೋ ಮೇಘ. ಹಾಯ್. ಮೇಘ, ಏನಿದು ಸರ್ಪ್ರೈಸ್ ವಿಸಿಟ್? ಯಾಕೋ ಗೊತ್ತಿಲ್ಲ ಸರ್, ಇತ್ತೀಚೆಗೆ ನಂಗೆ ನಿದ್ದೆನೆ ಬರ್ತಾ ಇಲ್ಲ. ಈ ಡೈಮಂಡ್ ನೆಕ್ಲೆಸ್ ಕೇಸ್ ನಾವು ತಗೊಂಡು ಅದ್ ಸಾಲ್ವ್ ಆಗದೆ ಇರೋದ್ರಿಂದ ನಂಗೆ ನಿದ್ದೆನೆ ಬರ್ತಾ ಇಲ್ಲ. ಕೆಲವರು ಈ ಬೀಡಿ, ಸಿಗರೇಟು, ಗುಟ್ಕಾ, ಈ ಟಿವಿಗೆ ಅಡಿಕ್ಟ್ ಆಗೋ ಹಾಗೆ ನೀನ್ ಈ ಕೇಸಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ಅನ್ಸುತ್ತೆ. ಈ ಕೇಸ್ ಮುಗಿಯೋವರೆಗೂ ನೀನೊಂದ್ ವಾರ 2 ವಾರ ನಿದ್ದೆ ಮಾಡೋ ಹಾಗಿಲ್ಲ ಹಾಗಾದ್ರೆ, ಅಲ್ವಾ ಮೇಘ? ಆದ್ರೆ ಈ ಶರ್ಲಕ್ ಹೋಮ್ಸ್ ಇರೋವಾಗ ಖಂಡಿತ ಈ ಕೇಸ್ ಬೇಗ ಸಾಲ್ವ್ ಆಗುತ್ತೆ. ಸರಿ ಶರ್ಲಾಕ್ ಹೋಮ್ಸ್, ನೀನ್ ಹೇಳಿದ್ಮೇಲೆ ನಾನು ಹಾಗೆ ಅನ್ಕೊಂಡು ಈ ಕೇಸ್ನ ಸಾಲ್ವ್ ಮಾಡಿ ಟ್ರೈ ಮಾಡ್ತೀನಿ, ಆಯ್ತಾ? ಬ್ರೇಕ್ ನಂತರ ಮತ್ತೆ ನಮ್ಮ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ.
ರೆಡಿಯನಾ? ಹೇಳಿ ಆರ್ತಿ ಗುಪ್ತಾ ಅವರೇ, 1 ಕೋಟಿ ಬೆಲೆ ಬಾಳತಕ್ಕಂತ ಡೈಮಂಡ್ ನೆಕ್ಲೆಸ್ ಕಳ್ತನ ಆಗಿದೆಯಲ್ಲ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಾನೇನು ಹೇಳಿ, ಯಾರೋ ದರೋಡೆಕೋರರು ಬಂದು ದರೋಡೆ ಮಾಡ್ಕೊಂಡು ಹೋಗಿರ್ತಾರೆ. ಅಂದ್ರೆ ದರೋಡೆಕೋರರು ವಾಚ್ಮ್ಯಾನ್ ನ ಕೊಲೆ ಮಾಡಿ ನೆಕ್ಲೆಸ್ ನ ಕದ್ಕೊಂಡು ಹೋಗಿದ್ದಾರೆ ಅಂತಾನೆ ಅರ್ಥ? ಅದ್ರಲ್ಲಿ ಕೇಳೋದೇನಿದೆ? ಹಾಗಲ್ಲ ನೋಡಿ ಮಿಸ್ ಆರ್ತಿ ಗುಪ್ತಾ ಅವರೇ, ನಾನ್ ಹೇಳೋದು ಏನು ಅಂದ್ರೆ, ದರೋಡೆಕೋರರು ಮನೆಯೊಳಗೆ ನುಗ್ಗಿ ಎಲ್ಲಾ ಆಭರಣಗಳನ್ನು ಬಿಟ್ಟು ಇದೊಂದೇ ಡೈಮಂಡ್ ನೆಕ್ಲೆಸ್ ನ ಕಳ್ತನ ಮಾಡಿದಾರಲ್ಲ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಾನೇನ್ ಹೇಳಿ, ಹೋಗಿ ಆ ದರೋಡೆಕಾರನ್ನ ಕೇಳಿ. ಅಲ್ಲ, ಅವ್ರು ಸಿಕ್ಕಿರ್ನ ಕೇಳ್ತೀನಿ ಬಿಡಿ ಅವ್ರನ್ನ. ಇಷ್ಟೆಲ್ಲ ಸಾಲ ತೀರ್ಸ್ಬೇಕಾದ್ರೆ ದಿನೇಶ್ಗೆ ಒಂದ್ ದಾರಿ ಬೇಕಾಗಿತ್ತು. ಆಗ ಅವನ ಕಣ್ಣಿಗೆ ಬಿದ್ದಿದ್ದು ಆರ್ತಿ ಗುಪ್ತಾ ಅವರ ಮನೇಲಿದ್ದ ಬೆಲೆ ಬಾಳ್ತಕ್ಕಂತ 1 ಕೋಟಿ ರೂಪಾಯಿ ಡೈಮಂಡ್ ನೆಕ್ಲೆಸ್. ಹಾಗಂತ ಡೈಮಂಡ್ ನೆಕ್ಲೆಸ್ ನ ಅವನೇ ಕದ್ನ. ಅದಕ್ಕೋಸ್ಕರ ವಾಚ್ಮೆನ್ ನ ಅಷ್ಟೊಂದು ಭೀಕರವಾಗಿ ಹತ್ಯೆ ಮಾಡುವಂತ ಅಗತ್ಯ ಇತ್ತ? ಇದನ್ನೆಲ್ಲ ಅವನೇ ಮಾಡದ್ನ? ನೋಡಿ ಬ್ರೇಕ್ ನ ನಂತರ. ಸರ್, ಇವ್ರು ಹೇಳ್ತಾರ ಹಾಗೆ ದಿನೇಶ್ ನಿಜವಾಗೂ ಶೋಕಿಲಾಲನ? ಅವನು ದುಡ್ಡಿಗೆ ಅಷ್ಟೊಂದು ಸಾಯ್ತಾನ? ಅದೇ ನನಗೂ ಅರ್ಥ ಆಗ್ತಿಲ್ಲ ಮೇಘ. ಆ ಆರ್ತಿ ಗುಪ್ತಾ ನೋಡಿದ್ರೆ ದಿನೇಶ್ ತುಂಬಾ ಒಳ್ಳೆ ಹುಡುಗ, ಅವನು ಯಾವ ಚಟಗಳು ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಈ ಪ್ರೋಗ್ರಾಮ್ ಅಲ್ಲಿ ನೋಡಿದ್ರೆ ಬೇರೆನೆ ಹೇಳ್ತಾ ಇದಾರಲ್ಲ. ಯಾವ್ದು ನಿಜ ಸರ್? ಅದನ್ನ ನಾವು ಕಂಡುಹಿಡಿಬೇಕು. ಪ್ರೋಗ್ರಾಮ್ ಶುರು ಆಗ್ತಿದೆ, ನೋಡೋಣ. ಇಷ್ಟೊತ್ತರೆಗೂ ಆರ್ತಿ ಗುಪ್ತಾ ಅವ್ರು ಹೇಳಿದ ಮಾತನ್ನು ಕೇಳಿದ್ರಲ್ಲ, ಈಗ ಮನೆ ಅಡಿಗೆ ಭಟ್ಟ ರಾಮ್ ಭಟ್ಟನ್ ಮಾತೇನು ಅಂತ ಕೇಳೋಣ. ಶಿಷ್ಯ ಆನ್ ಮಾಡ್ಕೋ, ಕರೆಕ್ಟ್ ಆಗಿ ನೋಡ್ಕೋ. ಓಕೆನಾ? ಎಲ್ಲ ಸರಿಯೇನಾ? ಓಕೆ. ಈಗ ನೋಡಿ, ಇವನೇ ರಾಮ್ ಭಟ್ಟ ಅಂತ. ಈ ಮನೇಲಿ ಅಡಿಗೆ ಕೆಲಸ ಮಾಡ್ತಾ ಇರೋನು. ಇವನ್ ಬರೀ ಕೆಲಸದವನೇ ಅಲ್ಲ, ನಮ್ ಮನೆ ಒಂಥರ ಅಂತ ಆರ್ತಿ ಗುಪ್ತಾ ಅವ್ರು ಹೇಳ್ತಾರೆ. ವಾಚ್ಮನ್ ಕೊಲೆ ಆದಾಗ, ಡೈಮಂಡ್ ನೆಕ್ಲೆಸ್ ಕಳುವಾದಾಗ ಈ ರಾಮ್ ಭಟ್ಟ ಏನ್ ಮಾಡ್ತಿದ್ದ, ಎಲ್ಲಿದ್ದ ಅಂತ ಇವನ್ ಬಾಯಲ್ಲೇ ಏನು ಅಂತ ಕೇಳೋಣ. ರಾಮ್ ಭಟ್, ವಾಚ್ಮನ್ ಕೊಲೆ ಆದಾಗ, ಡೈಮಂಡ್ ನೆಕ್ಲೆಸ್ ಕಳುವಾದಾಗ ನೀ ಎಲ್ಲಿದ್ದೆ? ನಾನು ಸೆಕೆಂಡ್ ಶೋ ಸಿನಿಮಾಗ್ ಹೋಗಿದ್ದೇನ್ರಿ. ಸೆಕೆಂಡ್ ಶೋ ಸಿನಿಮಾ ಮುಗಿಸ್ಕೊಂಡ್ ಮನಿಗ್ ಬಂದೇನ್ರಿ. ರೂಮಾಗ ಹೋಗಿ ಮಕ್ಕಂಡೇನ್ರಿ. ಅಷ್ಟೇ ರೀ ನನಗೆ ಗೊತ್ತಿರೋದು. ಅಷ್ಟೇನಾ? ಅಂದ್ರೆ ವಾಚ್ಮನ್ ಕೊಲೆ ಆಗಿದ್ದು, ಡೈಮಂಡ್ ನೆಕ್ಲೆಸ್ ಕಳವಾಗಿದ್ದು ನಿನ್ಗೆ ಯಾವ್ದು ಗೊತ್ತಿಲ್ಲ? ಅಟ್ಲೀಸ್ಟ್ ಬಾಗಿಲು ಶಬ್ದನು ಕೇಳಿಸಿಲ್ವಾ ನಿನಗೆ? ಇಲ್ರಿ ಸರ್, ನನ್ ರೂಮ್ ಟೆರಸ್ ಮ್ಯಾಗ ಐತಿ ನೋಡ್ರಿ, ಹಿಂಗಾಗಿ ಏನು ಗೊತ್ತಾಗ್ಲಿಲ್ರಿ. ನಿನ್ಗೇನು ಕೇಳುತ್ತಿಲ್ಲ, ಗೊತ್ತಿಲ್ಲ. ಸರಿಯಪ್ಪ, ನೀನ್ ನಡಿ. ಶರಣ್ರಿ ಸರ್. ಶರಣ ನಡಿ. ಕೇಳಿಸ್ಕೊಂಡ್ರ ವೀಕ್ಷಕರೇ? ರಾಮ್ ಭಟ್ಟ ಆರಾಮಾಗಿ ಸಿನಿಮಾಗೂ ಹೋಗ್ತಾನೆ, ಸಿನಿಮಾ ಮುಗಿಸ್ಕೊಂಬಂದು ಹಾಯಾಗಿ ಟೆರೆಸ್ ಮೇಲೂ ಮಲ್ಕೋತಾನೆ. ಒಂದು ಕೊಲೆನೂ ಆಗುತ್ತೆ, 1 ಕೋಟಿ ರೂಪಾಯಿ ಬೆಲೆ ಬಾಳೋ ನೆಕ್ಲೆಸ್ ಕಳ್ತನನೂ ಆಗುತ್ತೆ. ಆದ್ರೆ ಇಲ್ಲಿ ಇದ್ಯಾವುದು ಯಾರಿಗೂ ಗೊತ್ತಾಗಲ್ಲ. ಈಗ ದಿನೇಶನ್ ಫ್ರೆಂಡ್ಸ್ ಗಳ ಜೊತೆ ಇದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಈಗ ಇಲ್ಲಿವರೆಗೂ ನಡೆದಿರೋ ಬೆಳವಣಿಗೆಗಳ ಬಗ್ಗೆ ಈಗ ದಿನೇಶ್ ಅವ್ರ ಸ್ನೇಹಿತರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ನಿಮ್ ಹೆಸರೇನು? ಶ್ರೀಧರ್ ಅಂತ. ದಿನೇಶ್ ಅವ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅವನು ಮಹಾ ಶೋಕಿಲ್ಲಲ್ಲ ಸರ್, ಯಾವಾಗ್ಲೂ ಹುಡುಗಿರಿಂದ ಇರ್ತಿದ್ದ, ಯಾವಾಗ್ಲೂ ಹೆಣ್ಣೆ ಆಗಕ್ ಬಾರಿಗೆ ಬರ್ತಿದ್ದ, ಬರೀ MG ರೋಡ್ ಅಲ್ಲಿ ಇಲ್ಲಿ ಅಂತ ಸುತ್ತಾ ಇದ್ದ ಸರ್. ಹೌದು ಸರ್, ಅವನ್ ಶೋಕಿ ಬಗ್ಗೆ ಹೇಳ್ತಾ ಇದ್ರೆ ರಾತ್ರಿ ಎಲ್ಲ ಸಾಲಲ್ಲ ಸರ್, ಮಹಾನ್ ಶೋಕಿಲ್ಲರ. ಇದೆಲ್ಲ ನಿಜ ಅಂತೀರಾ? ಹೀಗೆ ಎಲ್ಲಿಂದಲೋ ಬಂದ ದಿನೇಶ್ ಆರ್ತಿ ಗುಪ್ತಾಳ ಮನೆಯಲ್ಲಿ ಪೇಯಿಂಗ್ ಗೆಸ್ಟ್ ಆಗ್ತಾನೆ. ಅವನಿಗಿದ್ದ ತೊಂದರೆಗೆ ಅವನ ಕಣ್ಣಿಗೆ ಬಿದ್ದಿದ್ದು ಆ ಡೈಮಂಡ್ ನೆಕ್ಲೆಸ್. ಅದಕ್ಕೋಸ್ಕರ ಅವನು ಕೊಲೆನೂ ಮಾಡಕ್ ಶುರು ಮಾಡ್ಬಿಟ್ನ. 1 ಕೋಟಿ ರೂಪಾಯಿ ನೆಕ್ಲೆಸ್ ನ ಇನ್ಶೂರೆನ್ಸ್ ಮಾಡ್ತಿರೋ ಆರ್ತಿ ಗುಪ್ತಾ ಅವರಿಗೆ ಅವ್ರು ಕೂತಿರೋ ಜಾಗಕ್ಕೆ ಹಣ ಬಂದ್ಬಿಡುತ್ತೆ. ಈ ಕೊಲೆ ಮಾಡಿದ್ ಯಾರು? ಈಗ ಈ ಡೈಮಂಡ್ ನೆಕ್ಲೆಸ್ ಯಾರ ಹತ್ರ ಇದೆ? ಇವೆಲ್ಲಗಳನ್ನ ತಿಳ್ಕೊಳ್ಳೋಕ್ಕೂ ಮೊದಲು ದಿನೇಶನ್ನ ಕ್ಲೋಸ್ ಫ್ರೆಂಡ್ ಶ್ರೀಧರ್ ಹತ್ರ ಮಾತಾಡೋಣ. ಸರಿಯಾದ ಟೈಮ್ಗೆ ಈ ಕರೆಂಟ್ ಕೈ ಕೊಟ್ಟು ಆ ಶ್ರೀಧರ್ ಯಾರು ಅನ್ನೋದೇ ಗೊತ್ತಾಗ್ಲಿಲ್ವಲ್ಲ? ಹೌದಲ್ಲ ಸರ್, ಶ್ರೀಧರ್ ಯಾರು ಅಂತ ಗೊತ್ತಾಗಿದ್ರೆ ನಾವು ಅವನ್ನ ವಿಚಾರಿಸಬಹುದಿತ್ತು. ಈಗ ನಾವು ಆ ಶ್ರೀಧರ್ ಯಾರು ಅಂತ ಪತ್ತೆ ಸರ್, ಇವ್ರು ಹೇಳ್ತಾರ ನೋಡಿದ್ರೆ ಕೊಲೆ ಮಾಡಿ ನೆಕ್ಲೆಸ್ ಕದ್ದಿದ್ದು ರಮೇಶ್ ಅಲ್ಲ, ದಿನೇಶ್ ಅಥವಾ ಸ್ವತಃ ಆರ್ತಿ ಗುಪ್ತಾನೇ ಇರಬಹುದು ಅನ್ಸುತ್ತೆ. ಅವ್ರಿಗೇನ್ ಅನ್ಸುತ್ತೋ ಅದನ್ನ ಹೇಳ್ತಾರೆ. ಅವ್ರಿಗೆ ಮುಖ್ಯವಾಗಿ ಸೆನ್ಸೇಷನಲ್ ನ್ಯೂಸ್ ಬೇಕು. ಜನ ಅವ್ರ ಪ್ರೋಗ್ರಾಮ್ ನ ಕುರ್ಚಿ ತುದಿಲ್ ಕೂತ್ಕೊಂಡು ನೋಡ್ಬೇಕಷ್ಟೇ. ಆ ಆತುರದಲ್ಲಿ ಎಷ್ಟೋ ಸಲ ಅವರು ಅಪರಾಧದ ಮೂಲ ಬೇರ್ನ ತಲುಪೋದೇ ಇಲ್ಲ. ಹೌದು ಸರ್. ಈಗ ರಾತ್ರಿ ತುಂಬಾ ಹೊತ್ತಾಗಿದೆ, ನೀವು ಹೊರಟ್ಬಿಡು.
ನಾಳೆ ಬೆಳಗ್ಗೆ ನಾವು ಆ ಶ್ರೀಧರ್ನ ಪತ್ತೆ ಹಚ್ಚಕ್ ಹೋಗೋಣ. ಸರಿ ಸರ್, ಆದ್ರೆ ಹೇಗೆ? ಅದನ್ನ ನಾನು ನಾಳೆ ಬೆಳಗ್ಗೆ ಹೇಳ್ತೀನಿ, ನೀನ್ ಹೊರಡು. ಓಕೆ, ಲೇಟ್ ಆಯ್ತು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಅಯ್ಯೋ, ಸ್ವೀಟ್ ಡ್ರೀಮ್ಸ್ ಅಲ್ಲಿ ಸರ್, ಬರೀ ಸಾಲ್ ಡ್ರೀಮ್ಸ್. ನಾನ್ ಯಾವಾಗ ನಿದ್ದೆ ಮಾಡ್ಬೇಕಂತ ಕಣ್ಮುಚ್ಚಿದ್ರು ಆ ಕೊಲೆಗಾರ ಅಸ್ಪಷ್ಟವಾದ ಮುಖದೊಡನೆ ಸರಿ, ಹಾಜರಾಗ್ಬಿಡ್ತಾನಾ? ಓಕೆ, ನನಗೆ 2 ದಿವಸ ಟೈಮ್ ಕೊಡು. ಆ ಕೊಲೆಗಾರನ ನೀನ್ ಎದುರುಗಡೆ ತಂದು ನಿಲ್ಲಿಸ್ತೀನಿ. ಓಕೆನಾ? ಓಕೆ, ಬಾಯ್. ಥ್ಯಾಂಕ್ ಯು ಸರ್. Bye. ಬಾಯ್. ಶರಣ್ರಿ ಸರ್, ಅವ್ವರ್ ಕರೀಲೇನ್ರಿ? ಬೇಡ ಬೇಡ, ಕರೆಯೋದ್ ಬೇಡ. ಮತ್ತೆ ನೀವು? ನಿಮ್ಮನ್ನ ನೋಡಕ್ಕೆ ಬಂದಿದೀವಿ. ನನ್ನ ಹತ್ರ ಮಾತಾಡ್ಬೇಕ್ರಿ? ಹೌದು, ನಿನ್ ಹತ್ರನೇ. ಇಲ್ರಿ ಸರ್, ನಾನು ಅವತ್ತೇ ಹೇಳಿಲ್ವೇನ್ರಿ ನಾನು ಆ ಕೊಲೆ ಮಾಡಿಲ್ಲ, ನೆಕ್ಲೆಸ್ ಕದ್ದಿಲ್ಲ ಅಂತ? ಹೆದರ್ಬೇಡ ರಾಮ್ಭಟ್, ನೀನೇನು ಮಾಡಿಲ್ದೇ ಇದ್ರೆ ಖಂಡಿತ ನಿನ್ಗೇನು ಆಗಲ್ಲ. ನಾವು ಬಂದಿರೋದು ಕೊಲೆ ಅಪಾದೆ ನಿನ್ಮೇಲೆ ಹೊರಸೋದಿಕ್ಕಲ್ಲ, ನಿನ್ನಿಂದ ಒಂದು ಮಾಹಿತಿ ಪಡೆಯೋದಿಕ್ಕೆ. ಏನ್ ಬೇಕು ಕೇಳ್ರಿ. ಏನಿಲ್ಲ, ನಿಮ್ ಮನೆ ಪ್ಲೇಯಿಂಗ್ ಗೆಸ್ಟ್ ದಿನೇಶ್ ನೋಡೋದಿಕ್ಕೆ ಅಂತ ಯಾರಾದ್ರೂ ಬರ್ತಾ ಇದ್ರಾ? ದಿನೇಶ್ ನೋಡಕ್ ಇಲ್ರಿ ಸರ್. ಸರಿ, ನೆನಪು ಮಾಡ್ಕೊಂಡು ಹೇಳು ರಾಮ್ಭಟ್. ಆ ವ್ಯಕ್ತಿ ಸಿಕ್ಕರೆ ನಿಮ್ಮೇಲಿರೋ ಸ್ವಲ್ಪ ಸಂಶಯನೂ ಹೊರಟೋಗುತ್ತೆ. ಯಾರು ಬರ್ತಿದ್ರು? ಈಗ ನೆನ್ಪಾತ್ ನೋಡ್ರಿ, ಶ್ರೀಧರ್ ಅನ್ನೋರು ಆ ದಿನೇಶ್ ಅನ್ನೋರ್ನ ನೋಡಕ್ ಬರ್ತಿದ್ರಿ. ಹೌದಾ? ಗುಡ್. ಆ ಶ್ರೀಧರ್ ಎಲ್ಲಿರ್ತಾನೆ, ಏನ್ ಮಾಡ್ತಾನೆ ಅಂತ ನಿಂಗೇನಾದ್ರು ಗೊತ್ತಾ? ರಾಮ್ಭಟ್, ನಿಧಾನವಾಗಿ ಜ್ಞಾಪಿಸ್ಕೋ. ಅವ್ನ್ ಫೋನ್ ನಂಬರ್ ಏನಾದ್ರು ತಗೊಂಡಿದ್ಯಾ? ಅದು ಈಗ ನೆನಪಾತ್ ನೋಡ್ರಿ, ಅವ್ರ ಸ್ನೇಹಿತರು ಬಂದಾಗ ದಿನೇಶ್ ಅವರು ಮನೆಯಾಗಿರ್ಲಿಲ್ರಿ. ಅವ್ರು ಬಂದ್ರೆ ಈ ನಂಬರ್ ಕೊಡು ಅಂತ ಹೇಳಿ ನನಗೆ ಕೊಟ್ಟೋದ್ರಿ. ವೆರಿ ಗುಡ್ ರಾಮ್ಭಟ್, ನಿನಗೆ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿದೆ. ಅವ್ರ ನಂಬರ್ ಏನಾದ್ರು ಗೊತ್ತಾ? 9845455555. ಅಬ್ಬಾ, ಎಷ್ಟ್ ಚೆನ್ನಾಗಿ ನೆನ್ಪಿಟ್ಟಿದ್ಯಾ ರಾಮ್ಭಟ್. ಬಹಳ ಸುಲಭದ ನಂಬರ್ ಅಲ್ರಿ, ಅದಕ್ಕೆ ತಲೆಯಾಗೈತಿ. ಒಳ್ಳೇದು ರಾಮ್ಭಟ್, ನಾವೇನ್ ಬರ್ತೀವಿ. ಚಾ ಕುಡಿದು ಹೋಗ್ರಲ್ಲ. ಮತ್ತೆ ಬರ್ತೀವಿ ರಾಮ್ಭಟ್, ಈ ಕೇಸ್ ಅಷ್ಟು ಬೇಗ ಮುಗಿಯೋದಿಲ್ಲ ಬಿಡು. ನಾವು ಮತ್ತೆ ಒಂದ್ ಚಾಕು. ಆಯ್ತ್ರಿ ಆಯ್ತ್ರಿ, ಹೋಗ್ ಬರ್ರಿ ಶರಣ್ರಿ, ಹೋಗ್ ಬರ್ರಿ ತಾಯಿ. ಮಿಸಸ್ ಗುಪ್ತಾ, ನೀವು ಸದ್ಯದಲ್ಲೇ ಇನ್ನೂ ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೊಳ್ತಿದ್ದೀರಾ. ಹುಷಾರ್. ಎಲ್ಲ ಕಳ್ಕೊಂಡು ಫುಟ್ಪಾತ್ ಬರಕ್ ಮುಂಚೆ ನಾನು ಹೇಳ್ದ ಕೇಳಿರೋ ಸರಿ, ಇಲ್ದಿದ್ರೆ ಇದನ್ನ ಆರ್ತಿ ಗುಪ್ತಾರ ಕಳಿಸಿರೋ ವ್ಯಕ್ತಿ ಯಾರಿರ್ಬಹುದು? ಸರ್, ನನ್ಗನ್ಸುತ್ತೆ ಅದೇ ಆ ರಮೇಶ್ ಅನ್ನೋ ದಿನೇಶ್ ಅನ್ನೋ ಕಳ್ಸಿರ್ಬೋದು ಅಂತಲ್ಲ? ಹೌದು ಸರ್, ನನ್ಗದೇ ಅನ್ಸಿದ್ದು ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ಮೇಘಾ ನೋಡು, ಈ ಕೇಸು ನಾವು ಅನ್ಕೊಂಡಷ್ಟು ಸರಳವಾಗಿಲ್ಲ. ಸಾರಿ ಸರ್. ಈ ಸರ್ ನಾನು ಏನಂದ್ರು ನೀನ್ ಅನ್ಕೊಂಡಷ್ಟು ಸರಳವಾಗಿಲ್ಲ ಅಂತಿರ್ತಾರೆ. ಏನ್ ಮೇಘಾ, ಏನೋ ಗೊಳುತ್ತಿರೋ ಹಾಗಿದೆ? ಏನಿಲ್ಲ ಸರ್. ನಾವೀಗ ಹೇಗಾದ್ರೂ ಮಾಡಿ ತಕ್ಷಣ ದಿನೇಶ್ ಎಲ್ಲಿದ್ದಾನೆ ಅನ್ನೋದನ್ನ ಟ್ರೇಸ್ ಮಾಡ್ಬೇಕು. ಆಗ ನಮ್ಗೆ ಯಾವ್ದಾದ್ರು ಹೊಸ ವಿಷಯ ತಿಳಿಬಹುದು. ಅದಕ್ಕೂ ಮುಂಚೆ ದಿನೇಶ್ ಎಲ್ಲಿಯವನು, ಅವನು ಇಲ್ಲಿಗೆ ಬರಕ್ ಮುಂಚೆ ಏನ್ ಮಾಡ್ಕೊಂಡಿದ್ದ ಅನ್ನೋ ಅವನ ಹಿನ್ನೆಲೆ ತಿಳ್ಕೊಂಡು ಒಳ್ಳೇದಲ್ವಾ ಸರ್? ಎಕ್ಸಾಕ್ಟ್ಲಿ ಮೇಘಾ, ನೀನೀಗ ಒಳ್ಳೊಳ್ಳೆ ಸಲಹೆ ಕೊಡ್ತಾ ಇದೀಯಾ. ಹಲೋ, ಯಾರು? ನಾನು ಎಂ. ಓ ಮಿಸ್ಟರ್ ಎಂ, ಏನ್ ಸಮಾಚಾರ? ನಮ್ಗೆ ಹೆಲ್ಪ್ ಆಗುವಂತ ಇನ್ಫಾರ್ಮೇಶನ್ ಇದೆಯಾ? ಹಾಗಲ್ದೆ ನಾನು ಸುಮ್ನೆ ಫೋನ್ ಮಾಡಕ್ ಹೋಗಲ್ಲ ಅಲ್ವಾ ಮಿಸ್ಟರ್ ಧರ್ಮ? ಐ ನೋ ಮಿಸ್ಟರ್ ಎಂ, ಏನ್ ವಿಷಯ? ಪೇಯಿಂಗ್ ಗೆಸ್ಟ್ ದಿನೇಶ್ ಯಾರು, ಅವನು ಎಲ್ಲಿ, ಅವನು ಆರ್ತಿ ಗುಪ್ತಾಳಿಗೂ ಅವನಿಗೂ ಏನ್ ಸಂಬಂಧ ಅಂತ ತಿಳ್ಕೊಬೇಕಾ? ಹೇಳಿ. ದಿನೇಶ್ ಇವನು ನೀವು ತಿಳಿದಿರೋ ತರ ಕರ್ನಾಟಕದವನಲ್ಲ. ಮತ್ತೆ ಎಲ್ಲಿ ಅವನು? ತಮಿಳ್ನಾಡವ. ಊಟಿಲಿ ಇವನಿದ್ದು. ವಾಟ್? ಊಟಿನ? ಹೌದು, ಊಟಿಲಿ. ಆದ್ರೆ ಅವನ ಹೆಸರು ದಿನೇಶ್ ಆಗಿರ್ಲಿಲ್ಲ, ಶಂಕರ್ ಆಗಿತ್ತು. ಅಂದ್ರೆ ತಮಿಳ್ನಾಡಲ್ಲಿ ಒಂದ್ ಹೆಸರು, ಕರ್ನಾಟಕದ ಒಂದ್ ಹೆಸರಾ? ಯಾಕೆ ಅವನು ಹೀಗೆ ಮಾಡಿದ್ದು? ಯಾಕೆಂದ್ರೆ ಊಟಿಲಿ ಅವ್ನು ಮಾಡ್ತಿದ್ದ ವ್ಯವಹಾರ ಆಗಿತ್ತು. ಅಲ್ಲಿ ಅವನು ಚಿಟ್ ಫಂಡ್ ಬಿಸ್ನೆಸ್ ಅಲ್ಲಿ ಲಕ್ಷಾಂತರ ರೂಪಾಯಿ ತಗೊಂಡು ಸಾವಿರಾರು ಜನರಿಗೆ ವಂಚಿಸ್ತಿದ್ದ. ಓ, ಇದೇ ವಿಷಯ. ಅದಕ್ಕೆ ಅವನಲ್ಲಿಂದ ಹೆಸರು ಬದಲಾಯಿಸಿ ಜಾಗ ಖಾಲಿ ಮಾಡಿದ್ದು. ಹೌದು, ಆದ್ರೆ ವಿಷಯ ಅಷ್ಟೇ ಅಲ್ಲ. ಅವನಲ್ಲಿಂದ ಬಂದು ಆರ್ತಿ ಗುಪ್ತಾ ಮನೆಯಲ್ಲಿ ಪೇಯಿಂಗ್ ಗೆಸ್ಟ್ ಆಗಿರೋಕೆ ಬೇರೇನೋ ಕಾರಣ ಇದೆ ಅಂತ ನನ್ನ ಭಾವನೆ. ಏನದು ಕಾರಣ? ಯಾಕಾಗನ್ನಿಸ್ತು? ಆ ಬಗ್ಗೆ ನನಗೂ ಹೆಚ್ಚಿಗೆ ಏನು ಗೊತ್ತಾಗಿಲ್ಲ.
ಆದ್ರೆ ಅವನು ಇಲ್ಲಿಗೆ ಬಂದು ಆರ್ತಿ ಗುಪ್ತಾ ಮನೇಲಿ ಪೇಯಿಂಗ್ ಗೆಸ್ಟ್ ಆಗಿದ್ದು ಆಕಸ್ಮಿಕ ಅಲ್ಲ ಅಂತ ಮಾತ್ರ ಹೇಳ್ಬಲ್ಲೆ. ಅಂದ್ರೆ ಆ ಆರ್ತಿ ಗುಪ್ತಾಗೂ ಈ ದಿನೇಶ್ ಉರುಫ್ ಶಂಕರಂಗೂ ಮೊದಲಿನ ಕನೆಕ್ಷನ್ ಇತ್ತಾ? ನನ್ಗೇನೋ ಹಾಗೆ ಅನ್ಸುತ್ತೆ, ಆದ್ರೆ ಅದ್ ನನ್ಗೆ ಖಚಿತವಾಗಿ ಗೊತ್ತಿಲ್ಲ. ಆ ವಿಷಯನ ನೀವೇ ಕಂಡುಹಿಡಿಬೇಕು. ಓಕೆ ಮಿಸ್ಟರ್ ಎಂ, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ಆದಷ್ಟು ಬೇಗ ನಿಮ್ಮ ಅಕೌಂಟ್ಗೆ ಹಣ ಸೇರುತ್ತೆ. ಓಕೆ ಮಿಸ್ಟರ್ ಧರ್ಮ, ಇನ್ನೇನಾದ್ರೂ ನಾನು ಸೇವೆ ಬೇಕಿದ್ರೆ ಕೇಳಿ. ಓ ಶೂರ್, ಸಿ ಯು ದೆನ್. ಸರ್, ಎಂ ಫೋನ್ ಮಾಡಿದ್ನ? ಏನ್ ಹೇಳ್ದ ಸರ್? ದಿನೇಶ್ ಬಗ್ಗೆ ಏನೋ ಹೇಳ್ತಾರ ಆಗಿತ್ತು. ಹೌದು ಮೇಘ, ದಿನೇಶ್ ಬಗ್ಗೆ ತುಂಬಾ ಮಾಹಿತಿ ಕೊಟ್ಟ. ಹೌದಾ ಸರ್? ಈ ಎಂ ಯಾರು ಸರ್? ಇವತ್ನವರೆಗೂ ಅವ್ರನ್ನ ನಾನು ನೋಡ್ಲೇ ಇಲ್ಲ. ಅವ್ರು ಯಾಕೆ ಸರ್ ಯಾರಿಗೂ ಕಾಣಿಸ್ಕೊಳ್ಳೋದೇ ಇಲ್ಲ? ಅಂದ್ರೆ ಅವನ್ ಯಾರು, ಹೇಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾನೆ, ಎಲ್ಲಿರ್ತಾನೆ ಅಂತ ಎಲ್ರಿಗೂ ಗೊತ್ತಾಗ್ಬಿಟ್ರೆ ಅವನಿಷ್ಟು ಸುಲಭವಾಗಿ ಮಾಹಿತಿ ಕಲೆಕ್ಟ್ ಮಾಡಕ್ ಆಗಲ್ಲ. ಅದನ್ನ ಎನ್ಕ್ಯಾಶ್ ಮಾಡ್ಕೊಳಕ್ಕೂ ಆಗಲ್ಲ. ಅದಕ್ಕೆ ಅವನು ಅಜ್ಞಾತವಾಗಿ ಕೆಲಸ ಮಾಡ್ತಾನೆ. ಅದರಿಂದ ಅವನಿಗೂ ಒಳ್ಳೇದು, ನಮಗೂ ಒಳ್ಳೇದು. ಸರ್, ಇವನ್ ಲಿಂಕ್ ನಿಮ್ಗೆ ಹೇಗ್ ಸಿಕ್ತು ಸರ್? ಅಂದ್ರೆ ಅವ್ನು ನಿಮ್ಗೆ ಹೇಗ್ ಪರಿಚಯ ಆದ ಅಂತ? ನಾನೊಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಅನ್ನೋದು ಅವನಿಗೆ ಗೊತ್ತು. ಹಾಗೆ ನನಗೆ ಹಲವಾರು ವಿಷಯಗಳು ಬೇಕಾಗುತ್ತೆ ಅನ್ನೋದು ಅವನಿಗೆ ಗೊತ್ತು. ಅದಕ್ಕೆ ಅವನು ನನಗೆ ಫೋನ್ ಮಾಡಿ ನನಗೆ ತುಂಬಾ ಇಂಪಾರ್ಟೆಂಟ್ ಆದ ವಿಷಯ ಹೇಳ್ದ. ನಾನು ಹಾಗೆ ಕೇಳೋದಕ್ಕೆ ಇಷ್ಟಪಡದೆ ನಿನಗೆ ದುಡ್ಡು ಕೊಡ್ತೀನಿ ಬಾ ಅಂತ ಹೇಳಿದೆ. ಆದ್ರೆ ಅವನು ಎದುರುಗಡೆ ಬರಕ್ ಒಪ್ಕೊಳ್ಳಿಲ್ಲ. ಸರಿ, ನಿಮ್ದು ಯಾವ್ದಾದ್ರು ಅಕೌಂಟ್ ನಂಬರ್ ಇದೆ ಹೇಳು, ಅದಕ್ಕೆ ನಾನು ದುಡ್ಡು ಹಾಕ್ತೀನಿ ಅಂತ ಹೇಳಿದೆ. ಅವನು ಒಪ್ಕೊಂಡು ಹೇಳ್ದ. ಹಾಗೆ ನಮ್ಮ ರಿಲೇಶನ್ಶಿಪ್ ಬೆಳೀತು. ಓ, ಮಿಸ್ಟರ್ ಎಂ ತುಂಬಾ ಹುಷಾರು ಅಂತ ಆಯ್ತಲ್ವಾ ಸರ್? ಹೌದು, ಅವ್ರನ್ನ ನೀವು ಮಿಸ್ಟರ್ ಎಂ ಅಂತ ಯಾಕೆ ಕರೆಯೋದು? ಅದರಲ್ಲಿ ಅಂತ ರಹಸ್ಯ ಏನೂ ಇಲ್ಲ ಮೇಘ. ಎಂ ಅಂದ್ರೆ ಮನಿ ಅಂತ. ಮನಿ ಅಂದ್ರೆ ಅವನು ದುಡ್ಗೋಸ್ಕರ ಕೆಲಸ ಮಾಡ್ತಾನೆ ಅಂತ, ಅದಕ್ಕೆ ಎಂ ಅಂತ ಕರಿತೀವಿ. ನಾವೀಗ ಕಂಡಿಡಿಗೆ ಹೊರಟಿರೋದು ಆ ದಿನೇಶ್ ಬಗ್ಗೆನೆ ಹೊರತು ಎಂ ಬಗ್ಗೆ ಅಲ್ಲ ಮೇಘ. ಎಸ್ ಸರ್, ಸಾರಿ ಸರ್. ಇಟ್ಸ್ ಓಕೆ ಮೇಘ. ಎಂ ಹೇಳಿದ ಪ್ರಕಾರ ದಿನೇಶ್ ಊಟಿ ಅವನು. ಅಲ್ಲಿ ಅವನ ಹೆಸರು ಶಂಕರ್ ಅಂತಿತ್ತು. ಅಲ್ಲಿ ಅವನು ಚಿಟ್ ಫಂಡ್ ಹೆಸರಲ್ಲಿ ಅಲ್ಲಿರೋರಿಗೆಲ್ಲ ಲಕ್ಷಾಂತರ ರೂಪಾಯಿ ಪಂಗ್ನಾಮ ಹಾಕಿ ಇಲ್ಲಿ ಬಂದು ಆರ್ತಿ ಗುಪ್ತಾ ಅವರ ಮನೇಲಿ ಗೆಸ್ಟ್ ಆಗಿದ್ದಾನೆ. ಆ ಆರ್ತಿಗೂ ಮತ್ತೆ ದಿನೇಶ್ಗೂ ಮೊದ್ಲಿಂದನೂ ಏನೋ ಕನೆಕ್ಷನ್ ಇದೆ ಅನ್ಸುತ್ತೆ. ಓ, ಹೌದಾ ಸರ್? ಹಾಗೆ ಆರ್ತಿ ಗುಪ್ತಾಗೆ ಇವರು ಮೊದ್ಲಿಂದ ಗೊತ್ತಿರೋ ವ್ಯಕ್ತಿ ಆಗಿದ್ರೆ ಇಬ್ಬರ ವಿಷಯನೂ ಇಬ್ಬರಿಗೂ ತಿಳಿದಿರುತ್ತೆ. ಮೊದ್ಲೇ ಈ ದಿನೇಶ ಮೋಸ್ಗಾರ ಅಂತೀರಾ, ಅವನು ಆರ್ತಿ ಯಾವ್ದೋ ರಹಸ್ಯ ತಿಳ್ಕೊಂಡು ಅವಳನ್ನ ಯಾಕೆ ಬ್ಲಾಕ್ ಮೇಲ್ ಮಾಡ್ತಿರ್ಬಾರ್ದು? ನನ್ಗೇನು ಈಗ ಇದು ರಮೇಶ್ ಕೆಲ್ಸ ಅಲ್ಲ, ದಿನೇಶ್ ಕೆಲ್ಸ ಇರ್ಬೋದು ಅನ್ಸ್ತಿದೆ. ಇಲ್ಲಿ ಹಾಗೆ ಯಾವುದೇ ಒಂದು ನಿರ್ಧಾರಕ್ಕೆ ಬರಕ್ ಆಗಲ್ಲ ಮೇಘ. ಯಾಕೆಂದ್ರೆ ಇಲ್ಲಿ ಹಲವಾರು ಗಂಟುಗಳಿವೆ, ಅವುಗಳನ್ನೆಲ್ಲ ಒಂದೊಂದಾಗಿ ಬಿಡಿಸ್ಬೇಕು. ಇಲ್ಲ ಬ್ಲಾಕ್ ಮೇಲ್ ಲೆಟರ್ ಯಾರು ಬೇಕಾದ್ರೂ ಬರ್ದಿರ್ಬಹುದು. ಆದ್ರೆ ಆ ಪತ್ರ ಬರ್ದಿರೋನ್ಗೂ ಆ ಕೊಲೆ ಕಳ್ತನ ಮಾಡಿರೋನ್ಗೂ ಖಂಡಿತ ಸಂಬಂಧ ಇದೆ ಅಂತ ಮಾತ್ರ ಹೇಳ್ಬೋದು. ಅದಕ್ಕೆ ಆ ಲೆಟರ್ ಬರ್ದವ್ರು ಯಾರು, ಎಲ್ಲಿಂದ ಬಂತು ಅನ್ನೋದನ್ನ ಮೊದಲು ನಾವು ಪತ್ತೆ ಹಚ್ಚಬೇಕು. ಸರ್, ಈ ಪತ್ರದ ಮೇಲಿರೋ ಸೀಲ್ ನೋಡಿದ್ರೆ ನನ್ಗೇನೋ ಬನಶಂಕರಿಯಿಂದ ಇದನ್ನ ಪಾಸ್ ಮಾಡಿದ್ದಾರೆ ಅನ್ಸುತ್ತೆ. ರಮೇಶ್ ಇರೋದು ಅಲ್ಲೇ ಅಲ್ವಾ ಸರ್? ಅಂದ್ರೆ ಈ ಪತ್ರನ ರಮೇಶ್ ಬರ್ದಿರ್ಬೋದಾ ಸರ್? ಮೇಘ, ಯಾವುದೇ ನಿರ್ಧಾರಕ್ಕೆ ಬರೋ ಮೊದಲು ಸ್ವಲ್ಪ ಯೋಚನೆ ಮಾಡು. ಪತ್ರನ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೆದ್ರೆ ಯಾವತ್ತಿದ್ರೂ ತೊಂದ್ರೆ ಅಂತ ಅವನ್ ಟೈಪ್ ಮಾಡ್ಸಿರೋದು ನೋಡಿದ್ರೆ ಅವನ್ ಎಂತ ಚಾಣಾಕ್ಷ ಅಂತ ಗೊತ್ತಾಗುತ್ತೆ. ಅಂಥದ್ರಲ್ಲಿ ಅವನು ಮನೆ ಪಕ್ಕದಿಂದ ಪೋಸ್ಟ್ ಮಾಡೋಷ್ಟು ಈಡಿಯಟ್ ಅಲ್ಲ. ಅಂದ್ರೆ ಇದು ರಮೇಶನ್ ಮೇಲೆ ಬರ್ಲಿ ಅಂತ ಯಾರೋ ಬೇರೆಯವ್ರು ಮಾಡಿರೋ ಕೆಲಸ ಅನ್ಸುತ್ತೆ. ಬೇರೆಯವ್ರಂದ್ರೆ ಈಗ ಉಳಿದಿರೋದು ದಿನೇಶನೇ ಸರ್. ಮೇಘ, ನೀನ್ ಈ ರೀತಿ ನಿಮಿಷಕ್ಕೊಬ್ಬರ ಮೇಲೆ ಹೇಳೋದ್ರ ಬದಲು ಸ್ವಲ್ಪ ಕೂಲಾಗಿ ಥಿಂಕ್ ಮಾಡು. ಸಾರಿ ಸರ್. ಒಂದು ಕೆಲಸ ಮಾಡೋಣ. ಈಗ ನಾವು ಆ ಟಿವಿಲ್ ಬಂದ ದಿನೇಶ್ ಫ್ರೆಂಡ್ ಅಂತ ಹೇಳ್ಕೊಂಡು ಆ ಶ್ರೀಧರ್ ಹತ್ರ ಹೋಗೋಣ. ಸರಿ ಸರ್. ಏನ್ ಪ್ರಾಬ್ಲಮ್ ಇಲ್ಲ ಗುರು, ನೀನ್ ಯಾವಾಗ ಹೇಳ್ತೀಯ ಯಾವಾಗ ಬರ್ತೀನಿ. ಓಕೆ ಓಕೆ ಓಕೆ, ಸಿ ಯು, ಬಾಯ್. ಇನ್ನೊಂದು ಕಾನ್ ಎಲ್ಲಿ ಹೊತ್ತು ಇನ್ನೊಂದು ಫೋನ್ ಮಾಡ್ಬೇಕಲ್ಲ ಅರ್ಜೆಂಟಾಗಿ. ನೀವು ಶ್ರೀಧರ್ ಅಲ್ವಾ? ಹೌದು, ನಾನೇ ಶ್ರೀಧರ್. ಥ್ಯಾಂಕ್ ಯು, ನಮಗೋಸ್ಕರ ಕಾಯ್ತಿದ್ರಿ. ಬಿಡಿ ಸರ್, ನಿಮ್ಮಂತ ಫೇಮಸ್ ಡಿಟೆಕ್ಟಿವ್ ನಾ ಮೀಟ್ ಮಾಡಕ್ಕೆ ಅವಕಾಶ ಸಿಗ್ತಾ ಇರೋದು ನನ್ನ ಅದೃಷ್ಟ. ಹೇಳಿ ಸರ್, ನನ್ನಿಂದ ಏನಾಗ್ಬೇಕು? ಅದೇ ಶ್ರೀಧರ್, ನಮಗೆ ದಿನೇಶನ್ ಜೀವನದ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಐ ಮೀನ್, ಅವನ್ ಯಾವ ರೀತಿ ಇದ್ದ, ಅವನ ಜೀವನ ಶೈಲಿ ಯಾವ ರೀತಿ ಇತ್ತು, ಅವನ್ ಯಾರ್ಯಾರು ಫ್ರೆಂಡ್ಸ್ ಇದ್ರು, ಅವನ್ ಎಲ್ಲೆಲ್ಲಿ ಹೋಗ್ತಿದ್ದ, ಏನೇನ್ ಮಾಡ್ತಿದ್ದ, ಇದ್ರ ಬಗ್ಗೆ. ಸರಿ ಸರ್,
ದಿನೇಶ್ ಬಗ್ಗೆ ನನ್ಗೆ ಏನ್ ಗೊತ್ತು ಅದನ್ನ ನಾನು ನಿಮ್ಗೆ ಹೇಳಿದ್ರು ಒಳ್ಳೇದು ಅನ್ಸುತ್ತೆ. ದಿನೇಶ್ ಜೊತೆ ನನ್ನ ಸ್ನೇಹ ಆಗಿದ್ದು ಒಂದು ವಿಚಿತ್ರ ಸನ್ನಿವೇಶದಲ್ಲಿ. ಆವತ್ತು ನಾನು ರಸ್ತೆಯಲ್ಲಿ ನಡ್ಕೊಂಡು ಬರ್ತಿದ್ದೆ. ಆಗ ಅವನು, ಸ್ವಾಮಿ ಸಾಯಂಕಾಲ ನಾಳೆ ಕೊಡ್ಬೇಕು, ಸುಮ್ನೆ ಸುತ್ತಾರಿಸ್ಬಿಡಿ ನನ್ನ, ಗೊತ್ತಾಯ್ತಾ? ಕಣ್ ಕಾಣಲ್ಲ ನಿನ್ಗೆ? ತೊಳ್ಳೆ ಬಿಟ್ನಲ್ಲಪ್ಪ, ಬಿಟ್ಟೆ ಹೋದೆ ನಾನು. ಏನು ಪ್ಯಾಕೆಟ್ ಬಿಡಿಸ್ಬಿಟ್ಟು ಹೋಗವನೆ. ಏನಿದು? ದಿನೇಶ್ ಕೇರ್ ಆಫ್ ಆರ್ತಿ ಗುಪ್ತಾ, ಜಯನಗರ. ಪ್ಯಾಕೆಟ್ ಬಿಡಿಸ್ಬಿಟ್ಟು ಹೋಗಿದ್ಯಾ? ನಂಬರ್ 708 ಕ್ರಾಸ್ ಜಯನಗರ. ನಿಲ್ಲ ನಿಲ್ಲ. ನಮಸ್ಕಾರ. ನಮಸ್ಕಾರ. ದಿನೇಶ್ ಇದಾನ? ನೀವು? ನಾನು ಅವನ ಫ್ರೆಂಡು. ಬನ್ನಿ, ಮೇಲಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಕೊನೆಗೆ ಸಿಗ್ಬಿಟ್ನಲ್ಲಪ್ಪ. ಈ ಪಾರ್ಸಲ್ ಅವನಿಗೆ ಕೊಟ್ರೆ ಸಾಕು, ನನ್ನ ಕೆಲಸ ಆಯ್ತು. ಎಷ್ಟು ಕೆಲಸಗಳಿದ್ದಾವೆ. ಯಾರೇ ನೀವು? ನಮಸ್ಕಾರ. ನಮಸ್ಕಾರ. ದಿನೇಶ್ ಅಂದ್ರೆ ನೀವೇನಾ? ಹೌದು ದಿನೇಶ್ ನಾನೇನೆ. ನೀವ್ಯಾರು? ನಾನ್ ಶ್ರೀಧರ್ ಅಂತ ಸಾರ್. ನಾನ್ ಬಂದಿರೋದು ನಿಮ್ ಕೆಲ್ಸಕ್ಕೆ. ಒಳಗೆ ಬರ್ಬೋದಾ? ಥ್ಯಾಂಕ್ ಯು. ಇಲ್ಲಿ ಕೂತ್ಕೋಬಹುದಲ್ಲ? ಕೂತ್ಕೋಬಹುದು ಅಂತ ಕೇಳ್ತೀರಾ? ಬಂದು ಕೂತ್ಕೊಂಡೇ ಬಿಟ್ಟಿದ್ದೀರಿ. ಸಾರ್, ನೀವು ಬ್ಯಾಚುಲರಾ? ಯಾಕೆ ಕೇಳಿದೆ ಅಂದ್ರೆ, ಅಲ್ರಿ ನಾವ್ ಬ್ಯಾಚುಲರ್ ಆದ್ರೇನು ಫ್ಯಾಮಿಲಿ ಮ್ಯಾನ್ ಆದ್ರೇನು ಮೊದ್ಲು ನೀವ್ ಬಂದ್ ಕೆಲಸ ಏನು ಅಂತ ಹೇಳಿ. ನೀವ್ ಯಾರು ಅಂತ ನಮಗ್ ಪರಿಚಯನೇ ಇಲ್ಲ. ಸಾರ್, ನನ್ನ ಹೆಸರು ಶ್ರೀಧರ್ ಅಂತ. ನಾನು STD ಬೂತ್ ಜೊತೆಲಿ ಸಣ್ಣ ಅಂಗಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಯಾಕೆ ಬಂದೆ ಅಂದ್ರೆ, ಅದಷ್ಟು ಹೇಳಿದ್ರೆ ಸಾಕು. ಅದನ್ನೇ ಹೇಳ್ತಾ ಇದ್ದೀನಿ ಸಾರ್. ನಿನ್ನೆ ನೀವು ರಸ್ತೆಯಲ್ಲಿ ಹೋಗುವಾಗ ನನ್ನನ್ನು ಬೀಳಿಸ್ಬಿಟ್ಟು ಹೋದ್ರಿ. ವಾ, ಅದನ್ನ ಹೇಳಕ್ ನೀವು ಇಲ್ಲಿವರೆಗೂ ಬಂದ್ರ? ಹೌದು, ಬೀಳ್ಸಿದಕ್ಕೆ ನಿಮ್ಗೆ ಏನಾದ್ರು ಕಾಂಪನ್ಸೇಷನ್ ಕೊಡ್ಬೇಕಾ? ಚ ಅದಕ್ಕಲ್ಲ ಸಾರ್. ನೀವು ನಿನ್ನೆ ಡಿಕ್ಕಿ ಹೊಡೆದಾಗ ನಿಮ್ ಕೈಯಿಂದ ಒಂದು ಪ್ಯಾಕೆಟ್ ಬಿತ್ತು. ನಿಮಗ್ ಕೊಡೋಣ ಅಷ್ಟರಲ್ಲಿ ನೀವು ಮಾಯ ಆಗ್ಬಿಟ್ರಿ. ಆದ್ರೆ ಅದ್ರ ಮೇಲೆ ಫ್ರಾಮ್ ಅಂತ ಅಡ್ರೆಸ್ ಇತ್ತು. ಅದಕ್ಕೆ ನಿಮ್ಮ ಹತ್ರ ಕೊಡೋಣ ಅಂತ ಇಲ್ಲಿಗೆ ಬಂದೆ. ಓ ಗ್ರೇಟ್, ತುಂಬಾ ಥ್ಯಾಂಕ್ಸ್. ನಿಮ್ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಅದೇನ್ ದೊಡ್ಡ ಸಹಾಯ ಅಲ್ಲ ಸಾರ್. ನಿಮ್ ವಸ್ತು ನಿಮ್ಗೆ ಕೊಡ್ಬೇಕಾಗಿತ್ತು, ಅದನ್ನ ನನ್ ಕೊಟ್ಟೆ ಅಷ್ಟೇ. ಅದು ನಿಮ್ ದೊಡ್ಡ ಗುಣ. ಕೂತ್ಕೊಳ್ಳಿ ಸರಿಯಾಗಿ. ಇಲ್ಲ ಸಾರ್, ನನ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಲೇಬೇಕು. ಹಾಗಂದ್ರೆ ಹೇಗೆ ಸರ್? ಇಂತ ಒಂದು ಒಳ್ಳೆ ಸಹಾಯ ಮಾಡಿದಿರಾ, ನಿಮ್ಮನ್ನ ಹಾಗೆ ಕಳ್ಸೋದು ಹೇಗೆ? ಇವತ್ತು ನೀವು ನನ್ನ ಜೊತೆ ಪಾರ್ಟಿ ತಗೊಳ್ಳೇಬೇಕು. ಪಾರ್ಟಿನ? ಇದು ನಮ್ ಪಾರ್ಟಿನೇ. ಆಯ್ತು ಸರ್, ನೀವು ಇಷ್ಟು ಫೋರ್ಸ್ ಮಾಡ್ತೀರಾ ಅಂದ್ಮೇಲೆ ನಾನಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಜಿನ್ನ ನನ್ ಬೇಂಡೆ. ಓಕೆ. ತಗೊಳ್ಳಿ ಫ್ರೆಂಡ್. ಇಷ್ಟೊಂದು ಬೇಡಪ್ಪ. ಇಷ್ಟೊಳ್ಳೆ ಸಹಾಯ ಮಾಡಿದಿರಾ, ನಿಮ್ಗೆ ಇಷ್ಟಾದ್ರೂ ಕೊಡಿದ್ರೆ ಹೇಗೆ? ನೀವು ತಗೊಳ್ಳೇಬೇಕು, ಇಷ್ಟಾದ್ರೂ ತಗೋಬೇಕು. ಸರಿ, ನೀವು ಇಷ್ಟೊಂದು ಫೋರ್ಸ್ ಮಾಡ್ತೀರಾ ಅಂದ್ಮೇಲೆ ನಾನು ಬೇಡ ಅಂದ್ರೆ ಚೆನ್ನಾಗಿರಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ಅವರ್ ಫ್ರೆಂಡ್ಶಿಪ್. ಕುಡೀರಿ. ವಾ, ಒರಿಜಿನಲ್ ಸಾರ್, ವೆರಿ ಗುಡ್. ಎಲ್ಲಿಂದ ತಂದ್ರಿ? ಈ ರೀತಿನೇ ನನ್ಗೆ ಅವನಿಗೆ ಫ್ರೆಂಡ್ಶಿಪ್ ಆಯ್ತು. ಅಂದ್ರೆ ನೀವೊಂದ್ ಕ್ಲಾಸ್ ಮೇಟು ಅಂತ ಆಯ್ತು. ಹಾಗಾದ್ರೆ ಅವನ್ ಪರ್ಸನಲ್ ವಿಷಯ ಎಲ್ಲ ನಿಮ್ಗೆ ಹೇಳಿರ್ಬೋದಲ್ಲ? ಹ್ಞೂ ಸಾರ್, ಎಲ್ಲ ಇಲ್ದಿದ್ರು ಕೆಲ ವಿಷಯಗಳನ್ನ ಹೇಳಿದ್ದ. ಯಾವ ವಿಷಯ ಹೇಳಿದ್ರು? ಅದೇ ಮೇಡಮ್, ಅವನು 10 ವರ್ಷ ಊಟಿಲಿ ಇದ್ದಿದ್ದು, ಅಲ್ಲಿಂದ ಅವನಿಗೆ ಆರತಿ ಮಾಡಿ ಇಲ್ಲಿಗೆ ಕರೆಸಿದ್ದು. ಅಂದ್ರೆ ಆರ್ತಿ ಮನೇಲಿ ಪೇಯಿಂಗ್ ಗೆಸ್ಟ್ ಆಗಿದ್ದು ನಾಟಕನ? ಹಾಗಾದ್ರೆ ಆರ್ತಿ ದಿನೇಶ್ನ ತಾವಾಗೆ ಕರ್ಸ್ಕೊಂಡಿದ್ರಾ? ಹೌದು. ಬೇರೆ ಏನೇನಾದ್ರೂ ಮುಖ್ಯವಾದ ವಿಷಯ? ಆರ್ತಿ ಗುಪ್ತಾ ಜೊತೆಲಿ ದಿನೇಶ್ ಆಗಾಗ ಪ್ರೈವೇಟ್ ಆಗಿ ಊಟಿಗೆ ಹೋಗ್ತಾ ಇದ್ದ ವಿಷಯ ನಿಮಗ್ ಗೊತ್ತಾ? ಅದು ನಿಮ್ಗೆ ಹೇಗೆ ಗೊತ್ತು? ಅದೇ ಮೇಡಮ್, ಅವನ್ ಕುಡ್ದಾಗ ಹೇಳಿದ್ದು. ಶ್ರೀಮತಿ ಗುಪ್ತಾ ಊಟಿಗೆ ಹೋಗ್ತಿದ್ದು ಯಾಕೆ? ಅದೇ ಯಾವ್ದೋ ಬಿಸ್ನೆಸ್ ವಿಷಯದ ಮೇಲೆ ಹೋಗ್ತೀವಂತ ದಿನೇಶ್ ಹೇಳ್ತಿದ್ದ. ಆದ್ರೆ ಏನು ವಿಷಯ ಅದಲ್ಲ ಮೇಡಮ್. ಆದ್ರೆ ಅವರಿಬ್ರು ಹೋಗ್ತಿದ್ದು ಬೇರೆ ವಿಷಯಕ್ಕಂತ ನನ್ಗೆ ಗೊತ್ತಿತ್ತು. ಓ, ಅಂದ್ರೆ ಆರ್ತಿ ಗುಪ್ತಾ ತನ್ನ ಮಗಳ ನೋಡಕ್ಕೆ ಊಟಿಗೆ ಹೋಗಿ ಬರ್ತಿದ್ರು ಅಲ್ವಾ?
ಆರ್ತಿ ಗುಪ್ತಗೆ ಒಬ್ಬ ಮಗಳಿದಾಳ ಅಂದ್ರೆ ಈ ವಿಷಯ ನಿಮಗ್ ಗೊತ್ತಿಲ್ವಾ? ಖಂಡಿತ ಇಲ್ಲ. ಅಷ್ಟಕ್ಕೂ ಆರ್ತಿ ಗುಪ್ತಾಗ ಒಬ್ಬ ಮಗಳಿದಾಳ ಅಂದ್ರೆ ಈ ವಿಷಯ ದಿನೇಶ್ ನನ್ಗೆ ಹೇಳ್ದೆ ಇರ್ತಿದ್ನಾ? ಅಂದ್ರೆ ಈ ವಿಷಯ ನಿಮ್ಗೆ ಗೊತ್ತೇ ಇಲ್ಲ? ಇಲ್ಲ ಅಂತ ಹೇಳಿದ್ನಲ್ಲ. ಈ ವಿಷಯ ಅವನಿಗೆ ಗೊತ್ತಿದ್ರೆ ಕುಡ್ದಾಗ ಅವನು ಹೇಳ್ದೆ ಇರ್ತಿದ್ನಾ? ಅದ್ ಸರಿ, ಈ ಆರ್ತಿ ಗುಪ್ತಾ ಹೇಗೆ? ಅವ್ರು ನಿಮ್ಗೆ ಪರಿಚಯ ಇದೆಯಾ? ಅಷ್ಟೇನ್ ಪರಿಚಯ ಇರ್ಲಿಲ್ಲ, ಆದ್ರೆ ಒಮ್ಮೆ ನನ್ಗೆ ದಿನೇಶ್ ಪರಿಚಯ ಮಾಡಿಸಿದ್ದ. ಓ ಹೌದಾ? ಅವತ್ತು ಏನಾಯ್ತು ಅಂದ್ರೆ, ಎನಿ ಪ್ರಾಬ್ಲಮ್? ಅಂತದ್ದೇನಿಲ್ಲ. ಇವತ್ ರಾತ್ರಿ ಡ್ಯೂಟಿಗೆ ಹೋಗ್ಬೇಡ, ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಏನ್ ಮಾಡೋದು, ಅವರಿಂದ ಹೆಂಗ್ ತಪ್ಪಿಸ್ಕೊಳ್ಳೋದು? ಓ, ಹಾಗಾದ್ರೆ ಇವತ್ತು ನೀನ್ ಬಹಳ ಬಿಸಿ, ಬಾರ್ಗೆ ಬರಲ್ಲ ಅಂತ. ಅದಕ್ಕೆ ಏನ್ ಸಂಬಂಧ ಇಲ್ಲ, ನಡಿ ಹೋಗೋಣ. ಆಯ್ತು, ಹೋಗೋಣ. ಏನ್ ಹೇಳ್ತಿದ್ರ ನೀವು? ಕೊಲೆಯಾದ ಹಿಂದಿನ ದಿವಸ ಆರ್ತಿ ಗುಪ್ತಾ ಇಲ್ಲೇ ಇದ್ರ? ಹೌದು. ನೀವು ಅವ್ರು ನೋಡಿದ್ರಾ? ನೇರವಾಗಿ ನೋಡ್ಲಿಲ್ಲ ಮೇಡಮ್, ಆದ್ರೆ ಆರ್ತಿ ಗುಪ್ತಾ ಮತ್ತೆ ದಿನೇಶ್ ಜೊತೆ ಕೂತಿದ್ ನಾನು ನೋಡಿದ್ದೀನಿ. ಆದ್ರೆ ಆರ್ತಿ ಗುಪ್ತಾ ಕಾರಲ್ಲೇ ಇದ್ದಿದ್ ನೀವು ನೋಡಿದ್ರ? ಇಲ್ಲ ಸರ್, ಹೇಳಿದ್ನಲ್ಲ, ನೇರವಾಗಿ ನೋಡಿಲ್ಲ. ಅದು ನನ್ಗೊಂದು ಡೌಟ್ ಇರ್ಬೋದು ಅಂತ. ಸರಿ ಸರಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾವಿನ್ ಬರ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸರ್, ಶ್ರೀಧರ್ ಹೇಳಿದ್ದನ್ನೆಲ್ಲ ನಂಬಬಹುದು ಅಂತೀರಾ? ಯಾಕೆ ನಿನ್ಗೆ ಅನುಮಾನ? ಹಾಗಲ್ಲ ಸರ್, ಕೊಲೆಯಾಗಿದ್ದ ಹಿಂದಿನ ದಿನ ಆರ್ತಿ ಗುಪ್ತಾ ಊರಲ್ಲೇ ಇದ್ರು ಅಂತಾರೆ. ಹೇಗ್ ಸರ್ ನಂಬೋದು? ಯಾಕಿರ್ಬಾರ್ದು? ಆರ್ತಿ ಗುಪ್ತನ ಯಾಕೆ ಸುಳ್ಳು ಹೇಳಿರ್ಬಾರ್ದು? ಹಾಗಲ್ಲ ಸರ್, ಆರ್ತಿ ಗುಪ್ತಾ ದಿನೇಶ್ಗೆ ಇವತ್ ರಾತ್ರಿ ಆಫೀಸ್ಗೆ ಹೋಗ್ಬೇಡ, ಎಲ್ಲೋ ಹೋಗೋದಿದೆ ಅಂತ ಅಂದ್ರಂತಲ್ಲ, ಇದನ್ನೆಲ್ಲ ನಂಬಕ್ಕಾಗುತ್ತಾ ಸರ್? ಮೇಘ, ಸತ್ಯ ತುಂಬಾ ವಿಚಿತ್ರವಾಗಿರುತ್ತೆ. ಎಲ್ರೂ ಅನ್ಕೊಂಡಿರೋದು ಆರ್ತಿ ಗುಪ್ತಾ ಅವತ್ತು ಊರಲ್ಲಿ ಇರ್ಲಿಲ್ಲ, ಬೆಳಗ್ಗೆ ಬಂದ್ರು ಅಂತ. ಆದ್ರೆ ಶ್ರೀಧರ್ ಪ್ರಕಾರ ಆರ್ತಿ ಯಾವ ಊರಿಗೂ ಹೋಗೇ ಇರ್ಲಿಲ್ಲ. ಅಂದ್ರೆ ಇಬ್ರು ಸೇರ್ಕೊಂಡು ನೆಕ್ಲೆಸ್ ಕಳ್ತನ ಮಾಡೋ ನಾಟಕ ಆಡ್ತಿದ್ದಾರೆ ಅಂತೀರಾ? ಮೇಲ್ನೋಟಕ್ಕೇನೋ ಹಾಗೆ ಅನಿಸ್ತಿದೆ. ಇಷ್ಟರವರೆಗೂ ಆರ್ತಿ ಗುಪ್ತಾ ದಿನೇಶ್ ಒಳ್ಳೆಯವನು ಅಂತ ಸೇಫ್ ಮಾಡಕ್ ಟ್ರೈ ಮಾಡಿದ್ದು ಇದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಹೌದು ಸರ್, ಇದ್ರಲ್ಲಿ ಸಂದೇಹನೇ ಇಲ್ಲ. ಆರ್ತಿ ಮತ್ತು ದಿನೇಶ್ದೇ ಈ ಕೆಲಸ. ಹಾ, ಒಂದ್ ನಿಮಿಷ. ನಾವು ಆ ತೀರ್ಮಾನ ತಗೊಳಕ್ ಮುಂಚೆ ಇನ್ನೂ ಕೆಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ಬೇಕಾಗತ್ತೆ. ಯಾವ ಪ್ರಶ್ನೆಗಳು ಸರ್? ಮೊದಲನೇದಾಗಿ, ಈಗ ದಿನೇಶ್ ಎಲ್ಲಿದ್ದಾನೆ ಅನ್ನೋದು. ಎರಡನೇದಾಗಿ, ಆ ಕಳವಾದ ರೂಮಲ್ಲಿ ಸಿಕ್ಕ ಬೀಡಿ ಒಳಗಿನ ತಂಬಾಕಿನ ಪುಡಿ ಅಲ್ಲಿಗೆ ಹೇಗೆ ಬಂತು? ಹಾಗಿದ್ರೆ ಆ ರೂಮಲ್ಲಿ ಬೀಡಿ ಸೇರಿದ್ ಯಾರು? ಹಾಲಲ್ಲಿ ಸಿಕ್ಕಿದ ಸ್ಲೀಪಿಂಗ್ ಟ್ಯಾಬ್ಲೆಟ್ ಆರ್ತಿ ಗುಪ್ತಾದಲ್ಲ ಅಂದ್ರೆ ಅದನ್ನ ಯಾರು ಅಲ್ಲಿಗೆ ತಂದಿದ್ದು? ಈ ಎಲ್ಲಾ ಪ್ರಶ್ನೆಗಳಿಗೂ ನಾವು ಉತ್ತರ ಹುಡುಕ್ಬೇಕಾಗತ್ತೆ. ಸರ್, ಎಷ್ಟೊಂದು ಪ್ರಶ್ನೆಗಳು, ನಿಜವಾಗೂ ಇವಕ್ಕೆಲ್ಲ ಉತ್ತರ ಇದೆಯಾ? ಉತ್ತರ ಇಲ್ದಿರೋ ಪ್ರಶ್ನೆನೇ ಇಲ್ಲ ಮೇಘ. ಸರಿ, ನೀ ಆ ಕೇಸ್ ಫೈಲ್ ನ ಸ್ಟಡಿ ಮಾಡು, ನಾನು ಆಮೇಲೆ ಕರಿತೀನಿ. ಓಕೆ ಸರ್. ಮೇಡಮ್, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ಅಂದ್ರೆ ನೀವು ಸಾಚ ಅಂತನಾ? ನೋಡಿ, ಆ ನೆಕ್ಲೆಸ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಹಾಗಾದ್ರೆ ನೆಕ್ಲೆಸ್ ಏನಾಯ್ತು? ಪೊಲೀಸ್ನವ್ರು ತಾನೇ ಅದನ್ನ ಕಂಡಿಡ್ಬೇಕಾಗಿರೋದು. ಪೊಲೀಸ್ನವ್ರಿಗೆ ನಿಮ್ ವಿಷಯ ಗೊತ್ತಿಲ್ಲ ಅಂತ ಆರಾಮ್ ಹೋಗಿದ್ಯಾ? ಓ, ಬ್ಲಾಕ್ ಮೇಲರ್ಗೆ ಬ್ಲಾಕ್ ಮೇಲಾ? ಹಾಗೆ ಅನ್ಕೋ. ಪೊಲೀಸ್ನವ್ರು ನಿನ್ನ ಬಾಯ್ ಬಿಡಿಸ್ತಾರೋ ಇಲ್ವೋ, ನಾನ್ ಬಾಯ್ ಬಿಡಿಸ್ತೀನಿ. ಅಷ್ಟೊಂದು ಧೈರ್ಯ ಬಂದ್ಬಿಡ್ತಾ? ಯಾಕೆ, ನಿಮ್ ರಾಸಲೀಲೆ ಪತ್ರಿಕೆಗಳ ಮುಖಪುಟದಲ್ಲಿ ಬರ್ಲಿ ಅಂತ ಅಷ್ಟೊಂದು ಆಸೆನಾ? ಹೌದು, ಅಷ್ಟಕ್ಕೂ ನಿಮ್ ಹಿಂದೆ ಯಾರಿದ್ದಾರೆ ಅಂತ ನೀವು ಇಷ್ಟೊಂದು ಬಂಡ ಧೈರ್ಯ ಮಾಡ್ತಿದ್ದೀರಾ ಅಂತ ಕೇಳ್ಬೋದಾ? ಖಂಡಿತ ಮಿಸ್ಟರ್ ರಮೇಶ್, ನೀವು ನನ್ನನ್ನು ಕೇಳದೇ ಇದ್ರು ಅದು ನನ್ನಿಂದಾನೆ ಅಂತ ನಾನು ಹೇಳ್ತೀನಿ. ಬನ್ನಿ ಮಿಸ್ಟರ್ ಧರ್ಮ, ಸರಿಯಾದ ಟೈಮ್ಗೆ ಬಂದಿದ್ದೀರಿ. ನಾನು ನಿಮ್ಮನ್ನ ವಿಚಾರಿಸ್ಕೊಳ್ಳೋಣ ಅಂತಿದ್ದೆ, ಈಗ ನೀವೇ ಬಂದಿದ್ದೀರಿ. ನೀವು ಮಿಸ್ಟರ್ ಧರ್ಮ, ಪ್ರೈವೇಟ್ ಡಿಟೆಕ್ಟಿವ್. ಯಾಕೆ ಇಷ್ಟು ದೊಡ್ಡ ಬ್ಲಾಕ್ ಮೇಲರು ಅಷ್ಟ್ರಾಲ್ ಒಬ್ಬ ಡಿಟೆಕ್ಟಿವ್ ಹೆದರ್ಕೊಳ್ಳೋದ? ಸರ್,
ಇವ್ನ್ ಮಾಡೋದು ಅಂತ ಕೆಲ್ಸ ಅಲ್ವಾ? ರಮೇಶ್, ನೀವು ಮೊನ್ನೆ ಟೈಪ್ ಮಾಡಿ ಕಳ್ಸಿದ್ರಲ್ಲ ಬ್ಲಾಕ್ ಮೇಲ್ ಲೆಟರ್ ಅಲ್ಲಿ ಆರತಿ ಗುಪ್ತಾ ಅವ್ರಿಗೆ ನೀ ಇದಕ್ಕಿಂತ ದೊಡ್ಡ ತೊಂದರೆ ಸಿಕ್ಕಾಕೊಳ್ತೀಯ ಅಂತ ಹೇಳಿದ್ರಲ್ಲ, ಏನದ್ರ ಅರ್ಥ? ನೀವ್ ಏನ್ ಹೇಳ್ತಿದ್ರಿ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ನಾನೊಬ್ಬ LIC ಏಜೆಂಟ್ ಅಷ್ಟೇ. ವಾವ್, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀರಾ ರಮೇಶ್. ನಿಜವಾಗ್ಲೂ ನೀವು ಸಿನಿಮಾದಲ್ಲೂ ಟಿವಿನಲ್ಲೂ ಸೇರ್ಕೊಂಡ್ರೆ ಹಿಟ್ ಆಗ್ತೀರಾ. ನೋಡಿ, ನೀವ್ ಏನ್ ಹೇಳಿದ್ರು ಅಷ್ಟೇ, ಆರ್ತಿ ಅವ್ರ ಹತ್ರ ಪಾಲಿಸಿ ವಿಷಯ ಬಿಟ್ಟು ಇನ್ನೇನು ಗೊತ್ತಿಲ್ಲ. ನೀವು ಬ್ಲಾಕ್ ಮೇಲ್ ಮಾಡ್ತಿರೋ ವಿಷಯ ನಾನೇ ಪೊಲೀಸರಿಗೆ ತಿಳಿಸೋಣ ಅನ್ಕೊಂಡಿದ್ದೆ. ಆದ್ರೆ ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ. ಕದ್ದಿರೋ ನೆಕ್ಲೆಸ್ ಮತ್ತೆ ಫೋಟೋಸ್ಗಳನ್ನ ವಾಪಸ್ ತಂದು ಕೊಟ್ಬಿಡಿ. ಏನ್ ಹೆದರ್ಸ್ತಾ ಇದ್ದೀರಾ? ನೀವು ನಾನು ಏನು ಮಾಡ್ಕೊಳಕ್ಕಾಗಲ್ಲ. ನಾನ್ ಬ್ಲಾಕ್ ಮೇಲ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ಇಷ್ಟು ಸಾಕಾ? ಬ್ಲಾಕ್ ಮೇಲ್ ಕೇಸಲ್ಲಿ 7 ವರ್ಷ, ಅದ್ರ ಜೊತೆ ನೆಕ್ಲೆಸ್ ಕೊಲೆ ಅಂತ ಆದ್ರೆ ಎಲ್ಲಾ ಸರಿ 14 ವರ್ಷ ಜೈಲ್ ಸೇರ್ಬೇಕಾಗತ್ತೆ. ಸರ್, ಆರತಿ ಗುಪ್ತಾ ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದ ನಿಜ, ಆದ್ರೆ ಕೊಲೆ ಆಗ್ಲಿ ನೆಕ್ಲೆಸ್ ಕಳ್ತನ ಆಗ್ಲಿ ನಾನು ಮಾಡಿಲ್ಲ ಸರ್. ರಮೇಶ್, ಆ ಫೋಟೋಗಳು ಈಗ ಎಲ್ಲಿವೆ? ಬ್ಯಾಂಕ್ ಲಾಕರ್ ಅಲ್ಲಿ. ಅವನ್ ಇವಾಗ್ಲೇ ತಂದು ಕೊಡ್ತೀನಿ. ಮಗುಗೆ ಈ ವಿಷಯ ಲೀಕ್ ಮಾಡಲ್ಲ ತಾನೆ? ಮಗು? ಯಾವ ಮಗು? ಇನ್ಯಾ ಮಗು? ಮಿಸಸ್ ಗುಪ್ತಾ ಅವ್ರದ್ದು, ಊಟಿಲಿ ಓದ್ತಾ ಇದೆಯಲ್ಲ ಆ ಮಗು. ಮಿಸ್ಟರ್ ಧರ್ಮ, ನಂಗೆ ಅರ್ಜೆಂಟ್ ಆಗಿ ಮೀಟಿಂಗ್ ಇದೆ, ಮರ್ತೇ ಹೋಗ್ಬಿಟ್ಟಿತ್ತು. ಆ ಮಗು ವಿಚಾರ ಈಗ ಯಾಕೆ ಮಾತಾಡ್ತೀರಾ ಬಿಡಿ. ಹಾಗಲ್ಲ ಮೇಡಮ್, ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಯಾವ ಮಗು? ನೀವೆಲ್ಲ ಏನ್ ಹೇಳ್ತಿದ್ದೀರಾ? ಆರತಿ ಗುಪ್ತಾ ಮಗುನಾ? ಇವ್ರಿಗೆಲ್ಲಿದೆ ಮಗು? ಮತ್ತೆ ನೀನ್ ಬ್ಲಾಕ್ ಮೇಲ್ ಮಾಡ್ತಾ ಹೆದರ್ಸ್ತಿರೋದು ಯಾವ ವಿಷಯ? ಇವ್ರಿಗೆ ಮದುವೆ ಮುಂಚೆ ಹುಟ್ಟಿರೋ ಮಗು ವಿಷಯನ ಪಬ್ಲಿಕ್ ಮಾಡ್ತೀನಿ ಅಂತ ತಾನೆ? ಅಯ್ಯೋ, ಖಂಡಿತ ಇಲ್ಲ ಸರ್. ನಾನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಿದ್ದು ದಿನೇಶ್ಗೂ ಆಕೆಗೂ ಸಂಬಂಧ ಇದ್ದ ಫೋಟೋಗಳ ಬಗ್ಗೆ ಸರ್. ವಾಟ್? ಮಿಸಸ್ ಗುಪ್ತಾಗೂ ದಿನೇಶ್ಗೂ ಸಂಬಂಧ ಇದೆಯಾ? ಮಿಸಸ್ ಗುಪ್ತಾ, ರಮೇಶ್ ಹೇಳ್ತಿರೋದೇನು, ನೀವ್ ಹೇಳಿದ್ದೇನು? ಹೇಳಿ ಮಿಸಸ್ ಗುಪ್ತಾ, ಇದನ್ನೆಲ್ಲ ನಮ್ಮ ಹತ್ರ ಯಾಕೆ ಮುಚ್ಚಿಟ್ರಿ? ಯಾಕೆ ಈ ತರ ನಮ್ಮ ಹತ್ರ ಎಲ್ಲ ಸುಳ್ಳು ಹೇಳಿದ್ರಿ ಮೇಡಮ್? ನಿಜವಾದ ವಿಷಯನ ಮುಚ್ಚಿಟ್ಟು ಬೇರೆ ವಿಷಯ ಸೃಷ್ಟಿ ಮಾಡಿ ಹೇಳಿದ್ದು ಯಾಕೆ? ರಮೇಶ್, ಅದೇನೇ ಇರ್ಲಿ, ನಿನಗೂ ಅದಕ್ಕೂ ಸಂಬಂಧ ಇಲ್ಲ. ಸಾಯಂಕಾಲದೊಳಗಡೆ ಆ ಫೋಟೋಸು ನೆಗೆಟಿವ್ಸ್ ಎಲ್ಲ ನನ್ನ ಕೈಲಿ ಇರ್ಬೇಕು. ಓಕೆ? ಆಯ್ತು ಸರ್. ಸರ್, ನನ್ಗೊಂದು ವಿಷಯ ಅರ್ಥ ಆಗ್ಲಿಲ್ಲ. ಏನು? ಅದೇ ಸರ್, ಆ ರಮೇಶನ್ಗೆ ನೀವು ಬ್ಲಾಕ್ ಮೇಲರ್ ಪತ್ರ ತೋರಿಸಿದಾಗ ಅವ್ನು ಹೆದರ್ಕೊಂಡು ಎಲ್ಲಾ ವಿಷಯನ ಹೇಳ್ಬಿಟ್ನಲ್ಲ, ಆ ಪತ್ರ ನಾನ್ ಬರ್ದಿದ್ದಲ್ಲ ಅಂತ ಅವ್ನ್ ಸಾಧಿಸ್ಬೋದಿತ್ತಲ್ವಾ? ಯಾಕೆ ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಟ್ಟ ಅಂತ? ನನಗೆ ಗೊತ್ತಿತ್ತು ನೀನ್ ಈ ಪ್ರಶ್ನೆ ಕೇಳ್ತೀಯ ಅಂತ. ಯಾಕೆಂದ್ರೆ ಬ್ಲಾಕ್ ಮೇಲರ್ ರಮೇಶ್ ಬರ್ದಿದ್ದು ಇದೊಂದೇ ಪತ್ರ. ಈ ಪತ್ರನ ಅವ್ನು ನಮ್ ಕೈಲಿ ನೋಡಿದಾಗ ಗಾಬರಿ ಆಗ್ಬಿಟ್ಟ. ಸರ್, ರಮೇಶ್ ಆರತಿ ಗುಪ್ತಾಗೆ ಫೋನ್ ಮೂಲಕ ತಾನೇ ಯಾವಾಗ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಿದ್ದು. ಹಾಗಂತ ಆರತಿ ಗುಪ್ತಾನೇ ಒಂದ್ಸಲ ಹೇಳಿದ್ದಾರೆ. ಆದ್ರೆ ಮೊನ್ನೆ ನಾವ್ ಈ ಪತ್ರದ ಬಗ್ಗೆ ಡಿಸ್ಕಸ್ ಮಾಡಿದಾಗ ನೀವ್ ಇದನ್ನೆಲ್ಲ ಹೇಳಲೇ ಇಲ್ಲ. ಯಾಕೆಂದ್ರೆ ಅವಾಗ ನನ್ಗಿನ್ನೂ ಯಾರು ಬರ್ದಿದ್ದು ಅಂತ ಕನ್ಫರ್ಮ್ ಆಗಿರ್ಲಿಲ್ಲ. ಇವತ್ತು ಆರತಿ ಗುಪ್ತಾಗೆ ಬ್ಲಾಕ್ ಮೇಲ್ ಮಾಡ್ತಿದ್ ನೋಡಿ ಕನ್ಫರ್ಮ್ ಆಯ್ತು. ಸರ್, ಈ ಪತ್ರದಲ್ಲಿ ಯಾರಿಗೆ ಬ್ಲಾಕ್ ಮೇಲ್ ಮಾಡಿದ್ದು ಅಂತ ಬರ್ದಿಲ್ಲ. ಆರತಿ ಗುಪ್ತಾಗೆ ಅವನು ಫೋನ್ ನಲ್ಲಿ ತಾನೇ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಿದ್ದು. ಅದೇ ರಮೇಶ್ ಬ್ಯಾಡ್ ಲಕ್. ಅವನು ಯಾವಾಗ್ಲೂ ಆರತಿ ಗುಪ್ತಾಗೆ ಫೋನ್ ನಲ್ಲೇ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಕೇಳ್ತಾ ಇದ್ದು ನಿಜ. ಆದ್ರೆ ಅವನು ಮೊದಲು ಬ್ಲಾಕ್ ಮೇಲ್ ಮಾಡಿದ್ದು ದಿನೇಶ್ಗೆ. ಏನ್ ಸರ್ ನೀವ್ ಹೇಳ್ತಾ ಇರೋದು? ಆರತಿ ಗುಪ್ತಾ ಬ್ಲಾಕ್ ಮೇಲ್ಗೂ ದಿನೇಶ್ಗೂ ಏನ್ ಸರ್ ಸಂಬಂಧ? ಇದನ್ನೇ ಆರತಿ ಗುಪ್ತಾ ನನ್ನಿಂದ ಮುಚ್ಚಿಟ್ಟಿದ್ದು. ಆರತಿ ಗುಪ್ತಾಗೂ ದಿನೇಶ್ಗೂ ನಡುವೆ ಇದ್ದ ಅಕ್ರಮ ಸಂಬಂಧದ ಫೋಟೋನ ರಮೇಶ್ ತೆಗೆದಿದ್ದ. ಈ ಫೋಟೋಗಳು ತೋರಿಸಿ ತಾನೇ ಆರತಿ ಗುಪ್ತಾಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಿದ್ದು. ಆದ್ರೆ ಅವನು ಮೊದಲು ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡಿದ್ದು ದಿನೇಶ್ನ. ಒಂದ್ ಪತ್ರ ಬರ್ದು ಅದನ್ನ ದಿನೇಶ್ ಕೊಡಕ್ಕೆ ರಾಮ್ ಭಟ್ರ ಕೈ ಕಳಿಸ್ತಾ. ಆಮೇಲೆ ರಾಮ್ ಭಟ್ಟ ಅದನ್ನ ತಂದು ದಿನೇಶ್ ಕೈಲಿ ಕೊಟ್ಟ. ಗಾಬರಿಯಾದ ದಿನೇಶ್ ಅದನ್ನ ಆರತಿ ಹತ್ರ ಹೇಳ್ದ. ಆರತಿ ಗುಪ್ತಾ ಗಾಬರಿಯಾಗಿ ರಮೇಶನ್ನ ಕರೆದು ಅವನ ಕೈಲಿ ಕೇಳಿದ ಕ್ಷಣ ಕೊಟ್ಬಿಟ್ಲು. ಇದು ನೋಡಿದ ರಮೇಶ್ಗೆ ಇನ್ನು ದಿನೇಶನ ಅಗತ್ಯ ಇಲ್ಲ ಅನ್ಬಿಟ್ಟು ಡೈರೆಕ್ಟ್ ಆಗಿ ಆರತಿ ಗುಪ್ತಂಗ್ ಫೋನ್ ಮಾಡಿ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡ್ದ. ಓ, ಆಗ್ ಬರದ್ ಲೆಟರ್ ಇದು ಅಲ್ವಾ ಸರ್? ಒಂದು ರೀತಿಲಿ ಸರಿ, ಆದ್ರೆ ಪೂರ್ತಿ ಸರಿ ಇಲ್ಲ. ಅದ್ ಹೇಗ್ ಸರ್? ಒಗ್ದಾಗ್ ಹೇಳ್ಬೇಡಿ ಪ್ಲೀಸ್, ಸ್ವಲ್ಪ ಬಿಡಿಸಿ ಹೇಳಿ. ಆ ಪತ್ರ ಡೂಪ್ಲಿಕೇಟ್, ಅದು ಒರಿಜಿನಲ್ ಪತ್ರ ಅಲ್ಲ. ಒರಿಜಿನಲ್ ಪತ್ರ ಆರತಿ ಗುಪ್ತಾ ಗಂಡನಿಗೆ ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ ಅಂತ ಅದನ್ನ ಸುಟ್ಟಾಕ್ಬಿಟ್ಲು.
ಹಾಗಾದ್ರೆ ಡ್ಯೂಪ್ಲಿಕೇಟ್ ಪತ್ರ ಹೇಗ್ ಬಂತು? ಅವಳು ಗಂಡಂಗ್ ಗೊತ್ತಾಗ್ಬಾರ್ದು ಅಂತ ಸುಟ್ಟು ಹಾಕಿದ ಪತ್ರನ ಜೆರಾಕ್ಸ್ ಮಾಡ್ಸಕ್ ಹೋಗಿಲ್ಲ. ಅವಳೇನ್ ಜೆರಾಕ್ಸ್ ಮಾಡ್ತಿರ್ಲಿಲ್ಲ ಬಿಡು. ಹಾಗಾದ್ರೆ ಈ ಡ್ಯೂಪ್ಲಿಕೇಟ್ ಪತ್ರ ಹೇಗ್ ಬಂತು ಸರ್? ಇದು ರಾಮ್ ಭಟ್ಟನ್ ಕೆಲಸ. ರಮೇಶು ಬ್ಲಾಕ್ ಮೇಲ್ ಲೆಟರ್ನ ದಿನೇಶ್ ಕೊಡು ಅಂತ ರಾಮ್ ಭಟ್ಟನ್ ಕೈಲಿ ಕೊಟ್ಟು ಕಳಿಸಿದಾಗ ಅವನ್ ಕುತೂಹಲಕ್ಕೆ ಅಂತ ಲೆಟರ್ ತೆಗೆದು ಓದ್ದ. ಅದರಲ್ಲಿರುವಂತ ದೊಡ್ಡ ರಹಸ್ಯ ನೋಡಿ ಕಕ್ಕ ಬಿಕ್ಕಿ ಆದ. ಯಾವುದಕ್ಕೂ ಇದರಿಂದ ಉಪಯೋಗ ಪಡಿಬಹುದು ಅಂತ ತಿಳ್ಕೊಂಡು ಅದನ್ನ ಜೆರಾಕ್ಸ್ ಮಾಡಿ ಇಟ್ಕೊಂಡ. ಓ, ಅದೆಲ್ಲ ಸರಿ ಸರ್. ಆದ್ರೆ ಆ ರಾಮ್ ಭಟ್ಟ ಆ ಪತ್ರನ ನಿಮ್ ಕೈಗೆ ಯಾಕೆ ಯಾವಾಗ ಕೊಟ್ಟ ಸರ್? ಅದನ್ನ ನನ್ನ ಕೈಗೆ ತಂದು ಕೊಟ್ಟಿದ್ದು ರಾಮ್ ಭಟ್ಟ ಅಲ್ಲ, ಶಾಂತ. ಶಾಂತ ಕೈಗೆ ಆ ಲೆಟರ್ ಹೇಗೋಯ್ತು ಸರ್? ಹೇಳ್ತೀನಿ. ಮೊನ್ನೆಯಿಂದ ದಿನೇಶ್ ಕಾಣೆ ಆದ್ಮೇಲೆ ರಾಮ್ ಭಟ್ಟಿಂಗೆ ತನ್ನ ಕೈಲಿರೋ ಪತ್ರ ಯಾರಿಗಾದ್ರು ಅಂದ್ರೆ ನಮ್ ಕೈಗೆ ಸಿಕ್ಬಿಟ್ರೆ ತೊಂದರೆ ಆಗತ್ತೆ ಅಂತ ಅದನ್ನ ಮನೆಯಿಂದ ಆಚೆ ಎಸ್ಬಿಟ್ಟ. ಅದನ್ನ ಆಕಸ್ಮಿಕವಾಗಿ ಗಮನಿಸಿದ ಶಾಂತ ಎತ್ಕೊಂಡ್ ಬಂದು ನನ್ ಕೈ ಕೊಟ್ಲು. ಓ, ಒಂದ್ ಪತ್ರದಿಂದ ಇಷ್ಟೆಲ್ಲ ವಿಷಯ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಕಣ್ ತೆರೆದ್ ನೋಡಿದ್ರೆ ಎಲ್ಲ ತಾನಾಗೆ ಕಾಣುತ್ತೆ ಮೇಘ. ಅಂದ್ರೆ ಆ ರಮೇಶು ನೆಕ್ಲೆಸ್ ಕಳ್ತನ ಆಗ್ಲಿ ಕೊಲೆ ಆಗ್ಲಿ ಮಾಡಿರಲ್ಲ ಅಂತೀರಾ ಸರ್? ಮಾಡಿ ಇಲ್ದೇ ಇರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನನ್ಗನ್ಸುತ್ತೆ. ಅಂದ್ರೆ ಈಗ ಉಳ್ದಿರೋರು ದಿನೇಶ್ ಅಲ್ವಾ ಸರ್? ಈಗಿರೋ ಸಿಚುಯೇಷನ್ ನೋಡಿದ್ರೆ ಅವನ್ ಮಾಯ ಆಗಿರೋದಕ್ಕೂ ಆ ನೆಕ್ಲೆಸ್ ಕಾಣೆ ಆಗಿರೋದಕ್ಕೂ ತಾಳೆ ಹಾಕಿ ನೋಡಿದ್ರೆ 100% ಇದರಲ್ಲಿ ಅವನ್ ಕೈ ಒಳನೆ ಜಾಸ್ತಿ. ಅಲ್ಲ ಸರ್, ಆರ್ತಿ ಗುಪ್ತಾ ಅಂದ್ಮೇಲೆ ಒಂದ್ ಚೂರು ಸಂಶಯ ವ್ಯಕ್ತಪಡಿಸ್ತಿಲ್ವಲ್ಲ, ಯಾಕೆ? ಯಾಕೆಂದ್ರೆ ಆರ್ತಿ ಗುಪ್ತಾನು ಇದರಲ್ಲಿ ಶಾಮೀಲಾಗಿರೋದ್ರಿಂದ. ಸರ್, ಆ ನೆಕ್ಲೆಸ್ ಆರ್ತಿ ಗುಪ್ತದೆ ತಾನೆ? ಅವಳು ಯಾಕೆ ಸರ್ ಅವಳ ನೆಕ್ಲೆಸ್ ನ ಅವಳೇ ಕಳ್ತನ ಮಾಡೋ ಪ್ಲಾನ್ ಹಾಕ್ತಾಳೆ? ಯಾಕೆಂದ್ರೆ 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಹಣನ ಹೊಡ್ಕೊಳ್ಳೋದಿಕ್ಕೆ. ಸರ್, ನನಗೇನೋ ನೀವು ತಪ್ತಾ ಇದ್ದೀರಾ ಅನ್ಸುತ್ತೆ. ಒಂದ್ ವೇಳೆ ನೀವ್ ಹೇಳ್ದಾಗೆ ಆಗಿದ್ರೆ ಕಳ್ದೋಗಿರೋ ನೆಕ್ಲೆಸ್ ನ ಹುಡ್ಕಿಸ್ಕೊಡಕ್ಕೆ ನಮಗೆ ಯಾಕೆ ಸರ್ ದುಡ್ಡು ಕೊಟ್ಟು ಕರ್ಸ್ತಿದ್ರು? ಇದ್ರಲ್ಲೂ ಆರ್ತಿ ಗುಪ್ತನ್ ಜಾಣ್ತನ ಇದೆ ಮೇಘ. ಆ ಇನ್ಶೂರೆನ್ಸ್ ಅವನ್ಗೆ ಅವಳ ಮೇಲೆ ಅನುಮಾನ ಬಂದು ದುಡ್ಡು ಬರೋದು ತಡವಾಗಬಹುದು ಅಂತ ನಮ್ಮನ್ನ ಈ ಕೇಸಲ್ಲಿ ಇನ್ವಾಲ್ವ್ ಆಗೋ ತರ ಮಾಡಿದ್ದು. ಇದರಿಂದ ಇನ್ಶೂರೆನ್ಸ್ ಅವ್ರಿಗೆ ಅವಳ ಮೇಲಿದ್ದ ಅಲ್ಪ ಸ್ವಲ್ಪ ಅನುಮಾನನೂ ಹೊರಟೋಯ್ತು. ಎಂತ ಕಿಲಾಡಿ ಹೆಣ್ಣು ಸರ್. ಆದ್ರೆ ಆ ವಾಚ್ಮನ್ ಕೊಲೆ ಮಾಡಿಸಿದ್ಯಾರು ಸರ್? ಆ ಕಳ್ತನ ಬೇರೆಯವ್ರ ಮೇಲೆ ಬರ್ಲಿ ಅಂತ ಆ ಪಾಪದ ವಾಚ್ಮನ್ ಸಾಯಿಸ್ಬಿಟ್ರು. ಎಂತ ಪ್ಲಾನ್ ಸರ್? ಪೊಲೀಸರು ಈ ವಿಷಯ ಹೇಳ್ಬಿಡದ ಸರ್? ಇದನ್ನೆಲ್ಲ ಹೇಳಕ್ ಮುಂಚೆ ಆ ದಿನೇಶ್ ಎಲ್ಲಿದೆ ಅಂತ ಪತ್ತೆ ಹಚ್ಚಬೇಕು ಅಂತ ಹೇಳಿದ್ನಲ್ಲ ಮೇಘ. ಹೌದು, ದಿನೇಶ್ ಮಾಯ ಆಗಿರೋದ್ ನೋಡಿದ್ರೆ ನೆಕ್ಲೆಸ್ ಸಮೇತ ಆರ್ತಿ ಗುಪ್ತಗೂ ಕೈ ಕೊಟ್ಟು ಓಡೋಗಿರೋ ತರ ಕಾಣುತ್ತೆ ಅಲ್ವಾ ಸರ್? ಎಸ್, ಅವನು ಆರ್ತಿ ಗುಪ್ತನ್ ಇಟ್ಕೊಂಡೆ ಇಷ್ಟೆಲ್ಲ ಮಾಡಿ ಅವಳಿಗೆ ಕೈಕೊಟ್ಟು ಓಡೋಗಿದ್ದಾನೆ. ಪಾಪ ಆರ್ತಿ ಗುಪ್ತಾ ಅನ್ನೋ ಹಾಗಿಲ್ಲ, ಅನುಭವಿಸೋ ಹಾಗಿಲ್ಲ. ಮಾಡಿದ್ ದುಡ್ಡೋ ಮಹಾರಾಯ ಅಂತಾರಲ್ಲ, ಹಾಗಾಗಿದೆ ಅವಳ ಸ್ಥಿತಿ. ಸರ್, ದಿನೇಶನ್ ಎಲ್ಲಿ ಅಂತ ಕಂಡಿಡಿಯೋದು? ಹೇಗಿದ್ರು ಇಷ್ಟೆಲ್ಲ ವಿಷಯ ಖಚಿತವಾಗಿ ತಿಳ್ಕೊಂಡಿದೀವಲ್ಲ, ಇನ್ ಮುಂದಿಂದೆಲ್ಲ ಪೊಲೀಸರಿಗೆ ಬಿಟ್ಬಿಡೋಣ ಅಲ್ವಾ ಸರ್? ಅಷ್ಟೊಂದು ಅವಸರ ಪಡ್ಬೇಡ ಮೇಘ. ನಾನು ಏನೇನ್ ಹೇಳಿದ್ನೋ ಬರೀ ಒಂದ್ ಪತ್ರದ ಮೇಲಿನ ಊಹೆಯಿಂದ ಮಾತ್ರ. ಇದನ್ನೆಲ್ಲ ನಿರೂಪಿಸಕ್ಕೆ ಟೈಮ್ ಬೇಕಲ್ವಾ? ಅದು ಅಲ್ಲದೆ ರಾಮ್ ಭಟ್ಟನು ಇದರಲ್ಲಿ ಸೇರಿದನೋ ಇಲ್ವೋ ಅನ್ನೋದನ್ನು ಪತ್ತೆ ಹಚ್ಚಬೇಕು. ನಮ್ಮ ಊರಿಗೆ ವಿರುದ್ಧವಾಗಿ ರಾಮ್ ಭಟ್ಟನೇ ಕೊಲೆ ಮಾಡಿ ನೆಕ್ಲೆಸ್ ಕದ್ದಿದ್ರೆ? ಅವನ್ ಮೇಲೆ ಯಾಕೆ ಸರ್ ನಿಮ್ಗೆ ಇಲ್ಲದ ಸಂಶಯ? ಯಾಕೆಂದ್ರೆ ಕೊಲೆಯಾದ ದಿನ ರಾತ್ರಿ ಆ ಆರ್ತಿ ಗುಪ್ತನ ಬೆಡ್ರೂಮ್ ಅಲ್ಲಿ ರಾಮ್ ಭಟ್ಟ ಬೀಡಿ ಸೇಟ್ ಬಿಸಾಕಿ ತುಂಡು ಸಿಕ್ತು, ನೆನಪಿದ್ಯಾ? ಸರ್, ಹಾಗಿದ್ರೆ ರಾಮ್ ಭಟ್ಟ ಒಬ್ನೇ ಅವತ್ ರಾತ್ರಿ ಆರ್ತಿ ಗುಪ್ತಾ ರೂಮ್ಗೆ ಹೋಗಿದ್ದ ಅಂತ ಆಯ್ತು. ಕರೆಕ್ಟ್. ಸರ್, ನನಗೇನು ಈ ಆರ್ತಿ ಗುಪ್ತಾ ಮತ್ತೆ ದಿನೇಶ್ ಜೊತೆ ರಾಮ್ ಭಟ್ಟನು ಶಾಮೀಲಾಗಿದ್ದಾನೆ ಅಂತ ಅನ್ಸುತ್ತೆ ಅಲ್ವಾ ಸರ್? ಇಲ್ಲ ಮೇಘ, ಕೋಟ್ಯಾಧೀಶ್ವರಿ ಆರ್ತಿ ಗುಪ್ತಾ ತನ್ನ ಸಂಚಲ್ಲಿ ಆಫ್ಟರ್ ಆಲ್ ಕೆಲ್ಸದ ರಾಮ್ ಭಟ್ಟನ್ ಸೇರಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ಹೆಲ್ಪ್ ಮಾಡಕ್ಕೆ ದಿನೇಶ್ ಇರುವಾಗ. ಯು ಆರ್ ರೈಟ್ ಸರ್. ರಾಮ್ ಭಟ್ಟ ಈ ಸಂಚಲ್ಲಿ ಶಾಮೀಲಾಗಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಆದ್ರೆ ಅವತ್ ರಾತ್ರಿ ಕಬೋರ್ಡ್ ಎಲ್ಲ ತೆಗೆದಿದ್ದು ರಾಮ್ ಭಟ್ಟನೇ ತಾನೆ? ಇರ್ಬೋದು. ಅದಕ್ಕೆ ನಾನು ಹೇಳ್ತಿರೋದು, ಅವನ್ ಹಾರ ಕದ್ಕೊಂಡು ಹೋಗಿರ್ಬೇಕಾದ್ರೆ ದಿನೇಶಿಗೆ ಮಾಯ ಆಗೋಗತ್ಯ ಏನಿತ್ತು ಅಂತ. ಸರ್, ಅದಕ್ಕೆ ನೀವು ಅವಾಗಿಂದ ಹೇಳ್ತಾ ಇದ್ದು ಅಲ್ವಾ? ಈಗ ದಿನೇಶ್ ಎಲ್ ಮಾಯ ಆಗಿದ್ದಾನೆ ಅನ್ನೋದು ಕಂಡಿಡಿಯೋದೇ ನಮ್ಮ ಮೊದಲನೇ ಕೆಲಸ ಅಲ್ವಾ? ಬಾ. ರಾಮ್ ಭಟ್ಟ, ಈ ಮನೇಲಿ ನೀನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀಯಾ? 10 ವರ್ಷ? 10 ವರ್ಷದಿಂದ ಕೆಲಸ ಮಾಡ್ತಾ ಇರೋ ನೀನು ಈ ಮನೆಯಲ್ಲಿ ಮನೆಯವನಾಗೆ ಇದೆಯಾ? ಅಂತೇನು ನನಗೆ ತಿಳಿದಿರೋ ಹಾಗೆ ಆ ಲೆಟರ್ನ ಯಾಕೆ ಜೆರಾಕ್ಸ್ ಮಾಡಿಸ್ಕೊಂಬಂದೆ? ಹೇಳು, ಯಾಕೆ ಇಟ್ಕೊಂಡೆ? ತಪ್ಪಾಯ್ತ್ರಿ ಅವ್ವಾರ, ಇನ್ನೊಂದ್ಸತಿ ಮಾಡಲ್ರಿ. ಮಾಡಲ್ಲ ಮಾಡಲ್ಲ
ಇನ್ನೊಂದ್ಸಲಿ ಮಾಡೋಕೆ ನೀನ್ ಈ ಮನೆಯಲ್ಲಿ ಇದ್ರೆ ತಾನೆ. ದಯವಿಟ್ಟು ಹಾಗೆ ಮಾಡ್ಬೇಡ್ರಿ ಅವ್ವಾರ. ಯಾಕೋ ಮಾಡ್ಬಾರ್ದು? ನಿನ್ನಿಂದ ನನ್ ಮಾನ ಮರ್ಯಾದೆ ಎಲ್ಲ ಹೊಟ್ಟಾಯ್ತು. ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾನೆ, ಬಿಟ್ಬಿಡಿ ಅಮ್ಮ. ಸುಮ್ಮನೆ ನೀ ಮಾತಾಡ್ಬಿಡ. ಹಲೋ, ಏನು ಯೋಚನೆ ಮಾಡ್ತಿದ್ದೀರಾ? ನಮ್ ಲೆಟರ್ನ ಹೋಗಿ ಆ ಡಿಟೆಕ್ಟಿವ್ ಹತ್ರ ಕೊಟ್ಬಿಟ್ರೆ ಅವನು ನಮ್ಮನ್ನ ಕಂಡುಹಿಡಿದು ಬಿಡ್ತಾನ. ಮಾತಾಡಿ, ಯಾಕೆ ಸೈಲೆಂಟ್ ಆಗಿದ್ದೀರಾ? ಹಲೋ, ಆ ವಿಷಯ ನಿಮ್ಗೂ ಗೊತ್ತಾಯ್ತಾ? ನಮ್ಗೆಲ್ಲಾ ವಿಷಯನೂ ಗೊತ್ತಾಗುತ್ತೆ. ಆದ್ರೆ ನಿಮ್ಗೇನ್ ಬೇಕು ಅಂತಾನೆ ಹೇಳ್ತಿಲ್ವಲ್ಲ? ಯಾಕೆ ಅದನ್ನ ಧರ್ಮನ ಹತ್ರ ಹೇಳಿ ನಾವು ಯಾರು ಅಂತ ತಿಳ್ಕೊಬೇಕು ಅಂತ ತಾನೆ? ಹಾಗಲ್ಲ, ನಿಮ್ಗೇನ್ ಬೇಕು ಅಂತ ಕೇಳಿದ್ರೆ ತಾನೇ ನಾನು ಏನಾದ್ರೂ ಮಾಡಬಹುದು. ಹೇಳ್ತೀನಿ. ನೀನು ಆ ಧರ್ಮನ್ನ ಈ ನೆಕ್ಲೆಸ್ ಕೇಸ್ನಿಂದ ದೂರ ಮಾಡ್ಬೇಕು. ಅಂದ್ರೆ ನೀನು ಆ ನೆಕ್ಲೆಸ್ ನ ಮರೆತು ಸುಮ್ಮನಿದ್ ಬಿಡ್ಬೇಕು. ಆ 1 ಕೋಟಿ ನೆಕ್ಲೆಸ್ ನ ಮರ್ತು ಬಿಡ್ಬೇಕಾ? ಅದನ್ನ ಮರೆಯೋದಷ್ಟೇ ಅಲ್ಲ, ಜೊತೆಗೆ 50 ಲಕ್ಷನೂ ಕೊಡ್ಬೇಕು. ನಿಂಗೇನಾದ್ರು ಹುಚ್ಚಿಡ್ದಿದ್ಯಾ? ನಿಂಗ್ಯಾಕ್ ನಾನ್ ಕೊಡ್ಬೇಕು 50 ಲಕ್ಷ? ಯಾಕೋ ಕೊಡ್ಬೇಕು ನಿಂಗೆ 50 ಲಕ್ಷ? ಯಾಕೆ ಅಂದ್ರೆ ನಿನಗೆ 1 ಕೋಟಿ ಇನ್ಶೂರೆನ್ಸ್ ಹಣ ಬರ್ತಲ್ಲ, ಅದಕ್ಕೆ. ಯಾರು ನೀನು? ನಿಜ ಹೇಳು. ದಿನೇಶ್ ಅಲ್ವಾ? ಓ ಆರ್ತಿ ಡಿಯರ್, ಧ್ವನಿ ಬದಲಿಸಿದ್ರು ನನ್ ಗುರ್ತು ಹಿಡಿದ್ಬಿಟ್ಯಾ? ವೆರಿ ಗುಡ್. ಆ ಇನ್ಶೂರೆನ್ಸ್ ದುಡ್ಡಲ್ಲಿ ನನ್ ಪಾಲ್ 50 ಲಕ್ಷ, ಮರಿಬೇಡ. ಇವು ಸ್ಕೌಂಡ್ರಲ್, ನನ್ನ ಹತ್ರನೇ ಡಬಲ್ ಗೇಮ್ ಮಾಡ್ತಿದ್ಯಾ? ನೆಕ್ಲೆಸ್ ನ ಒಬ್ನೇ ಹುಡ್ಕೊಳಕ್ ನೋಡ್ತಿದ್ಯಾ? ಯೋಚನೆ ಮಾಡು. ಪೊಲೀಸ್ನವ್ರು ನಿನ್ ಹಿಂದೆ ಇದಾರೆ ಅನ್ನೋದನ್ನ ಮರಿಬೇಡ. ಅವ್ರು ನಾನು ಏನು ಮಾಡಕ್ಕಾಗಲ್ಲ. ನನ್ವರ್ಗ ಅವರು ತಲುಪಕ್ ಸಾಧ್ಯನೇ ಆಗಲ್ಲ. ನನ್ ವಿಷಯ ಬಿಟ್ಟು ಮೊದ್ಲು ಇನ್ಶೂರೆನ್ಸ್ ಹಣದಲ್ಲಿ ಅರ್ಧ ಕೊಡು ನೋಡು. ನೋ, ನೆವರ್. ನನ್ ನೆಕ್ಲೆಸ್ ಹೊಡ್ಕೊಂಡಿದ್ದೋಳ್ರೆ ಈಗ ದುಡ್ಡು ಬೇರೆ ಕೇಳ್ತೀಯಾ? ಏಯ್, ಮುಚ್ಚ ಬಾಯಿ. ನೀನ್ ನನ್ನ ನೇಮ್ ತಿಳ್ಕೊಂಡಿದ್ಯಾ? ಬೊಗ್ಲೋ. ಹಲೋ ಹಲೋ. ಮಿಸ್ಟರ್ ಧರ್ಮ, ಈಗ ನೀವೇ ನನ್ನನ್ನು ಉಳಿಸ್ಬೇಕು. ಮಿಸಸ್ ಗುಪ್ತಾ, ನೀವಾಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬಿಟ್ಟು ನನ್ನ ಹತ್ರ ಎಲ್ಲ ಮುಚ್ಚಿಟ್ಟು ಇವಾಗ ಈ ರೀತಿ ಹೇಳಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ಸಾರಿ ಮಿಸ್ಟರ್ ಧರ್ಮ, ಆ ಬ್ಲಾಕ್ ಮೇಲ್ ವಿಷಯನ ನಿಮ್ಮ ಹತ್ರ ಮುಚ್ಚಿಟ್ಟು ನಾನು ಬೇರೆ ತರ ಹೇಳಿದ್ದು ತಪ್ಪಾಯ್ತು. ಅದೊಂದೇ ವಿಷಯ ಅಲ್ಲ, ನೀವಿನ್ನೂ ಈ ರೀತಿ ಎಷ್ಟೋ ವಿಷಯಗಳನ್ನ ನಮ್ಮ ಹತ್ರ ಮುಚ್ಚಿಟ್ಟಿದ್ದೀರಾ. ಅದನ್ನೆಲ್ಲ ಹೇಳಿ. ಆರ್ತಿ ಅವರೇ, ನೀವ್ ಯಾವ ವಿಷಯನ ಮುಚ್ಚಿಡ್ಬೇಕು ಅಂತ ಹೋದ್ರು ನಮ್ ಬಾಸ್ ಕಣ್ಣಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಇನ್ಶೂರೆನ್ಸ್ನವ್ರಿಗೆ ಕಳ್ತನ ಆಗಿರೋದು ನಿಜ ಅಂತ ನಂಬಿಸೋದಕ್ ತಾನೆ ನೀವ್ ನಮಗ್ ಕೆಲ್ಸ ಕೊಡೋ ನಾಟಕ ಆಡ್ತಾ ಇರೋದು? ಅಂದ್ರೆ ನಿಮ್ಗೆಲ್ಲ ಗೊತ್ತಾಗಿದ್ಯಾ? ಹೌದು ಮಿಸಸ್ ಗುಪ್ತಾ, ಆ ನೆಕ್ಲೆಸ್ ಕಳುವಿನ ನಾಟಕದಲ್ಲಿ ನೀವು ಶಾಮೀಲ್ ಆಗಿದ್ದೀರಾ ಅನ್ನೋದು ಗೊತ್ತು. ಮಿಸಸ್ ಗುಪ್ತಾ, ನೀವು ಈ ರೀತಿ ದುಡ್ಡಿನ ಆಸೆಗಾಗಿ ಒಬ್ಬ ಅಮಾಯಕನ ಕೊಲೆ ಮಾಡಬಾರ್ದಾಗಿತ್ತು. ಇಲ್ಲ ಮಿಸ್ಟರ್ ಧರ್ಮ, ವಾಚ್ಮನ್ ಕೊಲೆ ನಾನು ಖಂಡಿತ ಮಾಡಿಲ್ಲ. ಅಂದ್ರೆ ಆ ದಿನೇಶು ವಾಚ್ಮೆನ್ ನಿಮ್ಗೆ ಹೇಳ್ದೆ ಕೊಲೆ ಮಾಡಿದೇನೆ ಅಂತ ನೀವು ಹೇಳೋದಾ? ಹೌದು ಮಿಸ್ಟರ್ ಧರ್ಮ, ನಕ್ಲೆಸ್ ಕಳುವಿನ ನಾಟಕ ಆಡಿ ಬರೋ ಇನ್ಶೂರೆನ್ಸ್ ಹಣಕ್ಕೆ ನಾವಿಬ್ರು ಪ್ಲಾನ್ ಮಾಡಿದ್ ನಿಜ. ಆದ್ರೆ ಆ ಪ್ಲಾನ್ ನಲ್ಲಿ ವಾಚ್ಮನ್ ಕೊಲೆ ಮಾಡೋದು ಖಂಡಿತ ಇರ್ಲಿಲ್ಲ. ಹಾಗಾದ್ರೆ ಅವನ್ ಪ್ಲಾನ್ ಬಿಟ್ಟು ವಾಚ್ಮನ್ ಕೊಲೆ ಮಾಡಿದ್ಯಾಕೆ? ಅಂದ್ರೆ ಅವನ್ ನೆಕ್ಲೆಸ್ ಕದ್ದಿರೋದು ಖಂಡಿತನಾ? ಹೌದು. ಅವನಂತ ನೀವ್ಯಾಗ ಹೇಳ್ತೀರಾ? 100% ಅವನೇ. ಯಾಕೆ, ನಿಮಗ್ ಬೇರೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇತ್ತು, ರಾಮ್ ಭಟ್ಟನ್ ಮೇಲೆ. ರಾಮ್ ಭಟ್ಟನ? ಯಾಕೆ, ಅವನ ಮೇಲೆ ನಿಮ್ಗೆ ಯಾಕೆ ಅನುಮಾನ? ಅವತ್ ರಾತ್ರಿ ಅವನು ಸೆಕೆಂಡ್ ಶೋ ಸಿನಿಮಾ ನೋಡ್ಕೊಂಡು ವಾಪಸ್ ಬಂದಾಗ 12 ಗಂಟೆ 10 ನಿಮಿಷ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅಷ್ಟೊತ್ತಿಗಾಗ್ಲೇ ಕೊಲೆ ನಡೆದೋಗಿತ್ತು. ಹಾಗಾದ್ರೆ ರಾಮ್ ಭಟ್ಟನ್ಗೆ ಮನೆ ಬಾಗ್ಲಲ್ಲಿ ಹೆಣ ಯಾಕೆ ಕಾಣ್ಲಿಲ್ಲ? ಅಂದ್ರೆ ಆ ಕೊಲೆ ಒಂದು ಮನೆ ಬಾಗ್ಲಲ್ಲಿ ರಾತ್ರಿ 12 ಗಂಟೆಲಿ ನಡೆದಿಲ್ಲ. ಇಲ್ಲ ಅಂದ್ರೆ ರಾಮ್ ಭಟ್ಟನೇ ಆ ಕೊಲೆನ ಮಾಡಿರ್ತಾನೆ. ಅಷ್ಟೇ ಅಲ್ಲ, ನಿನ್ನೆ ದಿನೇಶ್ ಫೋನ್ ಮಾಡಿ ನೆಕ್ಲೆಸ್ ನನ್ನ ಹತ್ರನೇ ಇದೆ ಅಂತಾನೂ ಕೂಡ ಹೇಳ್ದ. ಏನು, ನಿನ್ನೆ ದಿನೇಶ್ ಫೋನ್ ಮಾಡಿದ್ನಾ? ಹೌದು ಮಿಸ್ಟರ್ ಧರ್ಮ, ಅವನ್ ಫೋನ್ ಮಾಡಿ ಈಗ ಬರೋ ಇನ್ಶೂರೆನ್ಸ್ ಹಣದಲ್ಲಿ 50 ಲಕ್ಷ ರೂಪಾಯಿ ನನಗೆ ಕೊಡ್ಬೇಕು ಅಂತಾನೂ ಹೇಳ್ದ. ನಿನ್ನೆ ದಿನೇಶ್ ಫೋನ್ ಮಾಡಿ 50 ಲಕ್ಷ ಕೇಳಿದ್ನಾ? ಆ ಧ್ವನಿ ದಿನೇಶ್ದೆ ಅಂತ ನೀವು ಡೆಫಿನೆಟ್ ಆಗಿ ಹೇಳ್ತಾ ಇದ್ದೀರಾ? ಆದ್ರೆ ಧ್ವನಿ ಸ್ವಲ್ಪ ಬೇರೆ ತರನೇ ಇತ್ತು.
ಆದ್ರೂ ಡೌಟ್ ಬಂದು ನೀವೇನ ದಿನೇಶ್ ಅಂತ ಜೋರ್ ಮಾಡಿದಾಗ ಹೌದು ಅಂತ ಒಪ್ಕೊಂಡ. ಐ ಸಿ. ದಿನೇಶ್ ಈ ರೀತಿ ರಂಗಕ್ಕೆ ಬಂದು ಆರ್ತಿ ಗುಪ್ತಾ ಜೊತೆ ಓಪನ್ ಆಗಿ ಮಾತಾಡ್ಬೇಕಾದ್ರೆ ಎಷ್ಟು ಧೈರ್ಯ ಇರ್ಬೇಕು ಅವನಿಗೆ? ಯಾಕೆಂದ್ರೆ ಮಿಸಸ್ ಗುಪ್ತಾನು ಅವ್ರ ಜೊತೆ ಸೇರ್ಕೊಂಡಿದಾರಲ್ಲ, ಅದಕ್ಕೆ. ಪ್ಲಾನ್ ಮಾಡ್ಕೊಂಡು ನಾವು ಮಾತಾಡ್ಕೊಂಡಿದ್ದೇನೋ ನಿಜ, ಆಮೇಲೆ ನಡೆದಿದ್ರಲ್ಲಿ ನಂದು ಯಾವ ಪಾತ್ರನೂ ಇಲ್ಲ ಮಿಸ್ಟರ್ ಧರ್ಮ. ಹಾಗಾದ್ರೆ ನೀವ್ ಎಲ್ರ ಮುಂದೆ ಊರ್ ಹೋಗ್ತೀನಿ ಅಂತ ಹೇಳು ನಿಜವಾಗ್ಲೂ ಹೋಗಿರ್ಲಿಲ್ವಲ್ಲ, ನಮ್ಗೆ ಯಾಕೆ ಅದನ್ನ ಹೇಳಿಲ್ಲ? ನಾನು ಇಲ್ಲಿರೋ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಮಿಸಸ್ ಗುಪ್ತಾ, ಇಂಥ ಸಿಲ್ಲಿ ಕ್ವಶನ್ ಕೇಳಿ ನನ್ ಟೈಮ್ ವೇಸ್ಟ್ ಮಾಡಬೇಡಿ. ನಮ್ ಬಾಸ್ ಕಣ್ಣಿಂದ ಯಾವ ವಿಷಯನೂ ಮುಚ್ಚಿಡಕ್ ಸಾಧ್ಯನೇ ಇಲ್ಲ. ನಾನು ಅದನ್ನ ನಿಮ್ ಮುಂಚೆನೆ ಹೇಳಿದ್ದೀನಿ. ಅದಿರ್ಲಿ, ಕೊನೆಯಾದ ಹಿಂದಿನ ದಿನ ರಾತ್ರಿ ನೀವು ಹೋಗಿದ್ದೆಲ್ಲಿಗೆ? ತಾಜ್ ರೆಸಿಡೆನ್ಸಿಗೆ. ಓಹೋ, ಅಂದ್ರೆ ಇದೆಲ್ಲ ನಡೆಯುವಾಗ ನೀವಲ್ಲಿ ಇರ್ಲಿಲ್ಲ ಅಂತ ಅನ್ಸ್ಕೋಬೇಕಾಗಿತ್ತು ಅಲ್ವಾ? ಹೌದು, ನೀವ್ ಹೇಳಿದ್ ನಿಜ. ಮಿಸಸ್ ಗುಪ್ತಾ, ನೀವು ಅವತ್ತು ಹೋಗುವಾಗ ದಿನೇಶ್ ಜೊತೆ ಜಗಳಾಡೋ ರೀತಿಯಲ್ಲಿ ಮಾತಾಡಿದ್ ಯಾಕೆ? ಯಾವ ವಿಷಯದಲ್ಲಿ? ಮಿಸ್ಟರ್ ಧರ್ಮ, ನಿಮ್ ಹತ್ರ ಯಾವ ವಿಷಯನ ಮುಚ್ಚಿಡೋಕ್ ಆಗೋದಿಲ್ಲ. ಆ ಬಿಸಿ ಬಿಸಿ ಮಾತುಕತೆ ಕಾರಣ ಬರೋ ಇನ್ಶೂರೆನ್ಸ್ ಹಣದಲ್ಲಿ ಯಾರಿಗೆ ಎಷ್ಟು ಪಾಲ್ ಕೊಡ್ಬೇಕು ಅಂತ. ನಾನು 75-25 ಅಂದ್ರೆ ಅವನ್ 50-50 ಅಂದ. ಆಮೇಲೇನು? ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ. ಅವನ್ ಸಿಟ್ ಮಾಡ್ಕೊಂಡು ಹೋದ. ಬಹುಶಃ ಆ ಸಿಟ್ಟಾರೆ ವಾಚ್ಮ್ಯಾನ್ ಕೊಲೆ ಮಾಡ್ಬಿಟ್ಟ. ಮೇಘ, ವಿಲ್ ಶಟ್ ಅಪ್. ಮಿಸಸ್ ಗುಪ್ತಾ, ನೀವು ಆ ರೀತಿ ಮಾತಾಡುವಾಗ ಡ್ರೈವರ್ ಅದನ್ನೆಲ್ಲ ಕೇಳಿಸ್ಕೊತಾನೆ ಅಂತ ನಿಮ್ಗೆ ಅನಿಸ್ಲಿಲ್ವಾ? ಅಥವಾ ರಾಮ್ಭಟ್ಟ ಕೂಡ ಅದ್ರಲ್ಲಿ ಶಾಮೀಲಾಗಿದ್ದಾನ? ಇಲ್ಲ, ಅವತ್ ಡ್ರೈವ್ ಮಾಡಿದ್ ರಾಮ್ಭಟ್ ಅಲ್ಲ. ಏನೋ ಕೆಲ್ಸ ಇದೆ ಅಂತ ಅವ್ನ್ ಬೇಗ ಹೊರಟೋಗ್ಬಿಟ್ಟಿದ್ದ. ಮತ್ತೆ ಡ್ರೈವ್ ಮಾಡ್ತಿದ್ದವ್ರು ಯಾರು? ಎಮರ್ಜೆನ್ಸಿ ಅಂತ ವಾಚ್ಮನ್ ನಾನೇ ಡ್ರೈವ್ ಮಾಡಕ್ ಹೇಳಿದ್ದೆ. ಆದ್ರೆ ಆ ರಾತ್ರಿ ನಾವು ಮಾತಾಡಿದ್ದು ಬರೀ ಪಾಲಿನ ವಿಷಯ, ನೆಕ್ಲೆಸ್ ಕಳೆದ ನಾಟಕದ ಬಗ್ಗೆ ಅಲ್ಲ. ಆದ್ರೆ ಸ್ವಲ್ಪ ಬುದ್ಧಿ ಇರೋರು ಕೂಡ 1 ಕೋಟಿ ರೂಪಾಯಿ ಪಾಲಿನ ಬಗ್ಗೆ ಮಾತಾಡುವಾಗ ಆ ದುಡ್ಡು ಯಾವುದು ಅಂತ ಯೋಚನೆ ಮಾಡ್ತಾರೆ. ನನ್ಗೇನೋ ಆಗ ಇದೆಲ್ಲ ಹೊಳಿಲೇ ಇಲ್ಲ ಮಿಸ್ಟರ್ ಧರ್ಮ. ಅಷ್ಟಕ್ಕೂ ವಾಚ್ಮನ್ ಇದೆಲ್ಲ ಯೋಚನೆ ಮಾಡಕ್ ಸಾಧ್ಯನೇ ಇಲ್ಲ. ಪಾಪ, ಕೊನೆಗೆ ಅವನೇ ಕೊಲೆ ಆದ್ನಲ್ಲ. ಅದ್ ಸರಿ, ಈ ಮನೇಲಿ ರಾಮ್ಭಟ್ಟ ಬಿಟ್ರೆ ಬೇರೆ ಯಾರು ಬೀಡಿ ಸಿಗರೇಟ್ ಸೇರೋದು? ವಾಚ್ಮನ್? ಹೌದು, ಅವನು ಕೆಳಗಡೆ ಕದ್ದು ಮುಚ್ಚಿ ಸೇರ್ತಾ ಇದ್ದ. ನಾನ್ ನೋಡಿದ್ದೆ. ಅದು ಮಾತ್ರ ನನ್ಗೆ ಆಗ್ತಿರ್ಲಿಲ್ಲ ನೋಡಿ. ಎಷ್ಟು ಸಲ ನಾನು ವಾದ್ ಮಾಡಿದ್ದೆ. ಹೌದು, ನಿಮ್ ವಾಚ್ಮನ್ ಹೆಣನ ಕಾರ್ಪೊರೇಷನ್ ಅವರೇ ದಫನ್ ಮಾಡಿದ್ರಂತಲ್ಲ, ಯಾಕೆ? ಅವ್ನ್ ಯಾರು ಇರ್ಲಿಲ್ವಾ? ಇಲ್ಲ, ಅವನ್ಗೆ ಯಾರು ಇರ್ಲಿಲ್ಲ. ಒಬ್ನೇ ಇದ್ರೂನು ಕುಡಿಯೋ ಚಟ ಮಾತ್ರ ಅವನಿಗಿರ್ಲಿಲ್ಲ. ನಿಮ್ಗೆ ಹೇಗೆ ಗೊತ್ತು? ಅವನ್ ಯಾವತ್ತೂ ಕುಡ್ದಿದ್ದು ನಾನು ನೋಡೇ ಇಲ್ಲ. ಅದ್ ಸರಿ, ಈ ವಾಚ್ಮನ್ ಯಾವ ಏರಿಯಾದವನು? ಶಾಂತಿನಗರದಲ್ಲಿ ಯಾವ್ದೋ ಚಿಕ್ಕ ಸ್ಲಮ್ ಅಲ್ಲಿ ಇದ್ದಾನೆ ಅಂತ ಶಾಂತ ನನ್ಗೊಂದ್ಸರಿ ಹೇಳಿದ್ಲು. ಅದ್ ಸರಿ, ಸತ್ತೋಗಿರೋನ್ ಬಗ್ಗೆ ಯಾಕೆ ಇಷ್ಟೊಂದು ವಿಚಾರಿಸ್ತಿದ್ದೀರಾ? ಜೊತೆ ಏನೂ ಇಲ್ಲ. ಅವನನ್ನ ಕೊಲೆ ಮಾಡಕ್ಕೆ ದಿನೇಶಿಗೆ ಬೇರೆ ಯಾವ್ದಾದ್ರು ಕಾರಣ ಇತ್ತಾ ಅಂತ ತಿಳ್ಕೊಳಕಷ್ಟೇ. ಏನಾದ್ರೂ ಕಾರಣ ಇದ್ದೇ ಇರುತ್ತೆ ಅಂತ ನನ್ಗನ್ಸುತ್ತೆ. ದಿನೇಶ್ ಯಾವತ್ತೋ ನಿಮ್ ಮುಖ ಕೊಟ್ಟು ಮಾತಾಡ್ಲಿಲ್ಲ ಅಂದ್ಮೇಲೆ ಅವನ್ ಯಾಕೆ ಕೊಲೆ ಮಾಡಕ್ ಹೋಗ್ತಾನೆ? ನನ್ಗನ್ಸುತ್ತೆ ಬಹುಶಃ ನಾನ್ ಸಿಕ್ಕಾಕೊಳ್ಳಿ ಅಂತ ಹಾಗೆ ಮಾಡಿರ್ಬಹುದು. ಓಕೆ ಮಿಸಸ್ ಗುಪ್ತಾ, ನಾನು ಖಂಡಿತ ಅವನನ್ನು ಹುಡುಕ್ತೀನಿ. ಆದ್ರೆ ಆ ದಿನೇಶ್ ಪೊಲೀಸರು ಸಿಕ್ಕಾಕೊಂಡು ಸುಳ್ಳು ಪಳ್ಳು ಹೇಳಿ ನಿಮ್ ವಿರುದ್ಧ ಹೇಳಕ್ ಮುಂಚೆ ನೀವು ಅಪ್ರೂವರ್ ಆಗಿ ನೀವು ಮಾಡಿದ ಪ್ಲಾನ್ ಎಲ್ಲ ಪೊಲೀಸರಿಗೆ ಹೇಳೋದು ಒಳ್ಳೇದು. ಇದರಿಂದ ನಿಮ್ ಶಿಕ್ಷೆನೂ ಕಡಿಮೆ ಆಗುತ್ತೆ, ನೀವು ಸೇಫ್ ಆಗಿರ್ತೀರಾ. ಅಂದ್ರೆ ನಾನ್ ಜೈಲಿಗೆ ಹೋಗ್ಬೇಕಾ? ಉಪ್ಪು ತಿಂದವರು ನೀರು ಕುಡಿಲೇಬೇಕು ಮೇಡಮ್. ನೀವು ಹೇಳ್ತಿರೋದೆಲ್ಲ ನಿಜಾನೇ ಆಗಿದ್ರೆ ನಿಮ್ಗೇನು ತೊಂದರೆ ಆಗಲ್ಲ. ಆದ್ರೆ ಆ ತಪ್ಪನ್ನ ನೀವು ಒಪ್ಕೊಂಡಿದ್ರೆ ಮಾತ್ರ ಆ ಕೊಲೆ ಅಪರಾಧ ನಿಮ್ಮೇಲೆ ಸುತ್ಕೊಳ್ಳುತ್ತೆ. ಬಿ ಕೇರ್ಫುಲ್. ನಾನ್ ಜೈಲಿಗೆ ಹೋಗ್ಬೇಕಾ? ಇಲ್ಲ. ಹಲೋ, ಒಂದ್ ನಿಮಿಷ ಮೇಘ. ಹಲೋ, ಯಾರು? ಅಲ್ಲ ಸರ್, ಸೆಕ್ಯೂರಿಟಿ ರಾಜು ಮಾತಾಡ್ತಿರೋದು. ಯಾರು? ಡಂಬಲ್ ಕಂಪನಿ ಸೆಕ್ಯೂರಿಟಿ ರಾಜುನಾ? ಏನ್ ರಾಜು? ಸರ್, ನನ್ಗೆ ಮುಖ್ಯವಾದ ವಿಷಯ ತಿಳಿಸ್ಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ ಸರ್. ಮುಖ್ಯವಾದ ವಿಷಯನಾ? ಏನದು? ಸರ್, ನಮ್ ಕಂಪನಿ ಹತ್ರ ದಿನೇಶ್ ಅವ್ರನ್ನ ಹುಡ್ಕೊಂಡು ಯಾರು ಬಂದಿದ್ರು ಗೊತ್ತಾ ಸರ್? ಯಾರು ಅಂತ ನೀನ್ ಹೇಳಿದ್ರೆ ತಾನೇ ಗೊತ್ತಾಗೋದು. ಅದೇ ಸಾರ್ ಹೇಳ್ತಾ ಇದ್ದೀನಿ, ದಿನೇಶ್ ಅವ್ರ ಮೇಲೆ ಕೆಲಸ ಮಾಡ್ತಾಳಲ್ಲ ಶಾಂತ. ಏನು? ಶಾಂತ ದಿನೇಶ್ನ ಹುಡ್ಕೊಂಡು ಅಲ್ಲಿಗೆ ಬಂದಿದ್ಲ? ಸಾರ್,
ಹುಡ್ಕೊಂಡಲ್ಲ ಕೇಳ್ಕೊಂಬಂದಿಲ್ಲ ಸರ್ ಅವಳು. ಸರಿ, ಕೇಳ್ಕೊಂಡು ಏನಂತ? ದಿನೇಶ್ ಅವರು ಆಫೀಸಿಗೆ ಬರ್ಲಿಲ್ವಾ, ಅವ್ರು ಬರ್ದೇ ಇರೋದ್ರಿಂದ ಪೊಲೀಸ್ನವರು ಅವ್ರ ಬಗ್ಗೆ ವಿಚಾರಣೆ ಮಾಡ್ತಿದಾರ ಅಂತ ಕೇಳಿದ್ಲು. ಅಷ್ಟೇನಾ? ಅಷ್ಟೇ ಇಲ್ಲ ಸರ್, ದಿನೇಶ್ ಅವ್ರನ್ನ ಕೇಳ್ಕೊಂಡು ಬೇರೆ ಯಾರಾದ್ರೂ ಬಂದಿದ್ರ ಅಂತಾನು ಕೇಳಿದ್ಲು ಸರ್. ಐಸಿ, ಅದಕ್ಕೆ ನೀನೇನ್ ಹೇಳಿದೆ? ಇಲ್ಲ ಅನ್ಬಿಟ್ಟೆ ಸರ್, ನೀವು ಅವತ್ತು ದಿನೇಶ್ ಬಗ್ಗೆ ಕೇಳಿದ್ ನಾನು ಹೇಳಿಲ್ಲ. ಒಳ್ಳೆ ಕೆಲಸ ಮಾಡಿದೆ. ಸರಿ, ಸಾಯಂಕಾಲ ಸಿಗು. ಓಕೆ? ಸರಿ ಸರ್, ಸಿಗ್ತೀನಿ ಸರ್. ಸರಿ ಸರ್, ಇಕ್ತೀನಿ ಸರ್ ಫೋನ್ನ. ಓಕೆ, ಬಾಯ್. ಈ ಶಾಂತ ಯಾಕೆ ದಿನೇಶನ್ ಕೇಳ್ಕೊಂಡು ಹೋಗಿದ್ಲು? ಶಾಂತನ್ಗೂ ದಿನೇಶ್ಗೂ ಏನ್ ಸಂಬಂಧ? ಸರ್, ನನ್ಗನ್ಸುತ್ತೆ ಬಹುಶಃ ಆರ್ತಿ ಗುಪ್ತಾನೆ ದಿನೇಶ್ ಬಗ್ಗೆ ತಿಳ್ಕೊಂಬ ಅಂತ ಆ ಶಾಂತನ ಕಳಿಸಿದಾಳೆ. ಎಸ್. ಹಾಗಾದ್ರೆ ನಾವು ಶಾಂತನ್ ಬಗ್ಗೆ ಅನುಮಾನ ಪಡದೇ ಬೇಕಾಗಿಲ್ಲ. ಆದ್ರೆ ಆರ್ತಿ ಗುಪ್ತಾ ಕಳಿಸ್ತಾನೆ ಶಾಂತ ಬಂದು ಈ ಕೆಲಸ ಮಾಡಿದ್ರೆ? ಹೌದಲ್ವಾ? ಅದನ್ನ ಹೇಗ್ ಸರ್ ತಿಳ್ಕೊಳ್ಳೋದು? ಹೇಗ? ಆರ್ತಿ ಗುಪ್ತಾಗೆ ಒಂದು ಫೋನ್ ಮಾಡಿ ಕೇಳಿದ್ರಾಯ್ತು. ಆದ್ರೆ ಸರ್, ಆರ್ತಿ ಗುಪ್ತಾ ಶಾಂತಾಳಿಗೆ ಹೇಳ್ದೇ ಇದ್ರೆ? ಒಂದು ನಿಮಿಷ, ಆರ್ತಿ ಗುಪ್ತಾ ಅವ್ರ ಫೋನ್ ರಿಂಗ್ ಆಗ್ತಾ ಇದೆ. ಹಲೋ ಹಲೋ, ಮಿಸಸ್ ಗುಪ್ತಾ? ಎಸ್ ಮಿಸ್ಟರ್ ಧರ್ಮ, ಏನ್ ಫೋನ್ ಮಾಡಿದ್ದು? ರಮೇಶ್ ವಿಷಯದಲ್ಲಿ ನಮ್ಮಿಂದ ನಿಮ್ಗೇನಾದ್ರೂ ಕಸಿಸಿ ಆಗಿದ್ರೆ ನಾನು ಇನ್ವೆಸ್ಟಿಗೇಷನ್ ಇಲ್ಲಿಗೆ ನಿಲ್ಲಿಸ್ತೀನಿ. ಛೇ, ಹಾಗೇನಿಲ್ಲ ಮಿಸ್ಟರ್ ಧರ್ಮ, ನೀವು ನಿಮ್ ಜಾಬ್ನ ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಆದ್ರೆ ನೀವು ದಿನೇಶ್ ಈಗ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಬೇರೆ ಬೇರೆ ರೀತಿ ಟ್ರೈ ಮಾಡ್ತಿದ್ದೀರಿ ಅಂತ ತಿಳಿತು. ಯಾಕೆ? ನಿಮಗ್ ನನ್ನ ಮೇಲೆ ನಂಬಿಕೆ ಇಲ್ವಾ? ಯಾಕೆ ಈ ರೀತಿ ಹೇಳ್ತಿದ್ದೀರಾ ಧರ್ಮ? ನಾನ್ ದಿನೇಶ್ ವಿಷಯದಲ್ಲಿ ಅವ್ನ ನೆಕ್ಲೆಸ್ ಕದ್ಕೊಂಡು ಹೋಗಿ ನನ್ನ ಬ್ಲಾಕ್ ಮೇಲ್ ಮಾಡ್ತಿರೋದ್ರಿಂದ ತಾನೆ ನಿಮ್ಗೆ ಅಷ್ಟೊಂದು ದುಡ್ಡು ಕೊಟ್ಟು ಅವ್ರನ್ನ ಪತ್ತೆ ಹಚ್ಚೋಕೆ ನಿಮ್ ಸಹಾಯ ಕೇಳ್ತಿರೋದು. ಅಂಥದ್ರಲ್ಲಿ ನಾನು ಅವ್ನ ಹುಡ್ಕೋಕೆ ಬೇರೆ ರೀತಿ ಯಾಕೆ ಟ್ರೈ ಮಾಡ್ಬೇಕು? ಅಷ್ಟಕ್ಕೂ ನಿಮ್ಗೆ ಯಾಕೆ ಹಾಗನ್ನಿಸ್ತು? ಹಾಗೆ ಇರ್ಲಿ ಬಿಡಿ, ನನ್ನ ಡೌಟ್ ನ ಕ್ಲಿಯರ್ ಮಾಡ್ಕೋಬೇಕಾಗಿತ್ತು ಅಷ್ಟೇ. ಓಕೆ, ಬಾಯ್. ಓಕೆ, ಬಾಯ್. ಈಗೇನ್ ಹೇಳ್ತೀಯಾ? ಆರ್ತಿ ಗುಪ್ತಾ ಹೇಳ್ದೆ ಶಾಂತ ಅಲ್ಲಿಗೆ ಹೋಗಿದ್ದಾಳೆ. ಯಾಕಿರ್ಬಹುದು? ಬಹುಶಃ ಶಾಂತಾಗೂ ದಿನೇಶ್ಗೂ ಏನಾದ್ರೂ ಸಂಬಂಧ ಇರಬಹುದಾ? ಇರ್ಲಿಕ್ಕಿಲ್ಲ. ಕೆಲಸದವ್ರ ಜೊತೆ ದಿನೇಶ್ ಆ ರೀತಿ ಸಂಬಂಧ ಇಟ್ಕೊಂಡಿರ್ಲಿಕ್ಕಿಲ್ಲ. ಯಾಕೆ? ಯಾಕೆಂದ್ರೆ ಆರ್ತಿ ಗುಪ್ತಾ ಜೊತೆಗೂ ಸಂಬಂಧ ಇಟ್ಕೊಂಡಿರೋನು ಕೆಲಸದವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ರೆ ಒಂದ್ ವೇಳೆ ಆರ್ತಿ ಗುಪ್ತಾ ಗೊತ್ತಾದ್ರೆ ಅವನ್ ಮರ್ಯಾದೆ ಏನಾಗತ್ತೆ ಹೇಳು? ನೀವ್ ಹೇಳೋದ್ ನಿಜ ಸರ್. ಹಾಗಾದ್ರೆ ಬೇರೆ ಏನ್ ಕಾರಣ ಇರಬಹುದು? ಈ ಶಾಂತಾಗೆ ಆರ್ತಿ ಗುಪ್ತಾ ಜೊತೆ, ದಿನೇಶ್ ಜೊತೆ, ಈ ರಮೇಶ್ ಜೊತೆ ಏನ್ ಸಂಬಂಧ ಇತ್ತು ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಸರ್, ಅವ್ರ ಜೊತೆ ವಾಚ್ಮ್ಯಾನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನಂದ್ರೆ? ವಾಚ್ಮ್ಯಾನ್? ಶಾಂತ ವಾಚ್ಮ್ಯಾನ್ ಜೊತೆ ಸಂಬಂಧ? ವಾಚ್ಮ್ಯಾನ್ ಈಗಿಲ್ಲ. ಮೇಘಾ, ಕಂಗ್ರಾಟ್ಸ್. ಬಾ. ಸರ್, ಏನ್ ಸರ್? ಹೇಳ್ತೀನಿ ಬಾ, ಕಮ್. ಇನ್ಸ್ಪೆಕ್ಟರ್, ಏನ್ ಬರಕ್ ಹೇಳಿದ್ರಲ್ಲ, ಅಂದ್ಹಾಗೆ ವಾಚ್ಮ್ಯಾನ್ ಕೊಲೆ ಕೇಸು, ಈ ನೆಕ್ಲೆಸ್ ಕಳವು ಎಲ್ಲಿವರೆಗೂ ಬಂತು? ಯಾರನ್ನಾದ್ರೂ ಬಂದಿದ್ದೀರಾ? ಸರ್, ಈ ಕೇಸು ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ನಾವ್ ಅನ್ಕೊಂಡ ಪ್ರಕಾರ ಆ ದಿನೇಶ್ನು ಇದೆಲ್ಲ ಮಾಡಿರೋದು. ಅವನ್ ನಮಗ್ ಸಿಗೋವರೆಗೂ ಏನು ಮಾಡಕ್ಕಾಗಲ್ಲ. ಸರ್, ಒಂದ್ ವೇಳೆ ಅವನ್ ಎಂದು ಸಿಗದೆ ಇದ್ರೆ ಅವನ ಮೇಲೆ ಚಾರ್ಜ್ ಶೀಟ್ ಹಾಕಿ ಅವನೇ ಇದೆಲ್ಲ ಮಾಡಿರೋದು ಅಂತ ನ್ಯಾಯಾಲಯದಲ್ಲಿ ಪ್ರೂವ್ ಮಾಡ್ತೀವಿ. ಆಮೇಲೆ ಅವನು ವಾಂಟೆಡ್ ಲಿಸ್ಟ್ ಅಲ್ಲಿ ಇರ್ತಾನೆ. ಇನ್ಸ್ಪೆಕ್ಟರ್, ಇವತ್ ಸಂಜೆ ನೀವು ನನ್ನ ಜೊತೆ ಬಂದ್ರೆ ನಿಮ್ಮನ್ನ ಕೊಲೆಗಾರನ ಎದುರು ನಿಲ್ಲಿಸ್ತೀನಿ. ಅಂದ್ರೆ ದಿನೇಶ್ ಎಲ್ಲಿದ್ದಾನೆ ಅಂತ ನಿಮ್ಗೆ ಗೊತ್ತಾ? ರಿಲ್ಯಾಕ್ಸ್ ಇನ್ಸ್ಪೆಕ್ಟರ್, ಕೊಲೆಗಾರ ದಿನೇಶನೇ ಅಂತ ನಾನಿನ್ನೂ ತೀರ್ಮಾನ ತಗೊಂಡಿಲ್ಲ. ಅಂದ್ರೆ ಕೊಲೆಗಾರ ಬೇರೆನಾ? ಅದೇ ಇನ್ಸ್ಪೆಕ್ಟರ್, ಆ ಕೊಲೆಗಾರ ಯಾರು, ಯಾಕೆ, ಹ್ಯಾಕ್ ಕೊಲೆ ಮಾಡ್ದ ಅನ್ನೋದು ಈ ಸಂಜೆ ನಿಮ್ಗೆ ಗೊತ್ತಾಗತ್ತೆ. ಆದ್ರೆ ಅವನ್ನ ಹಿಡಿದ್ರು ನಾವು ಪ್ರೂವ್ ಮಾಡೋದು ಹೇಗೆ? ಸಾಕ್ಷಿಗಳಲ್ಲಿವೆ. ನಿಮ್ಗೆ ಸಂಚಿನಲ್ಲಿ ಭಾಗಿಯಾಗಿರೋ ವ್ಯಕ್ತಿನೇ ಅಪ್ರೂವರ್ ಆಗಿ ನಿಲ್ತಾನೆ ಇನ್ಸ್ಪೆಕ್ಟರ್. ನೀವ್ ಇದ್ರ ಬಗ್ಗೆ ಚಿಂತನೆ ಮಾಡ್ಬೇಕಾಗಿಲ್ಲ. ನೀವು ಬಾಳೆಹಣ್ಣು ಸುಲಿದು ಇವ್ರ ಕೈಲಿ ಕೊಡ್ತೀರಾ, ಇವ್ರು ಅದನ್ನ ನುಂಗೋದೊಂದೇ ಬಾಕಿ. ಕರೆಣ, ಸುಮ್ಮನೆ ಇರ್ತೀಯಾ? ನಂದೊಂದು ಮಾತು ಮಿಸ್ಟರ್ ಧರ್ಮ, ಈಗ ನೀವು ಹೇಳ್ತಿರೋದೆಲ್ಲ ಸತ್ಯನಾ? ಅದಿವತ್ತು ನಿಮಗೆ ತಿಳಿಯುತ್ತೆ ಇನ್ಸ್ಪೆಕ್ಟರ್. ನಾನು ಕಾಲ್ ಮಾಡಿದ ತಕ್ಷಣ ನಿಮ್ ಸಿಬ್ಬಂದಿ ಜೊತೆ ಬಂದ್ಬಿಡಿ. ಓಕೆ ಮಿಸ್ಟರ್ ಧರ್ಮ? ಸರ್, ನಾನು ಈಗಲೇ ಧರ್ಮ ಅವ್ರ ಜೊತೆ ಹೋಗ್ಲಾ? ಯಾಕೆ, ಅವ್ರ ಕೆಲ್ಸನ ಕೆಡ್ಸಕ? ಸರ್, ಅದು ಹಾಗಲ್ಲ. ಧರ್ಮ ಸಾಹೇಬರಿಗೆ ಐಡಿಯಾ ಕೊಟ್ಟು ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಮಾಡೋಣ ಅಂತ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಿದ್ರೆ ಮನೆ ಕಳ್ಸ್ಬಿಡ್ತೀನಿ, ಹುಷಾರ್. ಅಯ್ಯೋ ಬೇಡ ಸರ್, ತಪ್ಪಾಯ್ತು ಸರ್. ಓಕೆ ಧರ್ಮ, ನೀವು ಹೋಗಿ ಬನ್ನಿ. ನೀವು ಹೇಳ್ದಾಗೆ ಸಾಯಂಕಾಲ ಫೋನ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸರ್,
ಕೊಲೆಗಾರ ಖಂಡಿತ ಸಿಗ್ತಾನ ಸರ್? ಖಂಡಿತ ಸಿಗ್ತಾನೆ. ಓಕೆ ಸರ್. ಸರ್, ನಾವಿಲ್ಲಿ ಯಾರಿಗೋಸ್ಕರ ಕಾಯ್ತಾ ಇದ್ದೀವಿ? ಕೊಲೆಗಾರ ಇಲ್ಲಿಗೆ ಬರ್ತಾನ? ಹೇಳಿ ಸರ್, ನನಗ್ ಕುತೂಹಲ ತಡಿಯಕ್ ಆಗ್ತಾ ಇಲ್ಲ. ಆ ಕೊಲೆಗಾರ ಈ ಸ್ಲಮ್ಗೆ ಯಾಕೆ ಬರ್ತಾನೆ ಸರ್? ಮೇಘ, ನೀನ್ ಪ್ರತಿಯೊಂದು ಹಂತದಲ್ಲೂ ನನ್ನನ್ನು ಫಾಲೋ ಮಾಡ್ತಿದ್ಯಾ. ಥಿಂಕ್ ಮಾಡು, ನಿನಗೆ ಗೊತ್ತಾಗತ್ತೆ. ನನಗಂತೂ ಗೊತ್ತಾಗಲ್ಲ ಸರ್. ನಾನು ನಿಮ್ಮಷ್ಟು ಬ್ರಿಲಿಯಂಟ್ ಅಲ್ಲ. ಹೌದು, ಆ ಕೊಲೆಗಾರ ಈ ಸ್ಲಮ್ಗೆ ಯಾಕೆ ಬರ್ತಾನೆ ಸರ್? ಮೇಘ, ಮಾತ್ ಕಡಿಮೆ ಮಾಡಿ ರಸ್ತೆ ಕಡೆ ನೋಡು, ನಿನಗೆ ಗೊತ್ತಾಗತ್ತೆ. ಸರ್, ಕೆಲ್ಸದ ಶಾಂತ ಇಲ್ಲಾಕ್ ಬಂದ್ಲು? ಯಾರು ಗೊತ್ತಾಯ್ತಾ? ಸರಿಯಾಗಿ ನೋಡು. ಸರ್, ಇವರಿಬ್ರು ಸರ್, ಏನ್ ಸರ್ ಮಾಡೋದೀಗ? ಹಲೋ ಇನ್ಸ್ಪೆಕ್ಟರ್, ನಾನು ಧರ್ಮ ಮಾತಾಡೋದು. ನನ್ ಬೇಡ ರಾಜ. ಯಾಕೆ ಬೇಡ ನನ್ ರಾಣಿ? ನೀನ್ ಇದನ್ನೆಲ್ಲ ಕಲ್ಕೋಬೇಕು. ಯಾಕೆಂದ್ರೆ ನಾವು ಮುಂಚಿನ ತರ ಅಲ್ಲ. ಈಗ ಕೋಟ್ಯಾಧೀಶರು, ಕೋಟಿ ರೂಪಾಯಿ ಡೈಮಂಡ್ ನೆಕ್ಲೆಸ್ ಒಡೆಯರ್ ನಾವೀಗ. ನಿನ್ ತಲೆನೇ ತಲೆ ರಾಜ. ನೋಡ್ ಶಾಂತ, ನಿನ್ಗೆ ಏನ್ ಬೇಕು ಕೇಳು, ಎಲ್ಲ ತಂದ್ಕೊಡ್ತೀನಿ. ಇನ್ನು 50 ಲಕ್ಷ ಬರುತ್ತೆ ಶಾಂತ. ನಾನೀಗ ರಾಜ, ನೀನ ನನ್ನ ಮುದ್ದಿನ ರಾಣಿ. ನನ್ಗೇನು ಬೇಡ ರಾಜ, ನೀನೊಬ್ಬ ಇದ್ರೆ ಸಾಕು. ನೋಡ್ ಶಾಂತ, ನಾನು ಯಾವಾಗಲೂ ನಿನ್ ಜೊತೆಲೇ ಇರಕ್ಕೆ ಇಷ್ಟಪಡ್ತೀನಿ. ಸರಿ, ಆ ವಿಷಯ ಆಗಿರ್ಲಿ. ಆ ಓನರಮ್ಮ 50 ಲಕ್ಷ ರೂಪಾಯಿ ಯಾವಾಗ ಕೊಡ್ತಾಳಂತೆ? ಕೊಡ್ತಾನೆ ರಾಜ. ಅಷ್ಟೊಂದು ಅರ್ಜೆಂಟ್ ಯಾಕೆ ಮಾಡ್ತೀಯಾ? ಅವಳಿಗೆ ಇನ್ನೂ ದುಡ್ಡು ಬಂದಿಲ್ಲ ಅಂತ ಕಾಣಿಸ್ತಿದೆ ರಾಜ. ನಿನ್ ಹೆದರಿಕೆ ಅಂದ್ರೆ ಸುಮ್ನೆನಾ? ದುಡ್ಡು ಬಂದ ತಕ್ಷಣ ಕೊಟ್ಟೆ ಕೊಡ್ತಾಳೆ. ಅವಳು ಎದುರಿಸ್ತಿರೋದು, ದುಡ್ಡು ತಂದು ಕೊಡ್ತಿರೋದು ಎಲ್ಲ ಈ ವಾಚ್ಮನ್ಗಲ್ಲ, ನನ್ನ ಹೆಸರಲ್ಲಿ ಸತ್ನಲ್ಲ ಆ ದಿನೇಶ್ನಿಗೆ. ಧರ್ಮ,
ಸರ್ ನೋಡಿ. ಇನ್ಸ್ಪೆಕ್ಟರ್ ಬನ್ನಿ, ನಾಟ ಮುಗಿತು. ಹಿಡ್ಕೊಳ್ಳಿ ಇನ್ಸ್ಪೆಕ್ಟರ್. ಧರ್ಮ, ನಿನ್ನಿಂದ ನನ್ನ ಪ್ಲಾನ್ ಎಲ್ಲ ಹಾಳಾಯ್ತು. ಈ ಪೊಲೀಸ್ ಜೊತೆ ಸೇರ್ಕೊಂಡು ನಾನು ಕೊಟ್ಟದಿಷ್ಟು ನಂಗೆ ತಪ್ಪಿಸ್ಬಿಟ್ಯಾ? ನಾನು ನಿನ್ಗೇನ್ ಮಾಡಿದ್ದೆ ಧರ್ಮ? ನನ್ ಕನಸು ಸಾಕಾರಗಳ ಕಾಲ ಬಂದಿತ್ತು, ಅಷ್ಟರಲ್ಲಿ ನೀ ಎಲ್ಲ ಹಾಳು ಮಾಡ್ಬಿಟ್ಟೆ. ನಾನು ನಿನ್ ಸುಮ್ಮನೆ ಬಿಡಲ್ಲ. ನಾನಿನ್ನ ಏನ್ ಮಾಡ್ತೀನಿ ನೋಡ್ತಿರು. ಸರ್, ಇನ್ನು ನನ್ನ ಮಗ ಮಾಡೋದು ವಾಚ್ಮ್ಯಾನ್ ಕೆಲಸ ಆದ್ರೂ ಶಾಲೆ ಮೆಟ್ಲು ಹೋಗ್ತಾ ಇದ್ರು ಎಂತ ಪ್ರಳಯಾಂತಿಕ ಕೆಲಸ ಮಾಡಿದಾನೆ ಸರ್ ಇವನು. ಹೌದು ಕರೆಣ್ಣ, ವಿದ್ಯೆಗೂ ಬುದ್ಧಿಗೂ ಸಂಬಂಧ ಇಲ್ಲ. ಇವನು ಓದಿಲ್ದೆ ಹೋದ್ರು ಬಹಳ ಬುದ್ಧಿವಂತ. ಇವನ್ ಬುದ್ಧಿವಂತಿಗೆನ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸಿದ್ರೆ ಇವನ್ಗೂ ಒಳ್ಳೇದಾಗೋದು, ಜನಕ್ಕೂ ಒಳ್ಳೇದಾಗೋದು. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಇವನಂತ ಕೆಟ್ಟವರು ನಿಮ್ಮಂತ ಬುದ್ಧಿವಂತರು ಇಲ್ಲದೆ ಹೋಗಿದ್ರೆ ಇಷ್ಟು ಸುಲಭವಾಗಿ ಸಿಕ್ ಬೀಳ್ತಾ ಇರ್ಲಿಲ್ಲ. ಹೌದು ಮತ್ತೆ. ಧರ್ಮ, ಇಂಥ ಒಂದು ಕಾಂಪ್ಲಿಕೇಟೆಡ್ ಕೇಸ್ ನ ಸಾಲ್ವ್ ಮಾಡೋದಕ್ಕೆ ನಮ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಕಮಾನ್ ಇನ್ಸ್ಪೆಕ್ಟರ್, ನಾನು ಇದನ್ನ ಕಂಡುಹಿಡಿಯೋದಕ್ಕೆ ಆರ್ತಿ ಗುಪ್ತಾ ಅವ್ರ ಕಡೆಯಿಂದ ಫೀಸ್ ತಗೊಂಡಿದ್ದೀನಿ. ಸರ್, ದುಡ್ಡು ತಗೊಂಡ ತಕ್ಷಣ ಎಲ್ರೂ ಕೆಲಸ ಮಾಡೋಂಗಿದ್ರೆ ನಮ್ ಸಾಹೇಬ್ರು ಪ್ರತಿ ತಿಂಗಳು ಸಂಬಳ ತಗೊಳ್ತಾರಲ್ವಾ? ಕರೆಯೋಣ. ಮಿಸ್ಟರ್ ಧರ್ಮ, ಆ ವಾಚ್ಮನ್ ಬದುಕಿದಾನೆ, ಅವನೇ ದಿನೇಶನ್ ಕೊಲೆ ಮಾಡಿದ್ದಾನೆ ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು? ಹೌದು ಸರ್, ನಾನ್ ನಿಮ್ ಜೊತೆನೇ ಓಡಾಡ್ತಾ ಇದ್ದೀನಿ. ನನಗೆ ತಿಳಿಲಿಲ್ಲ. ನಿಮ್ಗೆ ಹೇಗೆ ಸರ್ ತಿಳಿತು? ಹೌದೌದು, ಹ್ಯಾಕ್ ತಿಳಿತು? ಹಾಗೆ ನೋಡಿದ್ರೆ ನಾನೇನ್ ಅಂತ ಒಂದು ಕಷ್ಟಪಡಕ್ ಹೋಗ್ಲಿಲ್ಲ. ವಿಷಯ ತನ್ನಷ್ಟಿತ್ತಾನೆ ನನ್ನ ಮುಂದೆ ಬಿಚ್ಕೊಳ್ತಾ ಹೋಯ್ತು. ನಾನು ಅದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಮೇಘ ಬರೀ ನೋಡ್ತಾ ಇದ್ಲು. ಸರ್, ನಾನೇನು ಕಣ್ಮುಚ್ಕೊಂಡು ಕೂತಿರ್ಲಿಲ್ಲ. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಆದ್ರೆ ಆ ವಾಚ್ಮ್ಯಾನ್ ಈ ರೀತಿ ನಾಟಕ ಆಡ್ತಾ ಇದ್ದಾನೆ ಅನ್ನೋ ಸುಳಿವೇ ಸಿಗ್ಲಿಲ್ವಲ್ಲ ಸರ್? ಯಾಕೆ ಸಿಗ್ಲಿಲ್ಲ? ನಾವು ಆರ್ತಿ ಗುಪ್ತಾ ಜೊತೆ ಕೊನೆ ಬಾರಿ ಮಾತಾಡುವಾಗ ಕಾರ್ ಡ್ರೈವ್ ಮಾಡ್ತಿದ್ದು ವಾಚ್ಮನ್ ಅಂತ ಹೇಳಿದ್ ನೆನಪಿದ್ಯಾ? ಸರ್ ವಾಟ್, ಅದ್ರಲ್ಲೇನಿದೆ ಸರ್ ವಿಶೇಷ? ರಾಮ್ ಭಟ್ ಅವತ್ತು ಹೊರಗಡೆ ಹೋಗಿದ್ರಿಂದ ಅವ್ನ್ ಡ್ರೈವ್ ಮಾಡ್ತಿದ್ದ ಅಷ್ಟೇ. ಹಾಗೆ ಅನ್ಕೊಳ್ಳೋಣ. ಆ ವಾಚ್ಮನ್ ಬಿಡಿ ಸೇರ್ತಾ ಇದ್ದ ವಿಷಯ, ಶಾಂತಾಗೆ ಅವನ ಮನೆಗೆ ಗೊತ್ತಿದ್ದ ವಿಷಯ ಕೇಳು ಕೂಡ ನಿನಗೆ ಅನಿಸ್ಲಿಲ್ವಾ? ಸರ್, ರಾಮ್ ಭಟ್ ಕೂಡ ಬಿಡಿ ಸೇರ್ತಿದ್ದ ಅಲ್ವಾ? ರೈಟ್, ರಾಮ್ ಭಟ ಕೂಡ ಬೀಡಿ ಸೇರ್ತಾ ಇದ್ದ. ಅದಕ್ಕೆ ನೆಕ್ಲೆಸ್ ಕಡವಾದ ರೂಮಲ್ಲಿ ಬೀಡಿ ತಂಬಾಕು ಸಿಕ್ತಾಗ ನನಗೆ ಮೇಲೆ ಡೌಟ್ ಬಂತು. ಆದ್ರೆ ರಾಮ್ ಭಟ್ ಅವತ್ತು ಫಿಲ್ಮ್ಗೆ ಹೋಗಿ ವಾಪಸ್ ಬಂದಾಗ ನಡುರಾತ್ರಿ 12 ಗಂಟೆ ಆಗಿತ್ತು. ರಾಮ್ ಭಟ್ನೆ ಕೊಲೆ ಮಾಡಿ ಬೆಡ್ರೂಮ್ ಅಲ್ಲಿ ನೆಕ್ಲೆಸ್ ಕಳ್ತನ ಮಾಡುವಾಗ ಅವನು ಟೆನ್ಷನ್ ಅಲ್ಲಿ ಬೀಡಿ ಸೆತ್ತಾ ಇದ್ದಾನೆ ಅನ್ಕೋಬೋದಾಯ್ತಲ್ಲ ನೀವು? ಆ ದಿಕ್ಕಿನಲ್ಲಿ ಯೋಚಿಸ್ದೆ. ಆ ರಾತ್ರಿ ರಾಮ್ ಭಟ ಫಿಲ್ಮ್ ನೋಡ್ಕೊಂಡ್ ಬಂದು ವಾಚ್ಮನ್ ಕೊಲೆ ಮಾಡಿ ಬೀಡಿ ಸೇರಿ ಎಸ್ತಿದ್ರೆ ಬೆಳಗ್ಗೆವರೆಗೂ ಅವನಲ್ಲಿ ಇರ್ತಿರ್ಲಿಲ್ಲ. ಅದು ಆರಾಮಾಗಿ ನಿದ್ದೆ ಮಾಡಕ್ಕಂತೂ ಅವನ ಕೈಯಿಂದ ಖಂಡಿತ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಬೆಳಗಿನ ಜಾವ ಆರ್ತಿ ಗುಪ್ತಾ ಬಂದು ವಾಚ್ಮನ್ ಕೊಲೆ ಆಗಿದ್ ನೋಡಿದಾಗ ರಾಮ್ ಭಟ ಗಡತ್ತಾಗಿ ನಿದ್ದೆ ಮಾಡ್ತಿದ್ದ. ಧರ್ಮ, ನಿಮ್ಮ ಮಾತು ನಿಜ. ಹಾಗಾದ್ರೆ ಕೊಲೆ ಆದ್ಮೇಲೆ ಬಂದ ರಾಮ್ ಭಟ್ಟನ್ಗೆ ಹೆಣ ಯಾಕೆ ಕಾಣಿಸ್ಲಿಲ್ಲ ಸರ್? ಕೊಲೆಗಾರ ಕೊಲೆ ಮಾಡಿದ ಜಾಗ ಅದಲ್ಲ. ಹಾಗಂತ ಖಚಿತವಾಗಿ ಹೇಗೆ ಹೇಳ್ತೀರಾ ಧರ್ಮ? ಮುಖದ ಮೇಲೆ ಕಲ್ಲೆತ್ತು ಹಾಕಿ ಕೊಲೆ ಮಾಡಿದ್ರೆ ಆಗ ಸಿಡಿಯೋ ರಕ್ತ ಗೋಡೆ ಮೇಲೆ, ನೆಲದ ಮೇಲೆ, ಯೂನಿಫಾರ್ಮ್ ಮೇಲೆಲ್ಲ ಆಗಿರ್ಬೇಕಾಗಿತ್ತು. ಆದ್ರೆ ಹಾಗಾಗಿಲ್ಲ. ಹೌದೌದು, ಕರೆಕ್ಟ್ ಸರ್. ಅಂದ್ರೆ ಕೊಲೆಗಾರ ಮೊದಲೇ ಪ್ಲಾನ್ ಮಾಡಿ ತನ್ನ ನಿಖನ ಬೇರೆ ಕಡೆ ಕೊಲೆ ಮಾಡಿ ಅಲ್ಲಿ ಹಾಕಿದ್ದಾನೆ ಅಂತ ತಿಳಿಯುತ್ತೆ. ಆದ್ರೆ ಅದು ವಾಚ್ಮ್ಯಾನ್ ಅಲ್ಲ ಅಂತ ನಿಮ್ಗೆ ಹೇಗೆ ತಿಳಿತು ಸರ್? ಕೊಲೆಗಾರ ವಾಚ್ಮನ್ ಮುಖನ ಗುರ್ತು ಸಿಕ್ಕಿದಾಗೆ ಜಡ್ಬಿಟ್ಟಿದ್ನಲ್ಲ. ಯಾಕೆ? ಕೊಲೆ ಮಾಡಕ್ಕೆ ಇನ್ನೂ ಹಲವಾರು ಸುಲಭ ವಿಧಾನ ಇದ್ವಲ್ಲ.
ಆದ್ರೂ ಕೊಲೆಗಾರ ಮುಖಾಜಜ್ಜಿ ಕೊಲೆ ಮಾಡುವಂತ ವಿಧಾನನ ಯಾಕೆ ಆರಿಸ್ಕೊಂಡ ಅನ್ನೋ ಪ್ರಶ್ನೆ ಬರುತ್ತೆ. ಆಗಿದಕ್ಕೆ ಒಂದೇ ಬಲವಾದ ಕಾರಣ ಅಂದ್ರೆ ಕೊಲೆಯಾದ ವ್ಯಕ್ತಿ ಗುರುತು ಯಾರಿಗೂ ತಿಳಿದೇ ಇರಲಿ ಅನ್ನೋದು ಕೊಲೆಗಾರನ ಉದ್ದೇಶ ಆಗಿರ್ಬೇಕು ಅನಿಸ್ತು. ಆದ್ರೆ ಕೊಲೆಯಾದ ವ್ಯಕ್ತಿ ಮೈ ಮೇಲೆ ವಾಚ್ಮೆನ್ ಡ್ರೆಸ್ ಇತ್ತಲ್ವಾ? ಧರ್ಮ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ವಾಚ್ಮೆನ್ ಡ್ರೆಸ್ ಹಾಕೊಂಡಿರೋನು ಕೊಲೆ ಆದ್ರೆ ಎಲ್ರು ಏನ್ ಅನ್ಕೋತಾರೆ ಹೇಳಿ? ವಾಚ್ಮೆನ್ ಕೊಲೆ ಆಗಿದೆ ಅಂತ ತಾನೆ? ಹೌದು ಸರ್, ನಾನು ಹಂಗೆ ಅನ್ಕೊಂಡಿರೋದು. ಅರ್ಥ ಆಯ್ತಾ? ಕೊಲೆಗಾರನ್ ಬೇಕಾಗಿದ್ದು ಅದೇ. ಯಾಕೆಂದ್ರೆ ತನ್ನ ಹಾಗೆ ಇರೋ ಇನ್ನೊಬ್ಬ ವ್ಯಕ್ತಿನ ಕೊಲೆ ಮಾಡಿ ತನ್ನ ಡ್ರೆಸ್ ಹಾಕಿ ಆ ಜಾಗದಲ್ಲಿ ಹಾಕಿದ್ರೆ ಜನ ಏನ್ ಅನ್ಕೋತಾರೆ? ಅವನೇ ಸತ್ತೋಗಿದ್ದಾನೆ ಅನ್ಕೋತಾರೆ. ಹಾಗಾದ್ರೆ ಈ ವಾಚ್ಮೆನ್ ತಪ್ಪು ಮಾಡಿದಲ್ಲಿ ಧರ್ಮ? ಪಾಪ ಅವನು ತನ್ನ ಬುದ್ಧಿಗೂ ಮೀರಿದ ಪ್ರಳಯಾಂತಕ್ಕೆ ಪ್ಲಾನೇ ಮಾಡಿದ್ದ. ತಾನೆಲ್ಲೂ ತಪ್ಪೇ ಮಾಡಿಲ್ಲ ಅನ್ಕೊಂಡಿದ್ದ. ಯಾವಾಗ ಆರ್ತಿ ಗುಪ್ತನ ಏರ್ಪೋರ್ಟ್ ಬಿಟ್ಟು ಬಂದೋ ಅವ್ರ ಪ್ಲಾನು ಅವನಿಗೆ ಸ್ವಲ್ಪ ಅರ್ಥ ಆಗಿತ್ತು. ಆಗ ಅವನ ಆಸೆಗೆ ಕೆಲಸದ ಶಾಂತ ಗಾಳಿ ಹಾಕಿದ್ಲು. ಆರ್ತಿ ಗುಪ್ತಳ ಪ್ರತಿಯೊಂದು ಮೂಮೆಂಟ್ಸ್ ಗಮನಿಸಿದ ಶಾಂತ ವಾಚ್ಮೆನ್ ಸಿದ್ದಿನ ಜೊತೆ ನೆಕ್ಲೆಸ್ ಹೊಡೆಯಕ್ಕೆ ಪ್ಲಾನ್ ಮಾಡಿದ್ಲು. ಹಾಗೆ ಇಬ್ರು ಸೇರಿ ನಡೆಸಿದ ಕಾರಸ್ಥಾನವೇ ಪೇಯಿಂಗ್ ಗೆಸ್ಟ್ ದಿನೇಶನ್ ಕೊಲೆ. ಅಬ್ಬಾ, ಮಹಾಪ್ರಚಂಡ್ರು. ಮಹಾಪ್ರಚಂಡ್ರು ಸರ್, ಸುಮಾರು 15-20 ವರ್ಷದ ಹಿಂದೆ ವಿಷ್ಣು ಸರ್ ಪಿಕ್ಚರ್ ಬಂದಿತ್ತಲ್ಲ, ಅದ ಸರ್? ಕರೇಣ, ಸ್ವಲ್ಪ ಇರಯ್ಯ, ಪೂರ್ತಿ ಕೇಳೋಣ. ಇನ್ನೇನು ಸ್ವಲ್ಪ ಕತೆ ಮಾತ್ರ ಬಾಕಿ ಉಳಿದಿರೋದು. ಅವತ್ ರಾತ್ರಿ ಎಣ್ಣೆ ಹೊಡ್ಕೊಂಬಂದ್ ದಿನೇಶ ತನ್ನ ಪ್ಲಾನ್ ಪ್ರಕಾರ ಕೋಟಿ ರೂಪಾಯಿ ನೆಕ್ಲೆಸ್ನ ತನ್ನ ಜೋಬಿಗಿಳಿಸ್ತ. ಊಟ ಮಾಡಿದ್ಮೇಲೆ ವಾಚ್ಮೆನ್ ನ ಹೊಡೆದು ದರೋಡೆ ನಡೆದ ರೀತಿ ಸನ್ನಿವೇಶನ ಸೃಷ್ಟಿ ಮಾಡಬೇಕು ಅನ್ಕೊಂಡ. ಅಷ್ಟರಲ್ಲಿ ಶಾಂತ ಊಟ ಬಡಿಸಿದ್ಲು. ಊಟ ಮಾಡುವಾಗ ಇವನೇ ವಾಚ್ಮೆನ್ ಹೊಡೆಯಕ್ ಮುಂಚೆ ವಾಚ್ಮೆನ್ ಸಿದ್ಧನೇ ಇವನ್ ಕುತ್ತಿಗೆಗೆ ವೈರ್ ಹಾಕಿ ಹಿಂದಿನಿಂದ ಎಳೆದು ಸಾಯಿಸ್ಬಿಟ್ಟ. ಆಮೇಲೆ ಇಬ್ರು ಅವನ್ನ ಟೆರೆಸ್ ಎತ್ಕೊಂಡೋಗಿ ಮುಖದ ಮೇಲೆ ಕಲ್ಲೆ ತಾಕಿದ್ರು. ಅವನಿಗೆ ತನ್ನ ಬಟ್ಟೆ ಹಾಕಿಸಿದ್ದ ನೆಕ್ಲೆಸ್ ನ ಆರಾಮಾಗಿ ಜೋಬಿಗಿಳಿಸ್ತ. ಅಷ್ಟೊತ್ತಿಗಾಗ್ಲೇ ರಾತ್ರಿ 12 ಗಂಟೆ ಆಗ್ತಾ ಬಂದಿತ್ತು. ರಾಮ್ ಭಟ್ಟ ಬಂದು ನೀಟಾಗಿ ಮಲಗ್ಬಿಟ್ಟಿದ್ದ. ಆದ್ರಿಂದ ಅವನಿಗೆ ನಡೆದಿರೋದು ಒಂದೂ ಗೊತ್ತಾಗ್ಲಿಲ್ಲ. ಅವನ್ ಮುಖ ಜಜ್ಜಿದ ದೇಹನ ತಂದು ಮನೆ ಬಾಗಿಲು ಮುಂದೆ ಹಾಕಿದ್ರು. ಆಮೇಲೆ ಮನೆ ಬಾಗಿಲು ಬೋಲ್ಟ್ ಮುರಿದು ನಾಟಕ ಪೂರ್ತಿ ಮಾಡಿದ್ರು. ಕೊಲೆಗಾರ ಸಿದ್ಧ ಪ್ಲಾನ್ ನಂತೆ ಮಾಯ ಆದ. ಅಬ್ಬಾ, ಯಾ ಜೀನಿಯಸ್. ಈ ನಾಟಕದಲ್ಲಿ ರಮೇಶ್ ಮೇಲೆ ನಿಮ್ಗೆಲ್ಲೂ ಡೌಟೇ ಬರಲಿಲ್ವಾ ಸರ್? ಬಂತು. ಅದಕ್ಕೆ ಅವನು ಎನ್ಕ್ವೈರಿ ಮಾಡಿದೆ. ಆದ್ರೆ ಫೋಟೋ ವಿಷಯದಲ್ಲಿ ಅವನಿಗೆ ಬ್ಲಾಕ್ ಮೇಲ್ ಮಾಡೋದ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅಂತ ಆಮೇಲೆ ಗೊತ್ತಾಯ್ತು. ಯಾಕೆಂದ್ರೆ ಈ ಮನೆಯವ್ರದ್ದು ಯಾರ್ದು ಸಹಕಾರ ಇಲ್ದೇನೆ ಏನು ಮಾಡಕ್ಕಾಗಲ್ಲ ಅಂತ ಆಮೇಲೆ ಗೊತ್ತಾಯ್ತು. ಅದೆಲ್ಲ ಸರಿ, ವಾಚ್ಮೆನ್ ಜೊತೆ ಶಾಂತ ಸೇರಿದಾಳೆ ಅಂತ ನಿಮ್ಗೇನ್ ಗೊತ್ತಾಯ್ತು? ಹೌದು ಸರ್, ಅದನ್ನ ನಾನು ಯೋಚನೆ ಮಾಡ್ತಿದ್ದೆ. ಸ್ವಲ್ಪ ಸುಮ್ಮನೆ ಹೇಳ್ತೀಯಾ? ಧರ್ಮ ಹೇಳ್ತಾರೆ. ಅದೊಂದು ಗೊತ್ತಾಗೋಕೆ ನನಗೆ ಇಷ್ಟು ದಿನ ಬೇಕಾಯ್ತು. ಯಾಕೆಂದ್ರೆ ನಾನು ಮೊದಲು ಬರೀ ದಿನೇಶನ್ ಹುಡುಕೋದ್ರಲ್ಲೇ ನಾನು ಇಡೀ ಶ್ರಮ ವ್ಯರ್ಥ ಮಾಡಿದೆ. ಆದ್ರೆ ಯಾವಾಗ ಆರ್ತಿ ಗುಪ್ತಾ ವಾಚ್ಮೆನ್ ಸಿದ್ದಿನ ಮನೆ ಶಾಂತಿನಗರದಲ್ಲಿರೋದು ಶಾಂತನಿಗೂ ಗೊತ್ತು ಅಂತ ಹೇಳಿದ್ಲೋ, ಆಗ ನನ್ನ ತಲೆಯಲ್ಲಿ ಚಕ್ ಅಂತ ಫ್ಲಾಶ್ ಲೈಟ್ ಹತ್ಕೋತು. ಸರಿಯಾಗಿ ಯೋಚಿಸ್ತಾ ಹೋದಾಗ ನಿಮ್ ಇಷ್ಟೊತ್ತು ಹೇಳಿದ ಎಲ್ಲಾ ವಿಷಯ ತಾನಾಗೆ ಜೋಡಿಸ್ಕೊಳ್ತಾ ಬಂತು. ಆಮೇಲಿಂದಲೇ ನಿಮ್ಗೆ ಗೊತ್ತೇ ಇದೆ. ವೆಲ್ ಡನ್ ಮಿಸ್ಟರ್ ಧರ್ಮ, ನಿಮ್ಮಿಂದ ನಮ್ಮ ಡಿಪಾರ್ಟ್ಮೆಂಟ್ ತುಂಬಾ ಉಪಕಾರ ಆಯ್ತು. ತುಂಬಾ ಥ್ಯಾಂಕ್ಸ್ ಸರ್. ಸರ್, ರಿಯಲಿ ಯು ಆರ್ ಜೀನಿಯಸ್ ಸರ್. ಯುವರ್ ಆನರ್, ನನ್ನ ಕಕ್ಷಿದಾರ ವಿರುದ್ಧ ಪ್ರಾಸಿಕ್ಯೂಷನ್ ಆರೋಪ ಸಾಬೀತು ಮಾಡಲು ವಿಫಲವಾಗಿರೋದ್ರಿಂದ ಅವನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತೀನಿ. ಯುವರ್ ಆನರ್, ಇದುವರೆಗಿನ ಸಾಕ್ಷಿ ಪುರಾವೆಗಳನ್ನೆಲ್ಲ ತಾವು ನೋಡಿದಿರಾ. ಒಂದು ಡೈಮಂಡ್ ನೆಕ್ಲೆಸ್ಗಾಗಿ ಇವರಿಬ್ರು ದಿನೇಶ್ ಅನ್ನು ಕೊಂದಿದ್ದಾರೆ. ಇವರಿಬ್ರಿಗೂ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಕೇಳ್ಕೊತೀನಿ. ಇದುವರೆಗಿನ ವಾದ ವಿವಾದಗಳನ್ನೆಲ್ಲ ಪರಿಶೀಲಿಸಿದ ನಂತರ ಆರೋಪಿಗಳಾದ ಶಾಂತ ಹಾಗೂ ಸಿದ್ಧ ಇಬ್ಬರು ಕೇವಲ ಒಂದು ಡೈಮಂಡ್ ನೆಕ್ಲೆಸ್ಗೋಸ್ಕರ ದಿನೇಶನನ್ನು ಬರ್ಬರವಾಗಿ ಕೊಲೆ ಮಾಡಿರುವ ಅಂಶ ದೃಢಪಟ್ಟಿದೆ. ಮನುಷ್ಯ ಕೇವಲ ತನ್ನ ಸುಖಕ್ಕೋಸ್ಕರ ಕೊಲೆಯಂತ ಭಯಂಕರ ಅಪರಾಧ ಮಾಡಲು ಹಿಂಜರಿಯುವುದಿಲ್ಲವೆಂಬುದನ್ನು ಈ ಘಟನೆ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಇಂಥ ದುರಾಸೆಯ ಕೊಲೆಗಡುಕರು ಮನುಷ್ಯ ಕುಲಕ್ಕೆ ಒಂದು ಶಾಪವಾಗಿರುವುದರಿಂದ ಇವರ ಕೃತ್ಯ ಕ್ಷಮೆಗೆ ಅರ್ಹವಲ್ಲವಾದ್ದರಿಂದ ಇವರಿಗೆ ನ್ಯಾಯಾಲಯ ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಬಹುದಾಗಿತ್ತು. ಆದರೆ ಮನುಷ್ಯ ಯಾವುದೇ ತಪ್ಪನ್ನು ಮಾಡಿದರೂ ಅದಕ್ಕೆ ಪರೋಕ್ಷವಾಗಿ ನಮ್ಮ ಸಾಮಾಜಿಕ ಕೃತ್ಯಗಳು ಕಾರಣವೆಂಬುದನ್ನು ಪರಿಗಣಿಸುತ್ತಾ ಎಂಥ ಅಪರಾಧಿಯಾದರೂ ತಾನು ಮಾಡಿದ ಕೃತ್ಯಕ್ಕೆ ಪಶ್ಚಾತ್ತಾಪ ಪಟ್ಟು ಬದಲಾಗಲು ಅವಕಾಶವಿರುವುದರಿಂದ ಅದಕ್ಕೆ ನ್ಯಾಯಾಲಯವು ಅವಕಾಶ ನೀಡಬೇಕಾಗಿರುವುದರಿಂದ ಇವರಿಬ್ಬರಿಗೂ ಇಂಡಿಯನ್ ಪೀನಲ್ ಕೋಡ್ 300ರ ಅಡಿಯಲ್ಲಿ ಜೀವಾವಧಿ ಶಿಕ್ಷೆಯನ್ನು ಈ ನ್ಯಾಯಾಲಯವು ವಿಧಿಸುತ್ತದೆ. ಇದರ ಜೊತೆಗೆ ಪತ್ತೆದಾರ ಧರ್ಮ ಆರೋಪಿಯ ಪತ್ತೆಯಲ್ಲಿ ತೋರಿದ ಚಾಣಾಕ್ಷತೆಯನ್ನು ನ್ಯಾಯಾಲಯವು ಶ್ಲಾಘಿಸುತ್ತದೆ.